ಆ, ನಾವು ಇವತ್ತು ಈ ಫಿಸಿಕ್ಸ್ ಸಬ್ಜೆಕ್ಟ್ ಕುರಿತಾದಂಥ ಆ, ಏನು ಬೋರ್ಡಿಂದ ಸ್ಪೆಸಿಫೈ ಮಾಡಿರ್ತಕ್ಕಂಥ ಸಿಲಬಸ್ಸು ಮತ್ತು ಬ್ಲೂ ಪ್ರಿಂಟು ಆಮೇಲೆ ಯಾವ ಥರ ನೀವು ಕ್ವಶನ್ಸನ್ನು ಫ್ರೇಮ್ ಮಾಡಬೇಕು ಮತ್ತು ಮಾಡೆಲ್ ಕ್ವಶನ್ ಪೇಪರ್ನು ವೆಬ್ಸೈಟಲ್ಲಿ ಹಾಕಿದ್ದಾರೆ. ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಒಟ್ಟಿನಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿ ಅವರು ನಮ್ಮ ಫೈನಲ್ ಅಂದರೆ ಎನ್ಯುವಲ್ ಎಕ್ಸಾಮಲ್ಲಿ ಉನ್ನತ ಹುದ್ದೆಯಲ್ಲಿ ಅಂದರೆ ಉನ್ನತ ಅಂಕಗಳನ್ನು ಗಳಿಸಲು ಸಹಕಾರಿಯಾಗಲು ಆ, ಆಗುವಂತೆ ಅನುಕೂಲ ಆಗಲು ಇದನ್ನ ಈ ಸಭೆಯನ್ನ ಈ ಮೀಟಿಂಗ್ ಜೂಮ್ ಮೀಟಿಂಗ್ ಅನ್ನು ಮಾಡ್ತಾ ಇದೀವಿ. ಈಗಾಗಲೇ MRPಗಳಿಗೆ ನಾವು ಒಂದು ಓರಿಯಂಟೇಶನ್ ಪ್ಲಸ್ ವರ್ಕ್ಶಾಪ್ ಅನ್ನ ನಾವು ಲಾಸ್ಟ್ ವೀಕ್ ಮಾಡಿದ್ದೀವಿ ಇಲ್ಲಿ RICM ಬೆಂಗಳೂರಲ್ಲಿ. ಅದರಲ್ಲಿನೂ ಬೋರ್ಡಿಂದ SRPs ಬಂದಿದ್ರು. ಈಗ ಇದರಲ್ಲಿ MRP ಮತ್ತು ಲೆಕ್ಚರ್ಸ್ ಎಲ್ಲ ಇದ್ದಾರೆ. ಸೊ ಎಲ್ಲ ಲೆಕ್ಚರ್ಸ್ಗೆ ಅನುಕೂಲ ಆಗಿ ನಮ್ಮ ಏನು ಟಾರ್ಗೆಟ್ ಇದೆ ನಮ್ಮ ಕ್ರೈಸ್ದು ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಬೇಕು. PUC ಅಲ್ಲಿ ಯಾರು ಫೇಲ್ ಆಗಬಾರ್ದು. ಅದೇ ರೀತಿ ಪ್ರತಿಯೊಂದು ಸಬ್ಜೆಕ್ಟಲ್ಲಿ 85% ಎವರೇಜ್ ಸ್ಕೋರ್ ತೆಗಿಬೇಕು ನಮ್ಮ ವಿದ್ಯಾರ್ಥಿಗಳು. ಮತ್ತು ಪ್ರತಿ ಶಾಲೆ ಕಾಲೇಜಿಂದ 3 ವಿದ್ಯಾರ್ಥಿಗಳು ಟಾಪರ್ ಬರಬೇಕಂತ ಗುರಿ ಇಟ್ಕೊಂಡು ನಾವೆಲ್ಲರೂ ಕೆಲಸ ಮಾಡ್ತಿದ್ವಿ. ಆ ನಿಟ್ಟಿನಲ್ಲಿ ಇದೊಂದು ಅತ್ಯಂತ ಇಂಪಾರ್ಟೆಂಟ್ ಮೀಟಿಂಗ್ ಅನ್ಬೋದು. ಯಾಕಂದ್ರೆ ಇಷ್ಟು ದಿವಸ ನೀವು ಸ್ಟಡಿ ಮಾಡಿದ್ದೀರಾ ಅಂದ್ರೆ ಇಟ್ ಈಸ್ ಲೈಕ್ ಎ ಸ್ಮಾರ್ಟ್ ವರ್ಕ್, ಟ್ರಿಕ್ಸ್ ಇದ್ದಂಗೆ. ಯಾವ ಥರ ಸ್ಮಾರ್ಟ್ ಆಗಿ ಯಾವ ಸಬ್ಜೆಕ್ಟನ್ನು ನಾವು ಹುಡುಗರಿಗೆ ಯಾವ ಟಾಪಿಕನ್ನು ಯಾವ ಚಾಪ್ಟರ್ನ ಯಾವ ಕಾನ್ಸೆಪ್ಟನ್ನು ನಾವು ಹೇಳಿಕೊಟ್ರೆ ಅವರು ಇನ್ನೂ ಹೆಚ್ಚಿನ ಅಂಕಗಳನ್ನು ಗಳಿಸ್ಬೋದಂತ ಒಂದು ಸ್ಟ್ರಾಟಜಿ ಮೀಟಿಂಗ್ ಇದು. ಸ್ಟ್ರಾಟಜಿ ಚೆನ್ನಾಗಿದ್ರೆ ನಮ್ಮ ಪ್ಲ್ಯಾನ್ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆಗುತ್ತೆ. ಪ್ಲ್ಯಾನ್ ಆ್ಯಂಡ್ ಸ್ಟ್ರಾಟಜಿ ಮೀಟಿಂಗ್ ಇರೋದ್ರಿಂದ ಎಲ್ಲ ಲೆಕ್ಚರ್ಗಳು ದಯವಿಟ್ಟು ಗಮನ ಕೊಟ್ಟು ಕಂಟಿನ್ಯೂ ಆಗಿ ಗಮನ ಕೊಟ್ಟು ಕೇಳಿಕೊಂಡು ನೋಟ್ ಮಾಡ್ಕೊಂಡು ಇದನ್ನ ಪಾಲಿಸಬೇಕು. ಸೊ ಆ ನಿಟ್ಟಿನಲ್ಲಿ ಇದು ಸ್ಟ್ರಿಕ್ಟ್ ಆಗಿ ನಾವು ಹೇಳ್ತಾ ಇರೋದು ಎಲ್ಲ ಲೆಕ್ಚರ್ಸು ಸ್ವಲ್ಪ ಅಟೆನ್ಷನ್ ಆಗಿ ಕೇಳಿಕೊಂಡು ನೋಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈಗ ನಮ್ಮ ಪ್ರಾಜೆಕ್ಟ್ ಆಫೀಸರ್ ಒಂದು ಮಾತಾಡ್ತಾರೆ. ನಂತರ ಮೋಹನ್ ಸರ್ ಅವರು ಸ್ಟಾರ್ಟ್ ಮಾಡ್ತಾರೆ ಪ್ರೆಸೆಂಟೇಷನ್. ಥ್ಯಾಂಕ್ ಯು ಸರ್. ಮುಖ್ಯವಾಗಿ ಪ್ರಥಮ ಒಂದು ಜೂಮ್ ಮೀಟಿಂಗ್ ಇದಾಗಿರೋದ್ರಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಶ್ರೀಯುತ ಮೋಹನ್ ಸರ್, ಸ್ಟೇಟ್ ರಿಸೋರ್ಸ್ ಪರ್ಸನ್ ಫ್ರಮ್ PU ಬೋರ್ಡ್ ಅವ್ರಿಗೆ ನಮ್ಮ ಇಲಾಖೆಯ ವತಿಯಿಂದ ಮತ್ತು ಕ್ರೈಸ್ ವತಿಯಿಂದ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎರಡನೇದಾಗಿ ನಮ್ಮ MRPs ಕೂಡ ಈ ಮೀಟಿಂಗಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತಾ, ಮುಖ್ಯವಾಗಿ ನಮ್ಮ ಆಶಯ ಏನಪ್ಪಾ ಅಂತಂದ್ರೆ ಕಳೆದ ಒಂದು ವಾರದಲ್ಲಿ 2 ದಿನಗಳ ಕಾಲ ವಿದ್ಯುಕ್ತವಾಗಿ ಎಲ್ಲ ಫಿಸಿಕ್ಸ್ ಲೆಕ್ಚರರ್ಸನ್ನು ಸೇರಿಸ್ಕೊಂಡಂಗೆ ಎಲ್ಲ ಲೆಕ್ಚರರ್ಸ್ಗೂ ನಾವು ಒಂದು ವರ್ಕ್ಶಾಪ್ ಅನ್ನು ಮಾಡಿದ್ವಿ. ಇದರ ಉದ್ದೇಶ ಇಷ್ಟೇ, ಎಲ್ಲ ಕಾಲೇಜುಗಳಿರ್ತಕ್ಕಂಥ ನಮ್ಮ 5,000ಕ್ಕೂ ಹೆಚ್ಚು ಮಕ್ಕಳು ಇದರ ಪ್ರಯೋಜನವನ್ನು ಪಡೆಯಬೇಕು ಅಂತಂತಂದ್ರೆ ಅಲ್ಲಿರ್ತಕ್ಕಂಥ ಫಿಸಿಕ್ಸ್ ಲೆಕ್ಚರರ್ಸ್ ಮತ್ತು ಎಲ್ಲಾ ಲೆಕ್ಚರರ್ಸ್ ಕೂಡ ಸಂಪನ್ಮೂಲ ಭರಿತರಾಗಿರಬೇಕು ಮತ್ತು ಆ ಸಂಪನ್ಮೂಲಗಳನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳುವ ಒಂದು ನಿಟ್ಟಿನಲ್ಲಿ PU ಬೋರ್ಡ್ನಲ್ಲಿ ಕಾಲಕಾಲಕ್ಕೆ ಆಗಿರ್ತಕ್ಕಂಥ ಬದಲಾವಣೆಗಳೇನಿದಾವೆ, ಕ್ವಶನ್ ಪೇಪರ್ ಅಲ್ಲಿ ಆಗ್ಬೋದು, ಮಾಡೆಲ್ ಪೇಪರ್ಸ್ ಅಲ್ಲಿ ಆಗ್ಬೋದು, ಕ್ವಶನ್ ಬ್ಯಾಂಕ್ ಈಗ ಬಿಟ್ಟಿರ್ತಕ್ಕಂಥದ್ದು, ಜೊತೆಗೆ ಬ್ಲೂ ಪ್ರಿಂಟ್, ಇವೆಲ್ಲನೂ ನಮಗೆ ಟೂಲ್ಸ್. ಈ ಟೂಲ್ಸ್ ಇಟ್ಕೊಂಡು ನಾವು ನಮ್ಮ ಲೆಕ್ಚರರ್ಸ್ ಅನ್ನ ಹೆಚ್ಚು ರಿಸೋರ್ಸ್ಫುಲ್ ಆಗಿ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನೀವು ಲೆಕ್ಚರರ್ಸ್ ಈ ಒಂದು ಸೆಷನ್ ಅನ್ನ ಅತ್ಯಂತ ಗಂಭೀರವಾಗಿ ತಗೊಂಡು ಇದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಜೊತೆಗೆ ಇದರ ಒಂದು ಎಫೆಕ್ಟ್ ಏನಾಗಬೇಕು, ಮಕ್ಕಳಿಗೆ ಇದು ರೀಚ್ ಆಗಬೇಕು. ಮಕ್ಕಳಿಗೆ ಯಾವ ರೀತಿ ನೀವು ಅದನ್ನ ಉಣಬಡಿಸ್ತೀರಾ ತಮ್ಮ ಕಾಲೇಜುಗಳಲ್ಲಿ ಅನ್ನೋ ಒಂದು ವಿಚಾರ ತುಂಬಾ ಉಪಯುಕ್ತವಾಗಿರ್ತಕ್ಕಂಥದ್ದು ಮತ್ತು ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲ ಒಂದು ಉಪನ್ಯಾಸಕರಿಗೂ ಈ ಸಂದರ್ಭದಲ್ಲಿ ನಾನು ಇಲಾಖೆ ಪರವಾಗಿ ಮತ್ತು ಕ್ರೈಸ್ ಪರವಾಗಿ ಮತ್ತು ನಮ್ಮ ಶಿಕ್ಷಣ ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಓವರ್ ಟು ಮೋಹನ್ ಸರ್. ಲಕ್ಷ್ಮೀಪತಿ ಅವರೇ ಒಂದು ನಿಮಿಷ. ಹಲೋ ಮೋಹನ್ ಸರ್, ಒಂದು ನಿಮಿಷ ಸರ್. 51 ಜನ ಮಾತ್ರ ಇದ್ದಾರೆ, ಬೇರೆಯವ್ರು ಜಾಯ್ನ್ ಅಲ್ಲಿ ಕೇಳಿ. ಹೇಳಿದೀವಿ ಸರ್. ಹೇಳ್ಬೇಕು. ಸ್ವಾಗತ ಮಾಡುವಾಗ ED ಅವ್ರನ್ನೆಲ್ಲ ನೆನ್ಸೋದು ಬೇಡವಾ? ಮಾಡಿ ಮಾತಾಡಿ. JD ಅವ್ರಿಗೆ ಹೇಳಿ, JD ಅವ್ರು ಅಲ್ಲೇ ಇರ್ತಾರೆ. JD ಅವರು ಸರ್, ಕ್ಷಮಿಸಿ ಸರ್. ಮಾತಾಡಿ ಹೇಳಿ. ED ಸರ್ಗೆ I'm here. I have joined.
ಎಸ್ ಸರ್. ಸೊ ಈ ಸಭೆಯಲ್ಲಿ ಈ ಜೂಮ್ ಮೀಟಿಂಗ್ ಅಲ್ಲಿ ನಮ್ಮ ಜೊತೆ ಈಗ ಮೀಟಿಂಗ್ ಅಲ್ಲಿ ಇರ್ತಕ್ಕಂಥ ನಮ್ಮ ಮಾನ್ಯ ನಿರ್ದೇಶಕರು ಕಾರ್ಯನಿರ್ವಾಹಕ ನಿರ್ದೇಶಕರು ಇಡಿ ಸರ್ಗೆ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ನಮ್ಮ ಶಿಕ್ಷಣ ವಿಭಾಗದ ಜಂಟಿ ನಿರ್ದೇಶಕರಿಗೂ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ರಮಣನ್ ಸರಿಗೂ ಸ್ವಾಗತವನ್ನು ಕೋರುತ್ತಾ ಈಗ ಬೆಳ್ಳಿ ಶೆಟ್ಟಿ ಸರ್ಗೂ ಸ್ವಾಗತ ಕೋರುತ್ತಾ ಅದೇ ರೀತಿ ನಮ್ಮ ಎಜುಕೇಶನ್ ಸೆಕ್ಷನ್ ಇಂದ ಭಾಗವಹಿಸತಕ್ಕಂಥ ಎಲ್ಲಾ ಸಿಬ್ಬಂದಿ ಅಧಿಕಾರಿಗಳಿಗೂ ಸ್ವಾಗತವನ್ನು ಕೋರಿ ಈಗ ಮೋಹನ್ ಸರ್ ತಮ್ಮ ಪ್ರೆಸೆಂಟೇಶನ್ ಸ್ಟಾರ್ಟ್ ಮಾಡ್ಬೇಕಂತ ಕೇಳ್ಕೊತೀವಿ. ಸರ್ ಶೇರ್ ಆಗಿದೆ ಅಲ್ಲ? ಶೇರ್ ಆಗಿದೆ ಸರ್. ಶೇರ್ ಆಗಿದೆ ಅಲ್ವಾ ಸರ್? ಉಮೇಶ್ ಸರ್ ಆಗಿದೆ ಸರ್, ಶೇರ್ ಆಗಿದೆ. ಸ್ಟಾರ್ಟ್ ಮಾಡಿ ಸರ್. ನನ್ನ ಆಡಿಯೋನು ಪರ್ಫೆಕ್ಟ್ ಇದೆ ಅಲ್ಲ? ಎಸ್ ಸರ್. ಓಕೆ. ಎಲ್ಲ ನನ್ನ ವೃತ್ತಿ ಬಾಂಧವರಿಗೆ ನಮಸ್ಕಾರ. ಈಗಾಗಲೇ ಟೈಮ್ ಆಗಿರೋದ್ರಿಂದ ನೇರ ಸ್ಟಾರ್ಟ್ ಮಾಡೋಣ. ಇದು ಈ ವರ್ಷಕ್ಕೆ ಸೀಮಿತವಾಗಿ ಬಿಟ್ಟಿರ್ತಕ್ಕಂಥ ಬ್ಲೂ ಪ್ರಿಂಟ್ ನಮ್ಮ ಇಲಾಖೆ. ಇಲ್ಲಿ ಪಾರ್ಟ್ ಡಿ ಗಮನಿಸೋದಾದ್ರೆ ಒಟ್ಟಾರೆ ನಮ್ಮ ಕ್ವಶನ್ ಪೇಪರ್ ಅಲ್ಲಿ 45 ಪ್ರಶ್ನೆಗಳಿರುತ್ತವೆ. ಆ 45 ಪ್ರಶ್ನೆಗಳು 105 ಮಾರ್ಕ್ಗೆ ಸಿದ್ಧವಾಗಿರ್ತದೆ. ಇದರಲ್ಲಿ ನಮ್ಮ ಮಕ್ಕಳು ಅಟೆಂಡ್ ಮಾಡ್ಬೇಕಾಗಿರೋದು 70 ಮಾರ್ಕಿಗೆ. ಸೊ 70ಅನ್ನ ಡಿವೈಡ್ ಮಾಡಿದ್ರೆ ಹಾಫ್ ಆಗಿ 35, 70 + 35 105 ಆಗುತ್ತೆ. ಸೊ ಆ ಮ್ಯಾನರ್ ನಲ್ಲಿ 45 ಪ್ರಶ್ನೆಗಳಿಗೆ ಸೇರ್ಕೊಂಡಂಗೆ ಗರಿಷ್ಠ ಅಂಕ ಅಂದ್ರೆ ಸಿದ್ಧಪಡಿಸಿರೋದು ಆ ಪ್ರಶ್ನೆ ಪದಕ್ಕೆ 105ಕ್ಕೆ, ಅದರಲ್ಲಿ ಗರಿಷ್ಠ ಬರೀಬೇಕಾಗಿರೋದು 70ಕ್ಕೆ. ನಾವೀಗ ರಿವರ್ಸ್ ನೋಡೋದಾದ್ರೆ ಪಾರ್ಟ್ ಡಿ ಇಲ್ಲಿ ಬಂದು ನಿಮಗೆ 9 ಕ್ವಶನ್ಸ್ ಇರುತ್ತೆ. ಸೊ ಅಲ್ಲಿ ಪಾರ್ಟ್ ಡಿ ಅಂತ ಅಂದ್ರೆ ಲಾಂಗ್ ಆನ್ಸರ್ಸ್ ಕ್ವಶನ್ಸ್, ಅದು ಥಿಯರಿ ಕ್ವಶನ್ಸ್ ಇರುತ್ತೆ ಪ್ಲಸ್ ನ್ಯೂಮರಿಕಲ್ ಕ್ವಶನ್ಸ್ ಇರುತ್ತೆ. ಥಿಯರಿ 5 ಕ್ವಶನ್ಸ್, ನ್ಯೂಮರಿಕಲ್ 4 ಕ್ವಶನ್ಸ್. ಸೊ ನ್ಯೂಮರಿಕಲ್ಸ್ 4 ಕ್ವಶನ್ಸ್ ಅಲ್ಲಿ ನೋಡೋದಾದ್ರೆ ಎಲ್ಲಿಂದ ಬರುತ್ತೆ ಆ 4 ನ್ಯೂಮರಿಕಲ್ಸ್ ಅಂತ ಹೇಳೋದಾದ್ರೆ, ರೂಲ್ ಪ್ರಕಾರ ಎವ್ರಿ ಆಲ್ಟರ್ನೇಟಿವ್ ಯೂನಿಟ್ ಅಲ್ಲಿ ಒಂದು ನ್ಯೂಮರಿಕಲ್ ಬರಬೇಕು. ಸೊ ಫಸ್ಟ್ ಯೂನಿಟ್ ಮತ್ತೆ ಸೆಕೆಂಡ್ ಯೂನಿಟ್ ಎವ್ರಿ ಆಲ್ಟರ್ನೇಟಿವ್ ಯೂನಿಟ್ ಅಲ್ಲಿ ಒಂದು ನ್ಯೂಮರಿಕಲ್ ಬರಬೇಕಾಗಿರೋದ್ರಿಂದ, ಅಥವಾ ನ್ಯೂಮರಿಕಲ್ ಚಾರ್ಜಸ್ ಅಂತ ಬರ್ಬೋದು ಅಥವಾ ಪೊಟೆನ್ಶಿಯಲ್ ಕೆಪಾಸಿಟನ್ಸ್ ಇಂದನಾದ್ರೂ ಬರಬಹುದು. ಅಲ್ಲಿ ಒಂದು ನ್ಯೂಮರಿಕಲ್ ಆಯ್ತು. ಇನ್ನು ಎರಡನೇ ನ್ಯೂಮರಿಕಲ್ ಅಗೈನ್ ಇದರ್ ಥರ್ಡ್ ಯೂನಿಟ್ ಅಥವಾ ಫೋರ್ತ್ ಯೂನಿಟ್, ಅವೆರಡು ಯೂನಿಟ್ ಅಲ್ಲಿ ಒಂದರಿಂದ ನ್ಯೂಮರಿಕಲ್ ಬರಬೇಕಾಗುತ್ತೆ. ಬಟ್ ಥರ್ಡ್ ಯೂನಿಟ್ ಅಲ್ಲಿ ವೆಯ್ಟೇಜ್ ಜಾಸ್ತಿ ಇರೋದ್ರಿಂದ 13 ಇರೋದ್ರಿಂದ ಅಲ್ಲೇ ಬರಬೇಕಾಗುತ್ತೆ ಒಂದು ನ್ಯೂಮರಿಕಲ್. ಸೊ ಹಾಗಾಗಿ ಎರಡನೇ ನ್ಯೂಮರಿಕಲ್ ನಾವು ಅಲ್ಲಿ ಗೆಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಥರ್ಡ್ ನ್ಯೂಮರಿಕಲ್ ಬಂದು 5th ಯೂನಿಟ್ ಅಥವಾ 6th ಯೂನಿಟ್. ಇಲ್ಲಿ ಈ 3 ಮಾಡಲ್ ಕ್ವಶನ್ ಪೇಪರ್ ಈಗಾಗಲೇ ಇಲಾಖೆ ಏನ್ ಬಿಟ್ಟಿದೆ ಅದು, ಮತ್ತೆ ಮೊನ್ನೆ ನಡೆದಂತ ಪ್ರಿಪರೇಟರಿ, ಆ ಎಲ್ಲದರಲ್ಲೂ ನೋಡಿದ್ರೆ ಇಲ್ಲಿ 3ನೇ ನ್ಯೂಮರಿಕಲ್ ಬಂದು ಆಲ್ಟರ್ನೇಟಿವ್ ಕರೆಂಟ್ ಇಂದ ಬಂದಿದೆ. ಇನ್ನು ನೆಕ್ಸ್ಟ್ ಕೊನೆ ನ್ಯೂಮರಿಕಲ್ 4ನೇ ನ್ಯೂಮರಿಕಲ್ ನೆಕ್ಸ್ಟ್ ಆಲ್ಟರ್ನೇಟಿವ್ ಯೂನಿಟ್ ಇಂದಾನೆ ಕೊಡ್ಬೇಕಾಗತ್ತೆ ರೂಲ್ ಪ್ರಕಾರ. ಅದು 7th ಯೂನಿಟ್ ಅಥವಾ 8th ಯೂನಿಟ್ ಇಂದ ಬರ್ಬೇಕಾಗತ್ತೆ. ಹೇಗೆ ನಾವಿಲ್ಲಿ ಫಸ್ಟ್ ಯೂನಿಟ್ ಸೆಕೆಂಡ್ ಯೂನಿಟ್ ಆಲ್ಟರ್ನೇಟಿವ್ ನೋಡಿದ್ವಿ, ಹಾಗೆ 7th ಮತ್ತೆ 8th ಯೂನಿಟ್. ಸೊ ಅಂದ್ರೆ ರೇ ಆಪ್ಟಿಕ್ಸ್ ಅಥವಾ ವೇವ್ ಆಪ್ಟಿಕ್ಸ್ ಅಲ್ಲಿಂದ ಒಂದು ನ್ಯೂಮರಿಕಲ್ ಬರ್ತದೆ. ಸೊ ಈ ರೀತಿಯಾಗಿ 4 ನ್ಯೂಮರಿಕಲ್ ಬರ್ತದೆ. ಮಕ್ಕಳು ಬರೀಬೇಕಾಗಿರೋದು 2 ನ್ಯೂಮರಿಕಲ್. ಇದು ನ್ಯೂಮರಿಕಲ್ಗೆ ನೋಡೋ ಹಾಗೆ ಈ ರೀತಿ ನೋಡೋದಾದ್ರೆ ಇಲ್ಲಿ ಕ್ವಶನ್ಸ್ ಬಂದು 45. ಇದರಲ್ಲಿ ಪಾರ್ಟ್ ಎ ಬಂದು 1 to 20 ಇರುತ್ತೆ, 15 MCQ, 5 ಫಿಲ್ ಇನ್ ದ ಬ್ಲಾಂಕ್. ಪಾರ್ಟ್ ಬಿ ಇಲ್ಲಿ ಬಂದು 2 ಮಾರ್ಕ್, ಅದು ಕ್ವಶನ್ಸ್ 8 ಕ್ವಶನ್ಸ್ ಇರುತ್ತೆ, 5 ಬರೀಬೇಕು. ಹಾಗೆ ಪಾರ್ಟ್ ಸಿ 3 ಮಾರ್ಕ್, 8 ಕ್ವಶನ್ಸ್ ಇರುತ್ತೆ, 5 ಮಾರ್ಕ್ ಬರೀಬೇಕು. ಈಗ ಇದೇ ಬ್ಲೂ ಪ್ರಿಂಟ್ ನ ಪಾರ್ಟ್ ವೈಸ್ ಸೆಗ್ರಿಗೇಟ್ ಮಾಡಿ ನೋಡೋದಾದ್ರೆ ಇದು ಪಾರ್ಟ್ ಎ. ಸೊ ಪಾರ್ಟ್ ಎ ಅಲ್ಲಿ 15 MCQ ಮತ್ತೆ 5 ಫಿಲ್ ಇನ್ ದ ಬ್ಲಾಂಕ್. ಈ 5 ಫಿಲ್ಲಿಂಗ್ ದ ಬ್ಲಾಂಕ್ ಅಲ್ಲಿ 3 ಫಿಲ್ ಇನ್ ದ ಬ್ಲಾಂಕ್ ಚಾಪ್ಟರ್ ನಂಬರ್ 5, ಚಾಪ್ಟರ್ ನಂಬರ್ 6, ಚಾಪ್ಟರ್ ನಂಬರ್ 7 ಈ 3ರಿಂದನೇ ಬಂದಿದೆ.
ಫಸ್ಟ್ 3 fill in the blanks. ಅಂದ್ರೆ 3 ಮಾಡೆಲ್ ಕ್ವಶನ್ ಪೇಪರ್ ಆಗಲಿ ಅಥವಾ ಮೊನ್ನೆ ನಡೆದಂತ ಪ್ರಿಪರೇಟರಿ ಪೇಪರ್ ಆಗಲಿ ಅಲ್ಲೆಲ್ಲದರಲ್ಲೂ 5, 6, 7 ಈ 3 ಚಾಪ್ಟರ್ ಇಂದ ಫಿಲ್ ಇನ್ ದ ಬ್ಲಾಂಕ್ಸ್ ನೋಡಿದೀವಿ. ಇನ್ನು ನೆಕ್ಸ್ಟ್ ಉಳಿದ 2 ಫಿಲ್ ಇನ್ ದ ಬ್ಲಾಂಕ್ಗಳು ರೇ ಆಪ್ಟಿಕ್ಸ್, ವೇವ್ ಆಪ್ಟಿಕ್ಸ್, ಡ್ಯುಯಲ್ ನೇಚರ್ ಈ 3 ಚಾಪ್ಟರ್ ಅಲ್ಲಿ ಸೊ ವೇರಿ ಮಾಡ್ತಾ ಕೊಡ್ತಾ ಬಂದಿದ್ದಾರೆ. ಸೊ ಮಾಡೆಲ್ ಪೇಪರ್ 1 ಅಲ್ಲಿ, ಮಾಡೆಲ್ ಪೇಪರ್ 2 ಅಲ್ಲಿ, ಮಾಡೆಲ್ ಪೇಪರ್ 3 ಅಲ್ಲಿ ಮತ್ತೆ ಪ್ರಿಪರೇಟರಿ ಅಷ್ಟು ಪೇಪರ್ಗಳಲ್ಲಿ ಇನ್ನು ಉಳಿದ 2 ಫಿಲ್ ಇನ್ ದ ಬ್ಲಾಂಕ್ ವೇರಿ ಮಾಡ್ತಾ ಕೊಡ್ತಾ ಬಂದಿದ್ದಾರೆ. ಅದನ್ನ ನಾವಿಲ್ಲಿ ಗಮನಿಸಬೇಕಾಗಿರೋದು. ಇದು ಪಾರ್ಟ್ ಎ ಬ್ಲೂ ಪ್ರಿಂಟ್ ಸೆಗ್ರಿಗೇಟ್ ಮಾಡಿ ನೋಡಿದಾಗ 20 ಕ್ವಶನ್ಸ್ ಇರುತ್ತೆ, 20 ಅಟೆಂಡ್ ಮಾಡಬೇಕು, 20 ಮಾರ್ಕ್. ಇನ್ನು ಪಾರ್ಟ್ ಬಿ 2 ಮಾರ್ಕ್ ಕ್ವಶನ್ಸ್. ಇಲ್ಲಿ ಅಗೈನ್ 8 ಕ್ವಶನ್ಸ್ ಇರುತ್ತೆ, ಮಕ್ಕಳು ಬರೀಬೇಕಾಗಿರೋದು 5 ಕ್ವಶನ್ಸ್ ಇಲ್ಲಿ. ಸೊ ಇಲ್ಲಿ ಒಂದು ನ್ಯೂಮರಿಕಲ್ ಕೇಳಬೇಕಾಗಿ ಬರ್ತದೆ. ಪಾರ್ಟ್ ಬಿ ಕೂಡ 2 ಮಾರ್ಕ್ ಅಲ್ಲಿ ಒಂದು ನ್ಯೂಮರಿಕಲ್. ಈಗ ನಾವು ಅದನ್ನ ನೋಡೋದಾದ್ರೆ ಚಾಪ್ಟರ್ ನಂಬರ್ 4 ಇಲ್ಲಿ ಒಂದು ನ್ಯೂಮರಿಕಲ್ ಬಂದಿದೆ. ಯಾವ ಪೇಪರ್ ಅಲ್ಲಿ? ಮಾಡೆಲ್ ಪೇಪರ್ 2 ಅಲ್ಲಿ. ನೆಕ್ಸ್ಟ್ ಹಾಗೆ ಚಾಪ್ಟರ್ ನಂಬರ್ 6 ಇಲ್ಲಿ ಒಂದು ನ್ಯೂಮರಿಕಲ್ ಬಂದಿದೆ. ಎಲ್ಲಿ ಅಂತ ಅಂದ್ರೆ ಅದು ಮಾಡೆಲ್ ಪೇಪರ್ 1 ಮತ್ತೆ ಮೊನ್ನೆ ನಡೆದಂತೆ ಪ್ರಿಪರೇಟರಿ ಎಕ್ಸಾಮ್ಸ್. ಆ ಎರಡರಲ್ಲೂ 2 ಮಾರ್ಕ್ ನ್ಯೂಮರಿಕಲ್ ಚಾಪ್ಟರ್ ನಂಬರ್ 6 ಅಲ್ಲಿ ಬಂದಿದೆ. ಹಾಗೆ ನೆಕ್ಸ್ಟ್ ಆಟಮ್ ಇಲ್ಲಿ ನ್ಯೂಮರಿಕಲ್ ಬಂದಿದೆ. ಎಲ್ಲಿ ಅಂದ್ರೆ ಅದು ಮಾಡೆಲ್ ಪೇಪರ್ 3 ಅಲ್ಲಿ. ಸೊ ನೆಕ್ಸ್ಟ್ ಇಲ್ಲಿ ಚಾಪ್ಟರ್ ನಂಬರ್ 1, 2, 3 ಮತ್ತೆ 8 ಮತ್ತೆ 14. ಸೊ ಎಂಟ್ರಲ್ಲಿ 5 ಬರೀಬೇಕಾಗಿರೋದ್ರಿಂದ ಇಲ್ಲಿ ಬೇಕಾದ್ರೆ ಕಾನ್ಸಂಟ್ರೇಟ್ ಮಾಡಬಹುದು. ಚಾರ್ಜಸ್ ಅಂಡ್ ಫೀಲ್ಡ್ಸ್, ಪೊಟೆನ್ಶಿಯಲ್ ಕೆಪಾಸಿಟೆನ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ ಈ 3 ಚಾಪ್ಟರ್ಸ್ ನ ಮಕ್ಕಳು ಜೂನ್ ಇಂದನೂ ಓದ್ಕೋತಾ ಬಂದಿರ್ತಾರೆ. ಫಸ್ಟ್ ಕಾಮನ್ ಟೆಸ್ಟ್ ಓದಿರ್ತಾರೆ, ಮಿಡ್ ಟರ್ಮ್ ಅಲ್ಲಿ ಓದಿರ್ತಾರೆ, ನಾವು ಬರ್ಸಿ ಪ್ರಾಕ್ಟೀಸ್ ಮಾಡಿರ್ತೀವಿ. ಸೊ ಆದಷ್ಟು ಇಲ್ಲೇ ಮಕ್ಕಳಿಗೆ ಕ್ವಶನ್ಸ್ ಗಳನ್ನ ಕವರ್ ಮಾಡಿದ್ರೆ ಸೊ ಎಂಟ್ರಲ್ಲಿ 5 ಬರೀಬೇಕಾಗಿರೋದ್ರಲ್ಲಿ ಆರಾಮಾಗಿ ಬರ್ಕೊಳ್ತಾರೆ ಆ 3 ಕ್ವಶನ್ಸ್. ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಲ್ಲಿಗೆ ಬಂದ್ರೆ ಆ ಚಾಪ್ಟರ್ ಸಣ್ಣ ಚಾಪ್ಟರ್ ಆಗಿರೋದ್ರಿಂದ ಸೊ ಅಲ್ಲೂ ಸಹ ನಾವು ಪ್ರಾಕ್ಟೀಸ್ ಮಾಡ್ಕೋಬಹುದು. ಸೊ ಇಲ್ಲಿ 3 ಆಯ್ತು, 1, 2, 3 ಮತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಲ್ಲಿ 1 ಆಯ್ತು. ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಅಲ್ಲೂ ಸ್ಟ್ಯಾಂಡರ್ಡ್ ಕ್ವಶನ್ಸ್ ಸಿಗುತ್ತೆ ನಮಗೆ 2 ಮಾರ್ಕ್ ಇತ್ತು. ಸೊ ನಾವು ಇಲ್ಲಿ ಎಂಟ್ರಲ್ಲಿ 5 ಮಕ್ಕಳಿಗೆ ನಾವು ಇಲ್ಲೇ ಚೂಸ್ ಮಾಡಬಹುದು. ಚಾಪ್ಟರ್ ನಂಬರ್ 1, 2, 3 ಮತ್ತೆ 8 ಮತ್ತೆ 14. ಸೊ ಇಲ್ಲಿ ನ್ಯೂಮರಿಕಲ್ ಎಲ್ಲೆಲ್ಲಿ ಬಂದಿದೆ ಅನ್ನೋದಕ್ಕೆ ನಾನು ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ 4th ಅಲ್ಲಿ 2 ಅಲ್ಲಿ ಬಂದಿದೆ, 6th ಅಲ್ಲಿ ಮಾಡೆಲ್ ಪೇಪರ್ 1 ಮತ್ತೆ ಪ್ರಿಪರೇಟರಿ ಬಂದಿದೆ, 12 ಆಟಮ್ಸ್ ಅಲ್ಲಿ ಮಾಡೆಲ್ ಪೇಪರ್ 3 ಅಲ್ಲಿ ಬಂದಿದೆ. ಸೊ ಇದು ಪಾರ್ಟ್ ಬಿ 2 ಮಾರ್ಕ್ ಕ್ವಶನ್ಸ್. ಹಾಗೆ ಪಾರ್ಟ್ ಸಿ ನೋಡೋದಾದ್ರೆ ಇಲ್ಲೂ ಒಂದು ನ್ಯೂಮರಿಕಲ್ ಬರಬೇಕು 3 ಮಾರ್ಕ್ ಇಂದರಲ್ಲಿ. ಸೊ 4th ಚಾಪ್ಟರ್ ಮೂವಿಂಗ್ ಚಾರ್ಜಸ್ ಮತ್ತೆ ಮ್ಯಾಗ್ನೆಟಿಸಮ್ ಇಂದ ಇಲ್ಲಿ ಒಂದು ನ್ಯೂಮರಿಕಲ್ ಬಂದಿದೆ. ಅದನ್ನ ನಾವೆಲ್ಲಿ ನೋಡ್ಬೋದು ಅಂದ್ರೆ ಮಾಡೆಲ್ ಪೇಪರ್ 1 ಅಲ್ಲಿ ನೋಡ್ಬೋದು. ನೆಕ್ಸ್ಟ್ ಮಾಡೆಲ್ ಪೇಪರ್ 2 ಅಲ್ಲಿ ನ್ಯೂಮರಿಕಲ್ ಎಲ್ಲಿಂದ ಬಂದಿದೆ 3 ಮಾರ್ಕಿಗೆ ಅಂದ್ರೆ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ ಅಲ್ಲಿಂದ ಬಂದಿದೆ. ಹಾಗೆ ನೆಕ್ಸ್ಟ್ ನ್ಯೂಕ್ಲಿಯೈ ಅಲ್ಲಿಂದ 3 ಮಾರ್ಕ್ ನ್ಯೂಮರಿಕಲ್ ಮಾಡೆಲ್ ಪೇಪರ್ 2 ಬಂದಿದೆ ಮತ್ತೆ ಮೊನ್ನೆ ನಡೆದಂತ ಪ್ರಿಪರೇಟರಿ ಅಲ್ಲೂ ಬಂದಿದೆ. ಸೊ ಇಲ್ಲಿ ನಾವು ಈಗ 3 ಮಾಡೆಲ್ ಕ್ವಶನ್ ಪೇಪರ್ ಪ್ಲಸ್ 1 ಪ್ರಿಪರೇಟರಿ 4 ಪೇಪರ್ ನೋಡಿದ್ರೆ ನಾವು 3 ಮಾರ್ಕ್ ನ್ಯೂಮರಿಕಲ್ ನಾವು ಎಲ್ಲಿ ಗಮನಿಸ್ತಿದೀವಿ ಅಂತ ಅಂದ್ರೆ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಲ್ಲಿ ಪ್ಲಸ್ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಮ್ಯಾಟರ್ ಅಲ್ಲಿ ಮತ್ತೆ ನ್ಯೂಕ್ಲಿಯೈ. ಹಾಗೆ ಇಲ್ಲಿ 8 ಕ್ವಶನ್ಸ್ ಇರುತ್ತೆ, 8ರಲ್ಲಿ 5 ಬರೀಬೇಕಾಗುತ್ತೆ. ಸೊ ಇಲ್ಲಿ 5 ಕ್ವಶನ್ಸ್ ನಾವು ಮೊದಲೇ ಹೇಳಿದಾಗೆ ಚಾರ್ಜಸ್ ಅಂಡ್ ಫೀಲ್ಡ್, ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟೆನ್ಸ್ ಈ ಚಾಪ್ಟರ್ ಗಳನ್ನ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ನ ಮೊದಲಿಂದ ಮಕ್ಕಳು ಓದಿರ್ತಾರೆ, ಡ್ರಿಲ್ ಆಗಿರುತ್ತೆ, ಬರ್ಸಿರ್ತೀವಿ. ಸೊ ಎನಿಹಾವ್ ಆ 5 ಕ್ವಶನ್ಸ್ ನ ಇಲ್ಲೇ ಹೇಗೆ ಪ್ರಾಕ್ಟೀಸ್ ಮಾಡಬಹುದು. ನ್ಯೂಮರಿಕಲ್ ಕಷ್ಟ ಅನ್ನತ್ತೆ ಆಗೋದಾದ್ರೆ ಸೊ ಚಾರ್ಜಸ್, ಫೀಲ್ಡ್, ಪೊಟೆನ್ಶಿಯಲ್ ಕೆಪಾಸಿಟೆನ್ಸ್, ಮ್ಯಾಗ್ನೆಟಿಸಮ್ ಮ್ಯಾಟರ್, EMI, ಆಪ್ಟಿಕ್ಸ್ ಇಲ್ಲೇ ಕವರ್ ಮಾಡ್ತಾ ಹೋಗ್ಬೋದು ಅನ್ಕೊಳ್ತೀನಿ. ಹಾಗೆ ಪಾರ್ಟ್ ಡಿ 5 ಮಾರ್ಕ್ ಕ್ವಶನ್ಸ್ ನೋಡೋದಾದ್ರೆ ಸೊ ಇಲ್ಲಿ ಚಾರ್ಜಸ್ ಅಂಡ್ ಫೀಲ್ಡ್ ಇಂದ 1, ಅಗೇನ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಕೆಪಾಸಿಟೆನ್ಸ್ ಇಂದ 1. ಸೊ ಇಲ್ಲಿ ಯೂನಿಟ್ 1, ಯೂನಿಟ್ 2 ಆಗಿರೋದ್ರಿಂದ ಸಪೋಸ್ ಚಾರ್ಜಸ್ ಇಂದ ಥಿಯರಿ ಬಂದ್ರೆ ಪೊಟೆನ್ಶಿಯಲ್ ಇಂದ ನ್ಯೂಮರಿಕಲ್ ಬರುತ್ತೆ, ಪೊಟೆನ್ಶಿಯಲ್ ಇಂದ ಥಿಯರಿ ಬಂದ್ರೆ ಚಾರ್ಜಸ್ ಇಂದ ಆಲ್ಟರ್ನೇಟಿವ್ ಆಗಿ ಬರುತ್ತೆ. ಇನ್ನು ಕರೆಂಟ್ ಎಲೆಕ್ಟ್ರಿಸಿಟಿ ಸೊ ಇಲ್ಲಿ ವೇಟೇಜ್ ಜಾಸ್ತಿ ಇರೋದ್ರಿಂದ 2 5 ಮಾರ್ಕ್ ಕ್ವಶನ್ಸ್, ಅದ್ರಲ್ಲಿ ಒಂದು ಥಿಯರಿ ಪ್ಲಸ್ 1 ನ್ಯೂಮರಿಕಲ್. ಹಾಗೆ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಇಲ್ಲಿ ಪ್ರಾಬ್ಲಮ್ ಕೊಡ್ಲಿಕ್ಕೆ ಬರೋದಿಲ್ಲ,
ಯಾಕೆಂದ್ರೆ ಆಲ್ಟರ್ನೇಟಿವ್ ಯೂನಿಟ್ ಇಂದ ಒಂದು ಕೊಡಬೇಕು, ಯೂನಿಟ್ ಅಲ್ಲಿ ಕೊಡು. 3 ಮತ್ತೆ 4 ಈ ಆಲ್ಟರ್ನೇಟಿವ್ ಯೂನಿಟ್ ಇಂದ ಒಂದೇ ನ್ಯೂಮರಿಕಲ್ ಕೊಡಬೇಕಾಗಿರೋದ್ರಿಂದ ಕರೆಂಟ್ ಎಲೆಕ್ಟ್ರಿಸಿಟಿಗೆ ಹೆಚ್ಚಿಗೆ ವೈಟೇಜ್ ಇರೋದ್ರಿಂದ ಅಲ್ಲೇ ನ್ಯೂಮರಿಕಲ್ ಫಿಕ್ಸ್ ಆಗೋದ್ರಿಂದ ಸೊ 4th ಅಲ್ಲಿ ನಾವು ಗ್ಯಾರಂಟಿ ಆಗಿ ಥಿಯರಿನೇ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಇನ್ನು ಆಲ್ಟರ್ನೇಟಿವ್ ಕರೆಂಟ್, ಇಲ್ಲಿ 3 ಮಾಡೆಲ್ ಕ್ವಶನ್ ಪೇಪರ್ ಪ್ಲಸ್ ಪ್ರಿಪರೇಟರಿ ಅಷ್ಟು ನೋಡಿದಾಗ ನಮಗೆ ಆಲ್ಟರ್ನೇಟಿಂಗ್ ಕರೆಂಟ್ ಇಂದ ಡೆರಿವೇಶನ್ ಬಿದ್ದಿಲ್ಲ, ನ್ಯೂಮರಿಕಲ್ ಬಿದ್ದಿದೆ. ಸೊ ಇಲ್ಲಿ ಒಂದು ನ್ಯೂಮರಿಕಲ್ ಆಗುತ್ತೆ. ನೆಕ್ಸ್ಟ್ ರೇ ಆಪ್ಟಿಕ್ಸ್ ಮತ್ತೆ ವೇವ್ ಆಪ್ಟಿಕ್ಸ್, ಈ ಎರಡು ಚಾಪ್ಟರ್ ಗಳಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಹೇಗೆ ನೋಡಿದ್ವಿ, ಚಾರ್ಜ್ ಮತ್ತೆ ಪೊಟೆನ್ಶಿಯಲ್ ಹೇಗೆ ನೋಡಿದ್ವಿ, ಅದೇ ರೀತಿ ಇಲ್ಲಿ ವೇರಿ ಆಗಿದೆ. ರೇ ಆಪ್ಟಿಕಲಿ ಥಿಯರಿ ಬಂದ್ರೆ ವೇವ್ ಆಪ್ಟಿಕಲ್ಲಿ ನ್ಯೂಮರಿಕಲ್ ಬರ್ತದೆ, ಇಲ್ಲಿ ಥಿಯರಿ ಬಂದ್ರೆ ರೇ ಆಪ್ಟಿಕಲ್ಲಿ ನ್ಯೂಮರಿಕಲ್ ಬರ್ತದೆ. ನೆಕ್ಸ್ಟ್ ಸೆಮಿಕಂಡಕ್ಟರ್, ಇಲ್ಲಿಗೆ 4 ಸಮ್ಸ್ ಮುಗಿದೋಗೋದ್ರಿಂದ 1 ಮತ್ತೆ 2 ಲೆಕ್ಕ, 3ನೇ ಪಾಠದಿಂದ 1 ಲೆಕ್ಕ, 7ನೇ ಪಾಠದಿಂದ 1 ಲೆಕ್ಕ, ಮತ್ತೆ 9 ಮತ್ತೆ 10ನೇ ಪಾಠದಿಂದ 1 ಲೆಕ್ಕ ನೋಡಿದ್ರೆ ಅಲ್ಲೇ 4 ಲೆಕ್ಕ ಮುಗಿದೋಯ್ತು. ಸೊ ಹಾಗಾಗಿ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಇಂದ ಒಂದು ನಾವು ಥಿಯರಿನೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ, ನ್ಯೂಮರಿಕಲ್ ಅಲ್ಲ ಇಲ್ಲೂ ಇಲ್ಲ ಸಿಲೆಬಸ್ ಅಲ್ಲಿ. ಹಾಗಾಗಿ ಸೊ ಈಗ ಇಲ್ಲಿ ನಾವು 4 ನ್ಯೂಮರಿಕಲ್ ಅಂತ ಗೆಸ್ ಮಾಡಿದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ, ಆಲ್ಟರ್ನೇಟಿಂಗ್ ಕರೆಂಟ್ 2 ಕನ್ಫರ್ಮ್ ಆಗಿ ನೀವು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಬಹುದು, ಕರೆಂಟ್ ಎಲೆಕ್ಟ್ರಿಸಿಟಿ ಮತ್ತೆ ಆಲ್ಟರ್ನೇಟಿಂಗ್ ಕರೆಂಟ್. ಸೊ ಈ 2 ಚಾಪ್ಟರ್ಸ್ ನ ಎಲ್ಲಾ ಮೆಥಡ್ ನ ಒಳಗೊಂಡಂತೆ ನ್ಯೂಮರಿಕಲ್ಸ್ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಸೊ ಮಕ್ಕಳು 4ರಲ್ಲಿ 2 ಬರೀಬೇಕು, ಆ 2 ಬರೀಲಿಕ್ಕೆ ಈಸಿ ಆಗುತ್ತೆ. ಇನ್ನು ಉಳಿದ 2 ಹೇಗೆ ಅಂತ ಅಂದ್ರೆ ಚಾರ್ಜಸ್, ಫೀಲ್ಡ್, ಪೊಟೆನ್ಶಿಯಲ್ 2 ಪಾಠನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇನ್ನೊಂದು ನ್ಯೂಮರಿಕಲ್ ಅಟೆಂಡ್ ಮಾಡ್ಲಿಕ್ಕೆ ರೇ ಆಪ್ಟಿಕ್, ವೇವ್ ಆಪ್ಟಿಕ್ಸ್ ಅವೆರಡನ್ನು ಪ್ರಾಕ್ಟೀಸ್ ಮಾಡಬೇಕಾಗ್ಬಿಡ್ತದೆ. ಸೊ 4ರಲ್ಲಿ 2 ಕರೆಂಟ್ ಎಲೆಕ್ಟ್ರಿಸಿಟಿ ಮತ್ತೆ ಆಲ್ಟರ್ನೇಟಿವ್ ಕರೆಂಟ್ ಅವೆರಡು ಬಿಡದ ಪ್ರಾಕ್ಟೀಸ್ ಮಾಡೋದು ಒಳ್ಳೇದು. ಇನ್ನ 5 ಡೆರಿವೇಶನ್ಸ್ ಅಲ್ಲಿ 3 ಡೆರಿವೇಶನ್ ಅಟೆಂಡ್ ಮಾಡಬೇಕಾಗತ್ತೆ. ಸೊ ಆ 3 ಡೆರಿವೇಶನ್ಸ್ ನೋಡೋದಾದ್ರೆ ಈಗ ಚಾರ್ಜಸ್ ಮತ್ತೆ ಫೀಲ್ಡ್, ಪೊಟೆನ್ಶಿಯಲ್ ಆ 2 ಚಾಪ್ಟರ್ ಇಂದ 1 ಡೆರಿವೇಶನ್. ನೆಕ್ಸ್ಟ್ 2ನೇ ಡೆರಿವೇಶನ್ ಬಂದು ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ಇಲ್ಲಿ 1 ಡೆರಿವೇಶನ್ ಗ್ಯಾರಂಟಿ ಆಗಿರೋದ್ರಿಂದ ಸೊ ಆ 1 ಡೆರಿವೇಶನ್ ನಾವು ಕರೆಂಟ್ ಎಲೆಕ್ಟ್ರಿಸಿಟಿ ಇಂದಾನೆ ಪ್ರಾಕ್ಟೀಸ್ ಮಾಡಬಹುದು. ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಸೊ ಇಲ್ಲಿ 1 ಡೆರಿವೇಶನ್ ಗ್ಯಾರಂಟಿ ಆಗಿರೋದ್ರಿಂದ ಇಲ್ಲಿ 1 ಬರ್ತದೆ. ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ 14th ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಸೊ ಇಲ್ಲಿ 1 ಡೆರಿವೇಶನ್ ಗ್ಯಾರಂಟಿ ಆಗಿರೋದ್ರಿಂದ ಸೊ ಮಕ್ಕಳು 5ರಲ್ಲಿ 3 ಬರೀಬೇಕು. ಆ 3ನ ನಾವೆಲ್ಲಿ ಪ್ರಾಕ್ಟೀಸ್ ಮಾಡಿಸ್ಬೋದು ಅಂದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ 1, ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ 1, 2ನೇದು ನೆಕ್ಸ್ಟ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಸೊ ಅಲ್ಲಿಗೆ ಲಾಂಗ್ ಆನ್ಸರ್ಸ್ ಕ್ವಶನ್ಸ್ ಅಲ್ಲಿ ಥಿಯರಿಗೆ ಬಂದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಮತ್ತೆ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಈ 3 ಆಗುತ್ತೆ. ನ್ಯೂಮರಿಕಲ್ 2ಕ್ಕೆ ಬಂತು ಅಂತ ಅಂದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ ಮತ್ತೆ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ತಗೊಳ್ಬಹುದು. ಸೊ ಇದು ಪಾರ್ಟ್ ಎ. ಕ್ವಶನ್ ಪೇಪರ್ ಅಲ್ಲಿ 1 to 20 ಸೀರೀಸ್ ಇರುತ್ತೆ, 1 ಮಾರ್ಕ್ ಕ್ವಶನ್ಸ್ ಅದು. ಪಾರ್ಟ್ ಬಿ ಕ್ವಶನ್ ಪೇಪರ್ ಅಲ್ಲಿ 21 to 28 ಇರುತ್ತೆ, ಅದು 2 ಮಾರ್ಕ್. ಇಲ್ಲಿ 8ರಲ್ಲಿ 5 ಆನ್ಸರ್ ಮಾಡಬೇಕಾಗುತ್ತೆ ಮತ್ತೆ. ಪಾರ್ಟ್ ಸಿ ಇದು 29 ಇಂದ 36 ಕ್ಯಾರಿ ಆಗುತ್ತೆ ಕ್ವಶನ್ ನಂಬರ್ಸ್. ಇಲ್ಲಿ 8ರಲ್ಲಿ 5 ಬರೀಬೇಕಾಗುತ್ತೆ, ಅದು 3 ಮಾರ್ಕ್ ಕ್ವಶನ್ಸ್. ಪಾರ್ಟ್ ಡಿ ಹೋದ್ರೆ 37 to 41. ಸೊ ಇಲ್ಲಿ 5 ಮಾರ್ಕ್ ಥಿಯರಿ ಕ್ವಶನ್ಸ್ ಇರುತ್ತೆ, 5 ಕ್ವಶನ್ಸ್ ಇರುತ್ತೆ, 5ರಲ್ಲಿ ಮಕ್ಕಳು 3 ಅಟೆಂಡ್ ಮಾಡಬೇಕಾಗಿರುತ್ತೆ. ಇನ್ನು ಲಾಸ್ಟ್ ಪಾರ್ಟ್ ಡಿ ಇಲ್ಲೇ ನ್ಯೂಮರಿಕಲ್ 42 ಇಂದ 45 ಕ್ವಶನ್ ನಂಬರ್ಸ್ ಅಲ್ಲಿ 2 ನ್ಯೂಮರಿಕಲ್ಗೆ ನಾನು ಆಗ್ಲೇ ಹೇಳಿದಾಗೆ ನ್ಯೂಮರಿಕಲ್ಸ್ ಕ್ವಶನ್ ನಂಬರ್ 42 ಇಂದ ಕ್ವಶನ್ ನಂಬರ್ 45 ಇರುತ್ತೆ. ಕ್ವಶನ್ ನಂಬರ್ 42, 45 ಈ 4 ಲೆಕ್ಕದಲ್ಲಿ 42ನೇ ಲೆಕ್ಕ ಅಂದ್ರೆ ಮೊದಲನೇ ಲೆಕ್ಕ. ಸೊ ಬ್ಲೂ ಪ್ರಿಂಟ್ ಪ್ರಕಾರ ಎಲ್ಲಿಂದ ಬರ್ಬೋದು ಅಂದ್ರೆ ಚಾರ್ಜಸ್ ಅಂಡ್ ಫೀಲ್ಡ್ ಅಥವಾ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟನ್ಸ್ ಈ 2 ಚಾಪ್ಟರ್ ಇಂದ ಫೀಲ್ಡ್ ಇಂದನಾರು ಬರ್ಬೋದು, ಪೊಟೆನ್ಶಿಯಲ್ ಇಂದನಾರು ಬರ್ಬೋದು. ಅದು 42ನೇ ಕ್ವಶನ್ ಆಗಿರುತ್ತೆ. ಇನ್ನು 43ನೇ ಕ್ವಶನ್ ಪೇಪರ್ ಅಲ್ಲಿ 2ನೇ ಲೆಕ್ಕ, ಅದು ಯಾವ ಪಾಠದಿಂದ ಬರಬೇಕು? ಕರೆಂಟ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್ 3ನೇ ಲೆಕ್ಕ ಅಂದ್ರೆ 44th ಕ್ವಶನ್, ಅದರಿಂದ ಬರಬೇಕು ಆಲ್ಟರ್ನೇಟಿಂಗ್ ಕರೆಂಟ್. ಸೊ 43rd ಕ್ವಶನ್ ಅಟೆಂಡ್ ಮಾಡ್ಲಿಕ್ಕೆ ಒಂದೇ ಚಾಪ್ಟರ್ ಓದ್ಕೊಂಡ್ರೆ ಸಾಕು ಮಕ್ಕಳು. 44th ಕ್ವಶನ್ ಅಟೆಂಡ್ ಮಾಡ್ಲಿಕ್ಕೆ ಒಂದೇ ಚಾಪ್ಟರ್ ಓದ್ಕೊಂಡ್ರೆ ಸಾಕು. ಇದು ಬ್ಲೂ ಪ್ರಿಂಟ್ ಮತ್ತೆ 3 ಮಾಡೆಲ್ ಕ್ವಶನ್ ಪೇಪರ್ ಮತ್ತೆ ಪ್ರಿಪರೇಟರಿ ಇಷ್ಟನ್ನು ನೋಡಿ ಗಮನಿಸಬಹುದು ಇದನ್ನ. ನೆಕ್ಸ್ಟ್ ಲಾಸ್ಟ್ ನ್ಯೂಮರಿಕಲ್ 45th ಅಟೆಂಡ್ ಮಾಡ್ಲಿಕ್ಕೆ ಇಲ್ಲೂ 2 ಚಾಪ್ಟರ್ ಓದಬೇಕಾಗುತ್ತೆ ಮಕ್ಕಳು, ರೇ ಆಪ್ಟಿಕ್ಸ್ ಮತ್ತೆ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಮತ್ತೆ ವೇವ್ ಆಪ್ಟಿಕ್ಸ್. ಸೊ ಸೇಫರ್ ಸೈಡ್ಗೆ ಫಸ್ಟ್ ಕರೆಂಟ್ ಎಲೆಕ್ಟ್ರಿಸಿಟಿ, ಆಲ್ಟರ್ನೇಟಿಂಗ್ 2ನ್ನ ಡ್ರಿಲ್ ವರ್ಕ್ ಮಾಡಿಸ್ಬಿಟ್ರೆ ಎಲ್ಲಾ ರೀತಿ ಮೆಥಡ್ಸ್ ಅಲ್ಲಿ ನ್ಯೂಮರಿಕಲ್ಸ್ ನ ಸೇಫ್ ಆಗ್ತಾರೆ. 4ರಲ್ಲಿ 2 ಲೆಕ್ಕ ಬರೆಯೋ ರೀತಿ.
ನೆಕ್ಸ್ಟ್ ಅದೇ ಪಾರ್ಟ್ ಡಿ 5 ಮಾರ್ಕ್ ಥಿಯರಿ ಕ್ವಶನ್ಸ್. ಸೊ ಅಲ್ಲಿ 42ರಿಂದ 45 ಇತ್ತು ನ್ಯೂಮರಿಕಲ್ಸ್. ಇಲ್ಲಿ ಥಿಯರಿ ಕ್ವಶನ್ಸ್ 37 to 41. ಕ್ವಶನ್ ನಂಬರ್ 37 to 41. ಸೊ ಇಲ್ಲಿ 5 ಪ್ರಶ್ನೆಗಳು ಇರ್ತವೆ, 3 ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಡೆರಿವೇಶನ್ ಅಂದ್ರೆ 37th ಕ್ವಶನ್ ಯಾವ ಚಾಪ್ಟರ್ ಇಂದ ಬರ್ಬೋದು? ಚಾರ್ಜಸ್ ಅಂಡ್ ಫೀಲ್ಡ್ ಅಥವಾ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟನ್ಸ್. ನ್ಯೂಮರಿಕಲ್ ಚಾರ್ಜಸ್ ಅಲ್ಲಿದ್ರೆ ಇಲ್ಲಿ ಪೊಟೆನ್ಶಿಯಲ್ ಅಲ್ಲಿ ಡೆರಿವೇಶನ್ ಇರುತ್ತೆ. ಅಕಸ್ಮಾತ್ ಪೊಟೆನ್ಶಿಯಲ್ ನ್ಯೂಮರಿಕಲ್ ಇದ್ರೆ ಚಾರ್ಜಸ್ ಅಲ್ಲಿ ಡೆರಿವೇಶನ್ ಇರುತ್ತೆ. ಸೊ 37th ಡೆರಿವೇಶನ್ ಅಟೆಂಡ್ ಮಾಡ್ಲಿಕ್ಕೆ ಮಕ್ಕಳು 2 ಚಾಪ್ಟರ್ ಸಂಪೂರ್ಣ ಓದಬೇಕಾಗುತ್ತೆ. 5 ಮಾರ್ಕಿನ ಕ್ವಶನ್ಸ್ ಎಲ್ಲ ಚಾರ್ಜಸ್ ಅಂಡ್ ಫೀಲ್ಡ್ ಮತ್ತೆ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟೀಸ್ 2 ಚಾಪ್ಟರ್ದು 5 ಮಾರ್ಕ್ ಕ್ವಶನ್ಸ್ ಕಂಪ್ಲೀಟ್ ಆಗಿ ಓದ್ಕೊಂಡ್ರೆ ಆ ಮಕ್ಕಳು 37th ಕ್ವಶನ್ ಮೊದಲನೇ ಕ್ವಶನ್ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಎರಡನೇ ಕ್ವಶನ್ ನಂಬರ್ 38. ಸೊ ಅಂದ್ರೆ ಎರಡನೇ 5 ಮಾರ್ಕ್ ಡೆರಿವೇಶನ್. ಇದು ವೇಟೇಜ್ ಇರೋದ್ರಿಂದ ಈ ಚಾಪ್ಟರ್ಗೆ ಹೆಚ್ಚಿಗೆ. ಸೊ ಒಂದು ನ್ಯೂಮರಿಕಲ್ ಬರಬೇಕು ಈ ಚಾಪ್ಟರ್ ಇಂದ, ಮತ್ತೆ ಒಂದು ಡೆರಿವೇಶನ್ ಬರಬೇಕು ಈ ಚಾಪ್ಟರ್ ಇಂದ. ಸೊ ಹಾಗಾಗಿ 38 ಎರಡನೇ ಡೆರಿವೇಶನ್ ಅಟೆಂಡ್ ಮಾಡ್ಲಿಕ್ಕೆ ಮಕ್ಕಳು 1 ಚಾಪ್ಟರ್ ಓದ್ಕೊಂಡ್ರೆ ಸಾಕು. ದಟ್ ಇಸ್ ಕರೆಂಟ್ ಎಲೆಕ್ಟ್ರಿಸಿಟಿ. ತುಂಬಾ ಬೆನಿಫಿಟ್ ಇದೆ ಈ ಚಾಪ್ಟರ್. ಹಾಗೆ ಮೂರನೇ ಡೆರಿವೇಶನ್ ಅಂದ್ರೆ ಕ್ವಶನ್ ನಂಬರ್ 3 39th ಕ್ವಶನ್ ಅಟೆಂಡ್ ಮಾಡ್ಲಿಕ್ಕೆ ಅಗೈನ್ ಮಕ್ಕಳು ಒಂದೇ ಚಾಪ್ಟರ್ ಓದ್ಕೊಂಡ್ರೆ ಸಾಕು. ಯಾವ್ದು? ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್, 4th ಚಾಪ್ಟರ್. ಸೊ ಇಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಒಂದು ಚಾಪ್ಟರ್ಗೆ ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಇಲ್ಲಿ ಒಂದು ಚಾಪ್ಟರ್ಗೆ ಒಂದು ಲಾಂಗ್ ಆನ್ಸರ್ 5 ಮಾರ್ಕ್ ಡೆರಿವೇಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ 4th ಕ್ವಶನ್ ಅಂದ್ರೆ ಕ್ವಶನ್ ನಂಬರ್ 40 ಕ್ವಶನ್ ಬರಲ್ಲ. ಅದನ್ನ ಅಟೆಂಡ್ ಮಾಡ್ಲಿಕ್ಕೆ ಮಕ್ಕಳು 2 ಪಾಠ ಓದಬೇಕಾಗುತ್ತೆ. ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಮತ್ತೆ ವೇವ್ ಆಪ್ಟಿಕ್ಸ್. ಈ 2 ಪಾಠ ಓದ್ಕೊಂಡ್ರೆ ಅಗೇನ್ ರೇ ಆಪ್ಟಿಕ್ಸ್ ಅಲ್ಲಿ ಥಿಯರಿ ಬಂದ್ರೆ ವೇವ್ ಅಲ್ಲಿ ನ್ಯೂಮರಿಕಲ್, ವೇವ್ ಅಲ್ಲಿ ಥಿಯರಿ ಬಂದ್ರೆ ರೇ ಅಲ್ಲಿ ನ್ಯೂಮರಿಕಲ್. ಸೊ ಇದನ್ನ ಅಟೆಂಡ್ ಮಾಡ್ಲಿಕ್ಕೆ 2 ಚಾಪ್ಟರ್ ಓದಬೇಕಾಗುತ್ತೆ. ನೆಕ್ಸ್ಟ್ 41 ಬಂದ್ರೆ ಅಗೇನ್ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಸೊ ಇಲ್ಲಿ ಒಂದೇ ಚಾಪ್ಟರ್ಗೆ ಆರಾಮಾಗಿ ಮಕ್ಕಳು ಲಾಸ್ಟ್ ಕ್ವಶನ್ ಅಂದ್ರೆ 5ನೇ ಡೆರಿವೇಶನ್ ಅಟೆಂಡ್ ಮಾಡಬಹುದು. ಸೊ ಇಲ್ಲಿ 5ರಲ್ಲಿ 3 ಬರಬೇಕಾಗಿರೋದ್ರಿಂದ ಸೊ ಸೇಫರ್ ಸೈಡ್ಗೆ ಫಸ್ಟ್ ಮಕ್ಕಳನ್ನ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಮತ್ತೆ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಲ್ಲಿ ಮತ್ತೆ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಸೊ 2 ಮಾರ್ಕ್ ನ್ಯೂಮರಿಕಲ್ಗೆ 2 ಕ್ವಶನ್ ನ್ಯೂಮರಿಕಲ್ಗೆ ಕರೆಂಟ್ ಎಲೆಕ್ಟ್ರಿಸಿಟಿ ಆಲ್ಟರ್ನೇಟಿಂಗ್ ಕರೆಂಟ್ ಯಾವ ಮೆಥಡ್ ಬಿಡದ ಹಾಗೆ ಎಲ್ಲ ನ್ಯೂಮರಿಕಲ್ಸ್ ವರ್ಕೌಟ್ ಮಾಡಿದ್ರೆ ಬೆಸ್ಟ್. ಇದು 5 ಮಾರ್ಕ್ ನ್ಯೂಮರಿಕಲ್ ಕರೆಂಟ್ ಎಲೆಕ್ಟ್ರಿಸಿಟಿ ಆಲ್ಟರ್ನೇಟಿಂಗ್ ಕರೆಂಟ್ 43rd 44th ಕ್ವಶನ್ಸ್. ಹಾಗೆ 5 ಮಾರ್ಕ್ ಡೆರಿವೇಶನ್ಸ್ಗೆ ಮಕ್ಕಳು 38 ಕ್ವಶನ್ 39th ಕ್ವಶನ್ 41 ಕ್ವಶನ್ ಈ 3 ಸೇಫ್ ಆಗಿ ಫಸ್ಟ್ ಅಟೆಂಡ್ ಮಾಡ್ಕೊಬಿಡ್ಬೋದು. ಅದಕ್ಕೆ ಸೇಫ್ ಆಗಿ ಫಸ್ಟ್ ಚಾಪ್ಟರ್ಗಳು ಓದೋದಾದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಮತ್ತೆ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಸೊ ಇದು ಲಾಂಗ್ ಆನ್ಸರ್ ಕ್ವಶನ್ಸ್ ಆಯ್ತು, ನ್ಯೂಮರಿಕಲ್ ಮತ್ತೆ ಡೆರಿವೇಶನ್. ಸೊ ಇನ್ನು ಪಾರ್ಟ್ ಸಿ ಬರೋದಾದ್ರೆ ಪಾರ್ಟ್ ಡಿ ಇಂದ ಉಲ್ಟಾ ಪಾರ್ಟ್ ಸಿ ಬರ್ತಾ ಇದೀವಿ. ಪಾರ್ಟ್ ಸಿ ಇಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ನಂಬರ್ಸ್ ಎಲ್ಲಿ ಇರುತ್ತೆ 29 to 36. ಕ್ವಶನ್ ನಂಬರ್ 29 to 36 ಇರುತ್ತೆ. ಒಟ್ಟು 8 ಕ್ವಶನ್ಸ್ ಇದೆ. 8 ಇಲ್ಲಿ 5 ಬರೀಬೇಕು. ಸೊ ಇಲ್ಲಿ ಮಾಡಲ್ ಕ್ವಶನ್ ಪೇಪರ್ 3 ಆಗಲಿ ಪ್ರಿಪರೇಟರಿ ಆಗಲಿ ಅಗೇನ್ ಇಲಾಖೆ ಬಿಟ್ಟಿರ್ತಕ್ಕಂಥ ಬ್ಲೂ ಪ್ರಿಂಟ್ ಆಗಲಿ ಇವನ್ನೆಲ್ಲವನ್ನು ಗಮನಿಸಿದಾಗ ಕ್ವಶನ್ ನಂಬರ್ 29 ಅಂದ್ರೆ ಪಾರ್ಟ್ ಸಿ 3 ಮಾರ್ಕ್ ಅಲ್ಲಿ ಮೊದಲನೇ ಕ್ವಶನ್ ಚಾರ್ಜಸ್ ಅಂಡ್ ಫೀಲ್ಡ್ ಇಂದ ಬರ್ತಾ ಇದೆ. ಕ್ವಶನ್ ನಂಬರ್ 30 ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟನ್ಸ್ ಇಂದ ಬರ್ತಾ ಇದೆ. ಕ್ವಶನ್ ನಂಬರ್ 31 ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಇಂದ ಬರ್ತಾ ಇದೆ. ಕ್ವಶನ್ ನಂಬರ್ 32 ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. 33 ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. 34 ರೇ ಆಪ್ಟಿಕ್ಸ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಹಾಗೆ 35 ಚಾಪ್ಟರ್ ನಂಬರ್ 11. 36 ಚಾಪ್ಟರ್ ನಂಬರ್ 30. ಸೊ ಇಲ್ಲಿ ಮಕ್ಕಳು 8ರಲ್ಲಿ 5 ಬರಿಬೇಕಾಗಿರೋದ್ರಿಂದ ಸೊ ನೀವು ಅಗೇನ್ 1 2 4 5 ಈ ಚಾಪ್ಟರ್ಸ್ ಗಳನ್ನ ಆಗಸ್ಟ್ ಇಂದನು ಅಂದ್ರೆ ಫಸ್ಟ್ ಟೆಸ್ಟ್ ಎಲ್ಲದಕ್ಕೂ ರೆಡಿ ಆಗಿರೋದ್ರಿಂದ ಮಕ್ಕಳು ಅಲ್ಲಿಂದ ಓದ್ಕೋತಾ ಬಂದಿರೋದ್ರಿಂದ ಮಕ್ಕಳು ಸೊ ಈ ಚಾಪ್ಟರ್ಸ್ ಗಳಿಗೆ ಪ್ರಿಪೇರ್ ಆಗಿರ್ತಾರೆ ಆಲ್ರೆಡಿ. ಮತ್ತೆ ನೀವು ಅದನ್ನ ಡ್ರಿಲ್ ವರ್ಕ್ ಮಾಡಿಸಿದ್ರೆ ಮಕ್ಕಳಿಗೆ ಬಹಳ ಅನುಕೂಲ ಆಗತ್ತೆ. ಸೊ ಒಟ್ಟಲ್ಲಿ ಇಲ್ಲಿ 5 ಕ್ವಶನ್ಸ್ಗೆ ರೆಡಿ ಆಗ್ಬೇಕು. ಹಾಗೆ ಪಾರ್ಟ್ ಬಿ ಇಲ್ಲಿ ಕ್ವಶನ್ಸ್ 21 to 28. ಪಾರ್ಟ್ ಬಿ ಇಲ್ಲಿ ಕ್ವಶನ್ ನಂಬರ್ 21 to 28 ಇಲ್ಲೂ 8 ಕ್ವಶನ್ಸ್ ಇರುತ್ತೆ. ಇಲ್ಲೂ 8 ಕ್ವಶನ್ಸ್ ಅಲ್ಲಿ 5 ಅಟೆಂಡ್ ಮಾಡಬೇಕು. ಹಾಗೆ ನೋಡ್ತಾ ಹೋದ್ರೆ ಕ್ವಶನ್ ನಂಬರ್ 21 ಯಾವ ಚಾಪ್ಟರ್ ಇಂದ ಬರುತ್ತೆ? ಚಾರ್ಜಸ್ ಅಂಡ್ ಫೀಲ್ಡ್. 22 ಪೊಟೆನ್ಶಿಯಲ್ ಕೆಪಾಸಿಟನ್ಸ್. 23 ಕರೆಂಟ್ ಎಲೆಕ್ಟ್ರಿಸಿಟಿ. 24 ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. 25 EMI. 26 waves. 27 atom. 28 semiconductor electronics. ಸೊ ಇಲ್ಲಿ 5 ಕ್ವಶನ್ಸ್ ರೆಡಿ ಮಾಡ್ಲಿಕ್ಕೆ ಬಿಗಿನಿಂಗ್ ಚಾಪ್ಟರ್ಸ್ ಗಳನ್ನ ಇಲ್ಲೂ ಆಯ್ಕೆ ಮಾಡಿದ್ರೆ
ಪ್ರಾಕ್ಟೀಸ್ ಮಾಡಿರೋದ್ರಿಂದ ಈಸಿ ಆಗುತ್ತೆ. ಫಸ್ಟ್ 4 ಇನ್ನೆರಡು ಕ್ವಶನ್ಸ್ ಪಾರ್ಟ್ 2 ಅಲ್ಲಿ ಯಾವ್ದು ಈಸಿ ಅನ್ಸುತ್ತೆ, ಯಾವ್ದು ಫೆಮಿಲಿಯರ್ ಅನ್ಸುತ್ತೆ, ನಿಮ್ಮ ಮಕ್ಕಳನ್ನ ಕ್ಯಾಲಿಬರ್ ನೋಡ್ಕೊಂಡು ಚೂಸ್ ಮಾಡ್ಬೋದು. ಯಾವುದಕ್ಕೂ 8 ಅಲ್ಲಿ 6 ರೆಡಿ ಮಾಡಿದ್ರೆ ಅಟ್ಲೀಸ್ಟ್ ಒಂದು ನ್ಯೂಮರಿಕಲ್ ಮಿಸ್ ಆಗೋದ್ರಿಂದ 5 ಆದ್ರೂ ಬರದೇ ಬರುತ್ತೆ. ಸೊ ದಿಸ್ ಇಸ್ ಪಾರ್ಟ್ ಸಿ 29 to 36, ಪಾರ್ಟ್ ಬಿ 21 to 28. ಯಾವ ಕ್ವಶನ್ ಯಾವ ಚಾಪ್ಟರ್ ಇಂದ ಅನ್ನೋದು ಅಸೈನ್ ಆಗಿದೆ. ಸೊ ಪಾರ್ಟ್ ಡಿ ಅಲ್ಲಿ ಒಂದಷ್ಟು ನ್ಯೂಮರಿಕಲ್ಸ್ ಗಳನ್ನ ನಾನು ಮೆಥಡ್ ವೈಸ್ ಹಾಕ್ತಾ ಬಂದಿದ್ದೀನಿ. ಸೊ ಪಾರ್ಟ್ ಡಿ ಕ್ವಶನ್ ನಂಬರ್ 42 ಅಂದ್ರೆ ನ್ಯೂಮರಿಕಲ್ಸ್ 42ರಿಂದ 45 ಇರುತ್ತೆ. 42, 43, 44, 45 4 ನ್ಯೂಮರಿಕಲ್ ಇರುತ್ತೆ. 2 ಬರೀಬೇಕು. ಮೊದಲನೇ ನ್ಯೂಮರಿಕಲ್ ಚಾರ್ಜಸ್ ಅಂಡ್ ಫೀಲ್ಡ್ ಇಂದನಾರು ಬರಬಹುದು ಅಥವಾ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟನ್ಸ್ ಅಂತನಾರು ಬರಬಹುದು. ಸೊ ಚಾರ್ಜಸ್ ಅಂಡ್ ಫೀಲ್ಡ್ ಅಲ್ಲಿ ಯಾವೆಲ್ಲ ಮೆಥಡ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು? ಫಸ್ಟ್ ಕೂಲಂಬ್ಸ್ ಲಾ. ಸೊ ಕೂಲಂಬ್ಸ್ ಲಾ ಮೇಲೆ ಈ ಲೆಕ್ಕದಲ್ಲಿ ನಮಗೆ 2 ಚಾರ್ಜ್ ಕೊಟ್ಟಿದ್ದಾರೆ ಮತ್ತೆ ಫೋರ್ಸ್ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಸೊ ಇದು ಒಂದು ಚಾರ್ಜ್ ಇನ್ನೊಂದು ಚಾರ್ಜ್ ಮೇಲೆ ಹಾಕೋ ಫೋರ್ಸ್, ಅದೇ ರೀತಿ ಅದೇ ಚಾರ್ಜ್ ಇನ್ನೊಂದು ಚಾರ್ಜ್ ಮೇಲೆ ಎಷ್ಟು ಹಾಕ್ತಾರೆ ಫೋರ್ಸ್ ಅಂದ್ರೆ ಅಷ್ಟೇ ಆಗುತ್ತೆ. ಇದು ಕೂಲಂಬ್ಸ್ ಲಾ ಮೇಲೆ ಬರ್ತಕ್ಕಂಥ ಒಂದು ಲೆಕ್ಕ. ನೆಕ್ಸ್ಟ್ ಅದೇ ಕೂಲಂಬ್ಸ್ ಲಾ ಮೇಲೆ ಈ ಲೆಕ್ಕದಲ್ಲಿ ಇಲ್ಲಿ ಫೋರ್ಸ್ ಕೊಟ್ಟಿದ್ದಾರೆ, ಚಾರ್ಜಸ್ ಕೊಟ್ಟಿದ್ದಾರೆ, ಡಿ ಫೈಂಡ್ ಔಟ್ ಮಾಡಕ್ ಹೇಳಿದ್ರು, ಡಿ ಫೈಂಡ್ ಔಟ್ ಆಗಿದೆ. ಸೊ ಇಲ್ಲಿ ಕೂಡ ಡಿ ಫೈಂಡ್ ಔಟ್ ಆಯ್ತು, ಇಲ್ಲೂ ಕೂಡ ಡಿ ಫೈಂಡ್ ಔಟ್ ಮಾಡಿತ್ತು. ಇಲ್ಲಿ ಎರಡನೇ ಟ್ಯಾಗ್ ಏನಾಯಿತು, ಫಸ್ಟ್ ಚಾರ್ಜ್ ಸೆಕೆಂಡ್ ಚಾರ್ಜ್ ಮೇಲೆ ಏನ್ ಫೋರ್ಸ್ ಆಯ್ತು ಅಂತ ಅಂದ್ರೆ ಹಾಗೆ ಸೆಕೆಂಡ್ ಚಾರ್ಜ್ ಫಸ್ಟ್ ಚಾರ್ಜ್ ಮೇಲೆ ಏನ್ ಫೋರ್ಸ್ ಅನ್ನೋದಕ್ಕೆ ಸೇಮ್ ಆಯ್ತು. ಇಲ್ಲಿ ಸೆಕೆಂಡ್ ಕ್ವಶನ್ ಏನಾಯ್ತು ಅಂದ್ರೆ ಆ ಎರಡು ಚಾರ್ಜಡ್ ಸ್ಪಿಯರ್ ನ ಒಮ್ಮೆ ಕಾಂಟ್ಯಾಕ್ಟ್ ಇಟ್ಟು ಮತ್ತೆ ಅದನ್ನ ಸಪರೇಟ್ ಮಾಡಿದಾಗ ವಾಟ್ ಇಸ್ ದ ನ್ಯೂ ಫೋರ್ಸ್ ಅಂತ ಹೇಳಿ ಪ್ರಶ್ನೆ ಬಂತು. ಸೊ ಎರಡು ಚಾರ್ಜ್ ಗಳನ್ನ ಕಾಂಟ್ಯಾಕ್ಟ್ ಆಗಿಟ್ಟಾಗ ಏನಾಗುತ್ತೆ, ಕಂಡಕ್ಷನ್ ಅಲ್ಲಿ ಚಾರ್ಜ್ ಶೇರಿಂಗ್ ಆಗುತ್ತೆ. ಸೊ ಶೇರಿಂಗ್ ಆದಾಗ ಎರಡಕ್ಕೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಆವರೇಜ್ ಚಾರ್ಜ್ ಏನಾಯ್ತು, Q1 + Q2/2 ಆಯ್ತು. ದಿಸ್ ಇಸ್ ವಾಟ್ ದ ನ್ಯೂ ಚಾರ್ಜ್ ಆನ್ ಬೋತ್. ಎರಡನ್ನು ಕಂಡಾಗ ಎರಡನ್ನು ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟು ಮತ್ತೆ ಸಪರೇಟ್ ಮಾಡಿದ್ರೆ ಎರಡರ ಮೇಲೆ ಇದು ನ್ಯೂ ಚಾರ್ಜ್ ಕೂತ್ಕೊಳ್ಳುತ್ತೆ, ಆಗ ನ್ಯೂ ಫೋರ್ಸ್ ಇದಾಗುತ್ತೆ. ಸೊ ಇದುವರೆಗೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳಲ್ಲಿ ಮತ್ತೆ ಮಾಡಲ್ ಕ್ವಶನ್ ಪೇಪರ್ಸ್ ಗಳಲ್ಲಿ ನೋಡಿದಾಗ ಕೂಲಂಬ್ಸ್ ಲಾ ಮೇಲೆ ಈ ತರ 2 ಲೆಕ್ಕಗಳು ನೋಡಿದ್ದೀವಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಮೆಥಡ್ ನೋಡಿದ್ರೆ ಚಾರ್ಜಸ್ ಇನ್ ಫೀಲ್ಡ್ ಅಲ್ಲಿ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ದ ಲೈನ್ ಜಾಯ್ನಿಂಗ್ ದ 2 ಚಾರ್ಜಸ್. ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ದ ಲೈನ್ ಜಾಯ್ನಿಂಗ್ ದ 2 ಚಾರ್ಜಸ್. ಸೊ ಇದು ಸ್ಟ್ರೈಟ್ ಲೈನ್ ಸಮ್ ಅಂತ ಕರ್ಕೊಳ್ಬಹುದು. ನೀವು ಇದನ್ನು ಎಲೆಕ್ಟ್ರಿಕ್ ಫೀಲ್ಡ್ ಸಂಬಂಧಪಟ್ಟ ಹಾಗೆ ಸ್ಟ್ರೈಟ್ ಲೈನ್ ಸಮ್ ಅಂತ ಕರ್ಕೊಬಹುದು. ಲೈನ್ ಮೇಲೆ 2 ಚಾರ್ಜ್ ಕೂತಿದೆ, ಒಂದು ಪಾಸಿಟಿವ್ ಚಾರ್ಜ್ ಇನ್ನೊಂದು ನೆಗೆಟಿವ್ ಚಾರ್ಜ್. ಸೊ ಟೋಟಲಿ ಇದು ಅನ್ಲೈಕ್ ಚಾರ್ಜ್ ಅಂತ ಆಯ್ತು, ಅನ್ಲೈಕ್ ಚಾರ್ಜ್ ಅಂತ ಆಯ್ತು. ಸೊ ಅನ್ಲೈಕ್ ಚಾರ್ಜ್ಗೆ ಒಂದು ಪಾಯಿಂಟ್ ಹತ್ರ ಫೀಲ್ಡ್ ಇನ್ ಬಿಟ್ವೀನ್ ಆಗಿದ್ರೆ, ಪಾಯಿಂಟ್ ಅಬ್ಸರ್ವೇಷನ್ ಪಾಯಿಂಟ್ ಇನ್ ಬಿಟ್ವೀನ್ ದ ಚಾರ್ಜಸ್ ಆಗಿದ್ರೆ, ಸೊ ಅನ್ಲೈಕ್ ಚಾರ್ಜಸ್ ಗಳಿಗೆ ಫೀಲ್ಡ್ ಗಳು ಒಂದೇ ಡೈರೆಕ್ಷನ್ ಇರುತ್ತೆ. EA is equal to EB ವೆಕ್ಟಾರ್ ಅಂತ ತೋರಿಸ್ತಾ ಇದೀವಿ, ಡೈರೆಕ್ಷನ್ ಒಂದೇ ಇರುತ್ತೆ. ಸೊ ಆಗ ವೆಕ್ಟಾರ್ ಆಲ್ಜಿಬ್ರಾ ಏನಾಗುತ್ತೆ, ಎರಡು ಫೀಲ್ಡ್ ಒಂದೇ ಲೈನ್ ಅಲ್ಲಿ ಆಕ್ಟ್ ಆಗ್ತಾ ಇದೆ, ಒಂದೇ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗ್ತಾ ಇದೆ. ವೆಕ್ಟಾರ್ ಆಲ್ಜಿಬ್ರಾ ಪ್ರಕಾರ ನೆಟ್ ಫೀಲ್ಡ್ ಏನಾಗುತ್ತೆ, ಜಸ್ಟ್ ಸಮೇಷನ್ ಆಫ್ 2 E1 + E2. ಸಪೋಸ್ ಅವ್ರೇನಾದ್ರೂ ಅನ್ಲೈಕ್ ಕೊಡೋ ಬದಲು ಲೈಕ್ ಕೊಟ್ಟಿದ್ರೆ, ಇದು -5 ಆಗಿ ಇದು -5 ಆಗಿ ಅಥವಾ ಇದು +5 ಆಗಿ ಇದು +5 ಆಗಿದ್ರೆ ಆಗ ಫೀಲ್ಡ್ ಏನಾಗುತ್ತೆ, ಆಪೋಸಿಟ್ ಡೈರೆಕ್ಷನ್ ಇರುತ್ತೆ. EA ಟುವರ್ಡ್ಸ್ ರೈಟ್ ಆದ್ರೆ EB ಟುವರ್ಡ್ಸ್ ಲೆಫ್ಟ್ ಆಗುತ್ತೆ, ಆಗ 180 ಡಿಗ್ರಿ ಆಗುತ್ತೆ. ಸಮೇಷನ್ ಏನಾಗುತ್ತೆ, E is equal to E1 - E2 0 ಆಗುತ್ತೆ. ಸೊ ಬಟ್ ಚಾರ್ಜ್ ಮ್ಯಾಗ್ನಿಟ್ಯೂಡ್ ಬೇರೆ ಬೇರೆ ಇತ್ತು ಅಂದ್ರೆ ಏನೋ ಆಗ ಡಿಫ್ರೆಂಟ್ ವ್ಯಾಲ್ಯೂ ಬರುತ್ತೆ. ಸೊ ಇಲ್ಲಿ ಕನ್ಕ್ಲೂಷನ್ ಕೊಡೋದಾದ್ರೆ, ಸೊ ಇಲ್ಲಿ ಅನ್ಲೈಕ್ ಚಾರ್ಜಸ್ಗೆ ಜಸ್ಟ್ ಆಡ್ ಮಾಡ್ಕೋಬೇಕಾಗಿ ಬರುತ್ತೆ, ಲೈಕ್ ಚಾರ್ಜಸ್ ಗಳಿಗೆ ಸಬ್ಟ್ರಾಕ್ಟ್ ಮಾಡ್ಬೇಕಾಗಿ ಬರ್ತದೆ ಅಂದಾಗ ಸ್ವಲ್ಪ ಮಕ್ಕಳಿಗೆ ವೆಕ್ಟರ್ ಆಲ್ಜಿಬ್ರಾ ಕಷ್ಟ ಅನ್ನೋದು ಹೋಗುತ್ತೆ. ನೆಕ್ಸ್ಟ್ ಫೀಲ್ಡ್ ಬಂತು. ನೆಕ್ಸ್ಟ್ ಅದೇ ಪಾಯಿಂಟ್ ಹತ್ರ ಒಂದು ಚಾರ್ಜ್ ಕೂರಿಸಿದ್ರೆ ಅದ್ರ ಮೇಲೆ ಫೋರ್ಸ್ ಏನು ಅಂತ ಕೇಳಿದ್ದಾರೆ. ಸೊ ಇದೊಂದು ಸ್ಟ್ರೈಟ್ ಲೈನ್ ಸಮ್ ಅಂತ ಕರ್ಕೋಬಹುದು. ಹಾಗೆ ಇಲ್ಲಿ ಸ್ಟ್ರೈಟ್ ಲೈನ್ ಸಮ್ ಆದ್ಮೇಲೆ ಟ್ರಯಾಂಗಲ್ ಸಮ್ ಅಂತ ಕರಿತೀವಿ ಎರಡನೇ ಮೆಥಡ್ ನ. ಸೊ ಟ್ರಯಾಂಗಲ್ ಅಲ್ಲಿ ಒಂದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್, ಇನ್ನೊಂದು ರೈಟ್ ಆಂಗಲ್ ಟ್ರಯಾಂಗಲ್. ಸೊ ಇಲ್ಲಿ ಯಾವ ರೀತಿ ಕೇಳ್ತಾರೆ, ಫೀಲ್ಡ್ ಅಟ್ 1 ಕಾರ್ನರ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಇನ್ನು 2 ಕಾರ್ನರ್ ಅಲ್ಲಿ ಚಾರ್ಜಸ್ ಕೂರಿಸಿರ್ತಾರೆ, 3 ಕಾರ್ನರ್ ಅಲ್ಲಿ 2 ಕಾರ್ನರ್ ಚಾರ್ಜ್ ಕೂರಿಸಿರ್ತಾರೆ, ಇನ್ನು 1 ಕಾರ್ನರ್ ಫೀಲ್ಡ್ ಔಟ್ ಮಾಡ್ತೀವಿ. ಸೊ 2 ಕಾರ್ನರ್ ಚಾರ್ಜಸ್ ಕೊಟ್ಟಿದ್ದಾರೆ, QA QB ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದು ಕಾರ್ನರ್ ಹತ್ರ ಫೀಲ್ಡ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಆ ಥರ್ಡ್ ಕಾರ್ನರ್ C ಹತ್ರ A ಚಾರ್ಜ್ ಫೀಲ್ಡ್ ಕೊಡುತ್ತೆ, B ಚಾರ್ಜ್ ಫೀಲ್ಡ್ ಕೊಡುತ್ತೆ. ಆ ಫೀಲ್ಡ್ ನ ಫೈಂಡ್ ಔಟ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ರಿಸಲ್ಟೆಂಟ್ ಫೀಲ್ಡ್ C, ಅದಕ್ಕೆ ಫಾರ್ಮುಲಾ ಮಕ್ಕಳು √A² + B² + 2AB cos θ. ಇಲ್ಲಿ ಈಕ್ವಿಲ್ಯಾಟರಲ್ ಆಗಿರೋದ್ರಿಂದ ಈಕ್ವಿ ಆಂಗ್ಯುಲರ್ ಕೂಡ ಆಗಿರುತ್ತೆ. ಸೊ 3 ಆಂಗಲ್ 60 ಆಗಿರೋದ್ರಿಂದ θ 60 ತಗೊಂಡಾಗ ಇದು ವ್ಯಾಲ್ಯೂಸ್ ಆಗುತ್ತೆ ಫೀಲ್ಡ್ ಟೋಟಲ್ ಪರ್ಸೆಂಟೇಜ್. ಸೊ ದಿಸ್ ಇಸ್ ಫೀಲ್ಡ್ ಅಟ್ 1 ಕಾರ್ನರ್ ಆಫ್ ಅನ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಇದು ಫೀಲ್ಡ್ ಅಟ್ 1 ಕಾರ್ನರ್ ಆಫ್ ಅ ರೈಟ್ ಆಂಗಲ್ ಟ್ರಯಾಂಗಲ್.
ಸೊ ಇದು ಎ ಮತ್ತೆ ಸಿ, ಬಿ. ಬಿ ಇಸ್ ರೈಟ್ ಆಂಗಲ್ ಹಿಯರ್. ಸೊ ಎರಡು ಕಾರ್ನರ್ ಅಲ್ಲಿ ಚಾರ್ಜಸ್ ಕೂರಿಸಿದ್ರೆ ಈಗ ಬಿ ಹತ್ರ ಫೀಲ್ಡ್ ಎಷ್ಟು? ಸೊ ದಿಸ್ ಇಸ್ ವಾಟ್ EBA, ಫೀಲ್ಡ್ ಅಟ್ ಬಿ ಡ್ಯೂ ಟು ಎ. ದಿಸ್ ಇಸ್ EBC, ಫೀಲ್ಡ್ ಅಟ್ ಬಿ ಡ್ಯೂ ಟು ಸಿ. ಈ ಎರಡು ಫೀಲ್ಡ್ಗಳು 90 ಡಿಗ್ರಿ ಇದೆ, EBC ಮತ್ತೆ EBA. ಸೊ 90 ಡಿಗ್ರಿ ಇದ್ದಾಗ ಅಗೇನ್ ವೆಕ್ಟರ್ ಆಲ್ಜಿಬ್ರಾ ತುಂಬಾ ಸುಲಭ ಆಗುತ್ತೆ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab cos 90. cos 90 0, ಥರ್ಡ್ ಟರ್ಮ್ ವ್ಯಾನಿಶ್ ಆಗೋಗುತ್ತೆ. ಜಸ್ಟ್ ಸ್ಕ್ವೇರ್ ರೂಟ್ ಆಫ್ EBA ಪ್ಲಸ್ EBC ಸ್ಕ್ವೇರ್. ಇವೆರಡು ಮ್ಯಾಗ್ನಿಟ್ಯೂಡ್ ಸೇಮ್ ಇರೋದ್ರಿಂದ ಎರಡು ಫೀಲ್ಡ್ಗಳು, ಸೊ ದಿಸ್ ಇಸ್ ರೂಟ್ 2 ಟೈಮ್ಸ್ EBA. ಸಿಂಪಲ್ ಆಗಿ ಆಗುತ್ತೆ. ಸೊ ಅಲ್ಲಿಗೆ ಸ್ಟ್ರೈಟ್ ಲೈನ್ ಸಮ್ ಆಯ್ತು, ಓಮ್ಸ್ ಲಾ ಆಯ್ತು, ಸ್ಟ್ರೈಟ್ ಲೈನ್ ಸಮ್ ಆಯ್ತು. ಈಗ ಟ್ರಯಾಂಗಲ್ ಅಲ್ಲಿ ಈಕ್ವಿಲ್ಯಾಟರಲ್ ಆಯ್ತು, ರೈಟ್ ಆಂಗಲ್ ಆಯ್ತು. ಈಗ ಸ್ಕ್ವೇರ್, ಕೂಲಮ್, ಸ್ಟ್ರೈಟ್ ಲೈನ್ ಸಮ್, ಟ್ರಯಾಂಗಲ್ ಸಮ್, ನೆಕ್ಸ್ಟ್ ಸ್ಕ್ವೇರ್. ಸೊ ಸ್ಕ್ವೇರ್ ಬಂದಾಗ ಎರಡು ರೀತಿ ಇರುತ್ತೆ. ಏನಪ್ಪ ಎರಡು ರೀತಿ ಅಂತ ಅಂದ್ರೆ, ಅದು 3 ಕಾರ್ನರ್ ಅಲ್ಲಿ ಚಾರ್ಜ್ ಅನ್ನು ಕೂರಿಸಿ 4ನೇ ಕಾರ್ನರ್ ಅಲ್ಲಿ ಫೀಲ್ಡ್ ಇದೆ. ಸೊ ಚಾರ್ಜಸ್ ಪ್ಲೇಸ್ಡ್ ಅಟ್ 3 ಕಾರ್ನರ್ಸ್, ದೆನ್ ಫೈಂಡ್ ದ ಫೀಲ್ಡ್ ಅಟ್ 4th ಕಾರ್ನರ್. ಈ ಲೆಕ್ಕ ಇದೆ ಇಲ್ಲಿ. ಸೊ ಈಗ ಕಾರ್ನರ್ ಡಿ ಹತ್ರ ಡ್ಯೂ ಟು 3 ಚಾರ್ಜಸ್ ವಿ ಗೆಟ್ 3 ಫೀಲ್ಡ್. ಸೊ ಆ 3 ಫೀಲ್ಡ್ಸ್ ನ ಇಲ್ಲಿ ನೋಟಿಫೈ ಆಗಿದೆ. ಒನ್ ಇಸ್ EA, ನೆಕ್ಸ್ಟ್ ಒನ್ ಮೋರ್ ಇಸ್ EC. ಸೊ ಈ ಎರಡು ಫೀಲ್ಡ್ ಆಯ್ತು, EA ಮತ್ತೆ EC. ಈ EA ಮತ್ತೆ EC ಈ ಎರಡು ಫೀಲ್ಡ್ಗಳು ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಅಗೇನ್ ಏನಾಗುತ್ತೆ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab cos 90 0 ಆಗುತ್ತೆ. ಸೊ ದಿಸ್ ಇಸ್ ಅಗೇನ್ ಎರಡು ಮ್ಯಾಗ್ನಿಟ್ಯೂಡ್ ಸೇಮ್ ಇರೋದ್ರಿಂದ ರೂಟ್ 2 ಟೈಮ್ಸ್ ಇಂಡಿವಿಜುವಲ್. ಈ ಫೀಲ್ಡ್ ಆಯ್ತು. ನೆಕ್ಸ್ಟ್ ಫೀಲ್ಡ್ ಅಟ್ ಡಿ ಡ್ಯೂ ಟು ಎ ಚಾರ್ಜ್, ಬಿ ಚಾರ್ಜ್. ಸೊ ಅದು ಇಲ್ಲಿದೆ, ಅದು ಬಂದು ಅಲಾಂಗ್ ದಿಸ್ ಲೈನ್. ಸೊ ಈಗ ನಾವು ಸೆಲೆಕ್ಟ್ ಮಾಡಿದ್ದು ಫಸ್ಟ್ ಫೀಲ್ಡ್ ಅಟ್ ಡಿ ಡ್ಯೂ ಟು ಎ ಚಾರ್ಜ್, ಫೀಲ್ಡ್ ಅಟ್ ಡಿ ಡ್ಯೂ ಟು ಸಿ ಚಾರ್ಜ್. ಯಾಕೆ ಇವೆರಡು ಚೂಸ್ ಮಾಡಿದ್ವಿ ಅಂದ್ರೆ 90 ಸಿಗುತ್ತೆ ಅಂತ ಹೇಳಿ, ಆಂಗಲ್ ಈಸಿ ಆಗುತ್ತೆ ಅಂತ ಹೇಳಿ. ಆ ಡೈರೆಕ್ಷನ್ ಹೀಗೆ ಬರ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಬಿ ಚಾರ್ಜ್ ಇನ್ ಡೈರೆಕ್ಷನ್ ಹೀಗೆ ಬರ್ತಾ ಇದೆ. ಸೊ ಈಗ ಇವೆರಡರದ್ದು ರಿಸಲ್ಟೆಂಟ್ ಹೀಗೆ ಬಂತು, ಈ ಚಾರ್ಜ್ ನ ಅಲೋನ್ ಡೈರೆಕ್ಷನ್ ಹೀಗೆ ಬಂತು. ಸೊ ಈ ಎರಡು ಈಗ ಸೇಮ್ ಡೈರೆಕ್ಷನ್ ಮತ್ತೆ ಸೇಮ್ ಲೈನ್, ಅದನ್ನ ಆಡ್ ಮಾಡ್ಕೊಂಡ್ರೆ ಅಲ್ಲಿಗೆ ಟೋಟಲ್ ಫೀಲ್ಡ್ ಸಿಗುತ್ತೆ. ಸೊ ದಿಸ್ ಇಸ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ಸ್ಕ್ವೇರ್. ಇದು 3 ಕಾರ್ನರ್ಸ್, 4th ಕಾರ್ನರ್ ಫೀಲ್ಡ್ ಡಿಟರ್ಮಿನೇಷನ್. ಇಲ್ಲಿ 4 ಕಾರ್ನರ್ಸ್ ಅಲ್ಲೂ ಚಾರ್ಜಸ್ ಇರುತ್ತೆ, ಮಿಡ್ ಪಾಯಿಂಟ್ ಅಲ್ಲಿ ಏನು ಫೀಲ್ಡ್. ಸೊ ಇಲ್ಲಿ -5 -5 2 2 ಡಯಾಗನಲಿ ಆಪೋಸಿಟ್. ಆಗ ಎಲ್ಲಾ ಫೀಲ್ಡ್ಸ್ ಗಳು ಏನಾಗ್ತಾ ಇದೆ, ಸೇಮ್ ಲೈನ್ ಆಪೋಸಿಟ್ ಡೈರೆಕ್ಷನ್, ಸೇಮ್ ಲೈನ್ ಆಪೋಸಿಟ್ ಡೈರೆಕ್ಷನ್, ಇಲ್ಲಿ 5 ಆಗುತ್ತೆ. ಸೊ ಫೀಲ್ಡ್ 0 ಆಯ್ತು. ಆ ಫೀಲ್ಡ್ 0 ಆಗಿರ್ತಕ್ಕಂಥ ಆರಿಜಿನ್ ಪಾಯಿಂಟ್ ಅಲ್ಲಿ ಒಂದು ಚಾರ್ಜ್ ಕೂರಿಸಿದ್ರೆ ಅದ್ರ ಮೇಲೂ ಫೋರ್ಸ್ ಏನಾಯ್ತು, 0 ಆಯ್ತು. ಸೊ ಇದು ಮೊನ್ನೆ ನಡೆದಂತ ಪ್ರಿಪರೇಟರ್ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಫೀಲ್ಡ್ ಅಟ್ ದ ಸೆಂಟರ್ ಆಫ್ ಎ ಸ್ಕ್ವೇರ್, ಹಿಂದಿನ ಲೆಕ್ಕದಲ್ಲಿ ಸೆಂಟರ್ ಹತ್ರ ಫೀಲ್ಡ್ 0 ಆಗೋಯ್ತು. ಹಾಗಾಗಿ ಆ ಪಾಯಿಂಟ್ ಹತ್ರ ಚಾರ್ಜ್ ಕೂರಿಸಿದ್ರೆ ಅದ್ರ ಮೇಲೆ ಫೋರ್ಸ್ ಕೂಡ 0 ಆಗೋಯ್ತು. ಸೊ ಈಗ ಇಲ್ಲಿ ಫೀಲ್ಡ್ ಸೆಂಟರ್ ಹತ್ರ 0 ಆಗ್ತಾ ಇಲ್ಲ. ಈಗ ಚಾರ್ಜಸ್ ಗಳು ಹೇಗೆ, +6 -3 +6 +3. ಸೊ ಇಲ್ಲಿ ಓ ಪಾಯಿಂಟ್ ಹತ್ರ ಎ ಚಾರ್ಜ್ ಕೊಡೋದು ಮತ್ತೆ ಸಿ ಚಾರ್ಜ್ ಕೊಡೋದು, ಈ ಎರಡೂ ಫೀಲ್ಡ್ಸ್ ಗಳು ನಲಿಫೈ ಆಗ್ತಾ ಇದೆ. ಪ್ಲಸ್ ಇದು ಅಂದ್ರೆ ಫೀಲ್ಡ್ ಅಟ್ ಓ ಡ್ಯೂ ಟು ಡಿ ಅಂಡ್ ಡ್ಯೂ ಟು ಬಿ, ಇದು ನಲಿಫೈ ಆಗ್ತಾ ಇಲ್ಲ, ಆಡ್ ಅಪ್ ಆಗ್ತಾ ಇದೆ. ಸೊ ಆ ಅಡಿಷನ್ ಮಾಡೋದ್ರಿಂದ ನಮ್ಗೆ ಫೀಲ್ಡ್ ಸಿಗ್ತಾ ಇದೆ ಅಟ್ ಓ. ಸೊ ಇನ್ನೊಂದು ನಲ್ ಪಾಯಿಂಟ್ ಅಂತ ಹೇಳ್ತೀವಿ. ಪೊಸಿಷನ್ ಆಫ್ ನಲ್ ಪಾಯಿಂಟ್ ಆನ್ ದ ಲೈನ್ ಜಾಯ್ನಿಂಗ್ 2 ಚಾರ್ಜಸ್. ಅಂದ್ರೆ ಎರಡು ಚಾರ್ಜ್ ಇದೆ ಎ ಮತ್ತೆ ಬಿ ಹತ್ರ, ಯಾವ ಪಾಯಿಂಟ್ ಹತ್ರ ನೆಟ್ ಫೀಲ್ಡ್ 0 ಆಗುತ್ತೆ, ದಟ್ ಇಸ್ ವಾಟ್ ನಲ್ ಪಾಯಿಂಟ್. ಈಗ ಈ ಪಾಯಿಂಟ್ ಇನ್ ಬಿಟ್ವೀನ್ ಬಂದಿದೆ, ಈ ನಲ್ ಪಾಯಿಂಟ್ ಇನ್ ಬಿಟ್ವೀನ್ ಬಂದಿದೆ. ಯಾತಕ್ಕೆ ಅಂದ್ರೆ ಚಾರ್ಜ್ ಲೈಕ್ ಆಗಿರೋದ್ರಿಂದ. ಸಪೋಸ್ ಅದೇ ಚಾರ್ಜ್ ಅನ್ಲೈಕ್ ಆಗಿದ್ರೆ ಫೀಲ್ಡ್ ಅನ್ನೋದು ಎಲ್ಲಿ ಬರೋದು, ಔಟ್ ಸೈಡ್ ಬರೋದು. ಸೊ ಇದನ್ನ ನಾವು ಮಕ್ಳಿಗೆ ಹೇಳ್ಬೇಕಾಗುತ್ತೆ. ಸೊ ಲೈಕ್ ಚಾರ್ಜಸ್ಗೆ ನಲ್ ಪಾಯಿಂಟ್ ಬಂದು ಇನ್ ಬಿಟ್ವೀನ್ ಪ್ಲಸ್ ನಿಯರ್ ಬೈ ದ ಸ್ಮಾಲರ್, ಇನ್ ಬಿಟ್ವೀನ್ ಪ್ಲಸ್ ನಿಯರ್ ಬೈ ದ ಸ್ಮಾಲರ್. ಅನ್ಲೈಕ್ ಚಾರ್ಜಸ್ ಆದ್ರೆ ನಲ್ ಪಾಯಿಂಟ್ ಬಂದು ಔಟ್ ಸೈಡ್ ಆಗುತ್ತೆ, ಜೊತೆಗೆ ನಿಯರ್ ಬೈ ಸ್ಮಾಲರ್ ಆಗುತ್ತೆ. ಸೊ ಯಾವಾಗಲೂ ಔಟ್ ಸೈಡ್ ಆಗಲಿ ಇನ್ಸೈಡ್ ಆಗಲಿ ನಿಯರ್ ಬೈ ಸ್ಮಾಲರ್. ಇನ್ಸೈಡ್ ಯಾವಾಗ ಅಂದ್ರೆ ಲೈಕ್ ಚಾರ್ಜಸ್, ಔಟ್ ಸೈಡ್ ಯಾವಾಗ ಅಂದ್ರೆ ಅನ್ಲೈಕ್ ಚಾರ್ಜಸ್. ಸೊ ಈ ರೀತಿಯಾಗಿ ಇದು ನಲ್ ಪಾಯಿಂಟ್ಸ್ ಅಂತ ಕರ್ಕೊಳ್ತೀವಿ. ಸೊ ಈ ಪಾಯಿಂಟ್ ಹತ್ರ Q1 ಕೊಡೋ ಚಾರ್ಜು, ಈ ಪಾಯಿಂಟ್ ಹತ್ರ Q2 ಕೊಡೋ ಚಾರ್ಜು.
ಸೊ ಇಲ್ಲಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಇದೆ, ರೇಡಿಯಸ್ ಇದೆ, ಅದು ಚಾರ್ಜ್ ಅನ್ನ ಫೈಂಡ್ ಔಟ್ ಮಾಡ್ಕೊಳಕ್ ಹೇಳಿದ್ರು. ಸೊ ದಟ್ ಇಸ್ ಕ್ಯೂ ಇಸ್ ಈಕ್ವಲ್ ಟು ಸಿಗ್ಮಾ ಟೈಮ್ಸ್ 4πr², ಅಂದ್ರೆ ಸಿಗ್ಮಾ ಇಸ್ ಈಕ್ವಲ್ ಟು ಕ್ಯೂ ಬೈ ಎ ಅಂತ ಅನ್ಕೊಂಡಾಗ ಚಾರ್ಜ್ ಸಿಕ್ತು. ಅದಾದ್ಮೇಲೆ ಫೀಲ್ಡ್ ಫಾರ್ಮುಲಾ ಉಪಯೋಗಿಸ್ಕೊಂಡಾಗ ಫೀಲ್ಡ್ ಸಿಕ್ತು. ಇದು 20 ಸೆಂಟಿಮೀಟರ್ ಫ್ರಮ್ ದ ಸೆಂಟರ್ ಆಫ್ ದ ಶೆಲ್, ಅಂದ್ರೆ ಔಟ್ ಸೈಡ್ ದ ಶೆಲ್. ಇನ್ನೊಂದು ಪ್ರಶ್ನೆ ಇದೆ ವಿತ್ ಇನ್ ದ ಶೆಲ್ 0 ಆಗುತ್ತೆ. ಸೊ ಹಾಗೆ ಇನ್ನೊಂದು ಸ್ಪೆರಿಕಲ್ ಕಂಡಕ್ಟರ್ ಫೀಲ್ಡ್ ಕೊಟ್ಟಿದ್ದಾರೆ ಒಂದು ಪಾಯಿಂಟ್ ಹತ್ರ. ಆ ವ್ಯಾಲ್ಯೂ ಇಂದ ನಾವೇನ್ ಫೈಂಡ್ ಔಟ್ ಮಾಡ್ಕೋಬಹುದು, ಚಾರ್ಜ್ ಅನ್ನ ಫೈಂಡ್ ಔಟ್ ಮಾಡ್ಕೋಬಹುದು. ಆ ಚಾರ್ಜ್ಗೆ ಮತ್ತೆ ಏನ್ ಆಡ್ ಮಾಡ್ತಾ ಇದ್ದಾರೆ, ಇಲ್ಲಿ ಒಂದು ಎಲೆಕ್ಟ್ರಾನ್ಸ್ ಗಳನ್ನ ರಿಮೂವ್ ಮಾಡ್ತಾ ಇದ್ದಾರೆ. ಎಲೆಕ್ಟ್ರಾನ್ಸ್ ರಿಮೂವ್ ಮಾಡ್ತಾ ಇರೋದು 5 × 10. ಸೊ ಪರ್ ಎಲೆಕ್ಟ್ರಾನ್ ದಿಸ್ ಇಸ್ ದ ಚಾರ್ಜ್. ಸೊ ಟೋಟಲ್ ಚಾರ್ಜ್ ಇಸ್ 8 × 10⁻⁹. ಎಲೆಕ್ಟ್ರಾನ್ ರಿಮೂವ್ ಆಗಿದ್ದರಿಂದ ಆ ಕಂಡಕ್ಟರ್ಗೆ ಪಾಸಿಟಿವ್ ಆಗುತ್ತೆ. ಹಾಗಾಗಿ ಎರಡು ಚಾರ್ಜ್ ಅನ್ನ ಕೂಡ್ಕೋಬೇಕಾಗುತ್ತೆ. ದಿಸ್ ಇಸ್ ದ ಟೋಟಲ್. ಸೊ ಇಷ್ಟು ಮೆಥಡ್ಸ್ ಆಗುತ್ತೆ ಚಾರ್ಜಸ್ ಅಂಡ್ ಫೀಲ್ಡ್ ಮೇಲೆ. ಸಮರೈಸ್ ಮಾಡ್ತಾ ಹೋದ್ರೆ ಮಕ್ಕಳಿಗೆ ಈಸಿ ಮಾಡ್ಲಿಕ್ಕೆ ಕೂಲಂಬ್ಸ್ ಲಾ ಮೇಲೆ, ಸ್ಟ್ರೈಟ್ ಲೈನ್ ಮೇಲೆ, ಟ್ರಯಾಂಗಲ್ ಅಲ್ಲಿ ಈಕ್ವಿಲ್ಯಾಟರಲ್ ಮತ್ತೆ ರೈಟ್ ಆಂಗಲ್ ಅಂತ ಹೇಳ್ಕೊಳ್ಳೋದು, ಮತ್ತೆ ಸ್ಕ್ವೇರ್ ಅಲ್ಲಿ ಕಾರ್ನರ್ ಮತ್ತೆ ಸೆಂಟರ್ ಅಂತ ಹೇಳ್ಕೊಳ್ಳೋದು, ಅದಾದ್ಮೇಲೆ ನಲ್ ಪಾಯಿಂಟ್ ಅಂತ ಹೇಳ್ಕೊಳ್ಳೋದು, ಮತ್ತೆ ಗಾಸ್ ಲ ಸ್ಪೆರಿಕಲ್ ಶೆಲ್ ಅಂತ ಹೇಳ್ಕೊಳ್ಳೋದು. ಇಷ್ಟು ಸಮ್ಸ್ಗಳು ಸಿಗುತ್ತೆ PYQ ಪ್ಲಸ್ ಮತ್ತೆ ಮಾಡಲ್ ಕ್ವಶನ್ ಪೇಪರ್ಸ್ ಗಳನ್ನ ನೋಡ್ತಾ ಹೋದ್ರೆ. ಇನ್ನು ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟೆನ್ಸ್ ಬಂದಾಗ ಇಲ್ಲಿ ಅಗೈನ್ ನಲ್ ಪಾಯಿಂಟ್, ಅಲ್ಲಿ ಫೀಲ್ಡ್ ಅಲ್ಲೂ ನಲ್ ಪಾಯಿಂಟ್ ನೋಡಿದ್ವಿ, ಇಲ್ಲೂ ನಲ್ ಪಾಯಿಂಟ್ ನೋಡಿದ್ವಿ. ಅಲ್ಲಿ ಫೀಲ್ಡ್ ಅಲ್ಲಿ ನಲ್ ಪಾಯಿಂಟ್ ಒಂದೇ ಸಿಗುತ್ತೆ. ಇದರ ಇನ್ ಬಿಟ್ವೀನ್ ಆರ್ ಔಟ್ ಸೈಡ್ ವೆಕ್ಟಾರ್ಸ್ ಆಗಿರೋದ್ರಿಂದ, ಇಲ್ಲಿ ಪೊಟೆನ್ಶಿಯಲ್ ಸ್ಕೇಲರ್ ಆಗಿರೋದ್ರಿಂದ ನಲ್ ಪಾಯಿಂಟ್ ಇನ್ಸೈಡ್ ಸಿಗುತ್ತೆ, ಔಟ್ ಸೈಡ್ ಸಿಗುತ್ತೆ. ಕೇಳಬೇಕಾದ್ರೆ ಅಲ್ಲಿ ಪ್ಲೂರಲ್ ಫಾರ್ಮ್ ಅಲ್ಲೇ ಕೇಳ್ತಾರೆ, ಅಟ್ ವಾಟ್ ಪಾಯಿಂಟ್ಸ್ ಅಂತ ಹೇಳಿ. ಸೊ ಮಕ್ಕಳು ಆಗ ಎರಡನ್ನೂ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಇನ್ ಬಿಟ್ವೀನ್ ಅಗೇನ್ ನಿಯರ್ ಬೈ ಸ್ಮಾಲರ್ ಚಾರ್ಜ್, ಅಗೇನ್ ಔಟ್ ಸೈಡ್ ನಿಯರ್ ಬೈ ಸ್ಮಾಲರ್ ಚಾರ್ಜ್. ಸೊ ಎರಡು ವ್ಯಾಲ್ಯೂಗಳು ಡಿಟರ್ಮಿನೇಷನ್ ಮಾಡಾಗಿದೆ. ಸೊ ಫಸ್ಟ್ ಮೆಥಡ್ ಬಂದಿದ್ದು ನಲ್ ಪಾಯಿಂಟ್ ಅಂತ ಹೇಳ್ಕೋಬಹುದು. ಅಗೇನ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಲ್ಲಿ ಏನು ಹೇಳ್ತೀವಿ, ಪೊಟೆನ್ಶಿಯಲ್ ಕೆಪಾಸಿಟೆನ್ಸ್ ಅಲ್ಲಿ ವರ್ಕ್ ಡನ್ ಟು ಮೂವ್ ಎ ಚಾರ್ಜ್ ಫ್ರಮ್ ಕಾರ್ನರ್ ಟು ಸೆಂಟರ್. ಸೊ ಸ್ಕ್ವೇರ್ ಒಂದು ಕಾರ್ನರ್ ಇಂದ ಸೆಂಟರ್ ಗೆ ಒಂದು ಚಾರ್ಜ್ ನ ಮೂವ್ ಮಾಡೋದಾದ್ರೆ ಏನ್ ವರ್ಕ್ ಡನ್. ಸೊ ವರ್ಕ್ ಡನ್ ಫಾರ್ಮುಲಾ ಪೊಟೆನ್ಶಿಯಲ್ ಡಿಫರೆನ್ಸ್ ಪ್ರಕಾರ, ಪೊಟೆನ್ಶಿಯಲ್ ಪ್ರಕಾರ V is equal to W/Q. ಸೊ V is equal to W/Q ಆಯ್ತು ಅಂತ ಅಂದ್ರೆ ಆಗ W ಏನಾಗುತ್ತೆ, V × Q ಆಗುತ್ತೆ. W is equal to V × Q ಆಗುತ್ತೆ. V ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್. ಪೊಟೆನ್ಶಿಯಲ್ ಅಟ್ D, ಪೊಟೆನ್ಶಿಯಲ್ ಅಟ್ O ಸಪರೇಟ್ ಆಗಿ ಫೈಂಡ್ ಔಟ್ ಮಾಡ್ಕೊಂಡ್ರೆ ಪೊಟೆನ್ಶಿಯಲ್ ಅಟ್ O, ಪೊಟೆನ್ಶಿಯಲ್ ಅಟ್ D ಡಿಫರೆನ್ಸ್ ಇದು. ಆ ಡಿಫರೆನ್ಸ್ ಗೆ ಯಾವ ಚಾರ್ಜ್ ನಾವು ಕರ್ಕೊಂಡು ಹೋಗ್ತಾ ಇದೀವಿ D ಇಂದ O ಗೆ, ಆ ಚಾರ್ಜ್ ಮಲ್ಟಿಪ್ಲೈ ಮಾಡೋದು ದಿಸ್ ದ ವರ್ಕ್. ಹಾಗೆ ಯಾವ ಚಾರ್ಜ್ ನಾವು ಫೋರ್ತ್ ಕಾರ್ನರ್ ಅಲ್ಲಿ ಇಟ್ಟರೆ ಸೆಂಟರ್ ಹತ್ರ 0 ಪೊಟೆನ್ಶಿಯಲ್ ಬರುತ್ತದೆ. ವಾಟ್ ಚಾರ್ಜ್ ವಿ ಮಸ್ಟ್ ಪ್ಲೇಸ್ ಅಟ್ ದ ಕಾರ್ನರ್ ಟು ಗೆಟ್ 0 ಪೊಟೆನ್ಶಿಯಲ್ ಅಟ್ ದ ಸೆಂಟರ್. ಸೊ ಅವರೇ ಹೇಳ್ತಿರೋ ಪ್ರಕಾರ ಸೆಂಟರ್ ಅಲ್ಲಿ 0 ಪೊಟೆನ್ಶಿಯಲ್ ಆಗ್ಬೇಕು ಅಂತ ನಾವು ಆ ಈಕ್ವೇಶನ್ ಕ್ಯಾರಿ ಮಾಡ್ತಾ ಹೋಗ್ತೀವಿ. ಟೋಟಲ್ ಪೊಟೆನ್ಶಿಯಲ್ ಅಟ್ ದ ಸೆಂಟರ್ 0 ಅಂತ ಹೇಳಿ ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ಎಲ್ಲ ಮಾಡ್ಕೊಂಡಾಗ ನಮ್ಗೆ ಫೋರ್ತ್ ಚಾರ್ಜ್ ಅನ್ನೋನ್ ಚಾರ್ಜ್ ಏನಿದೆ Q4 ಅದು ಸಿಗುತ್ತೆ. ನೆಕ್ಸ್ಟ್ ವರ್ಕ್ ಡನ್ ಟು ಮೂವ್ ಎ ಚಾರ್ಜ್ ಸ್ಕ್ವೇರ್ ಅಲ್ಲಿ ಆಯ್ತು. ಈಗ ವರ್ಕ್ ಡನ್ ಟು ಮೂವ್ ಎ ಚಾರ್ಜ್ ಇನ್ 3-dimensional ಕೋಆರ್ಡಿನೇಟ್ ಸಿಸ್ಟಮ್. ಸೊ ಇಲ್ಲಿ ಎ ಹತ್ರ ಒಂದು ಚಾರ್ಜ್ ಇದೆ, ಅದು ಎಕ್ಸ್ ಆಕ್ಸಿಸ್ ಮೇಲೆ, ಬಿಕಾಸ್ YZ 0 ಆಗಿದೆ. ಸೊ ಬಿ ಹತ್ರ ಒಂದು ಚಾರ್ಜ್ ಇದೆ Y ಆಕ್ಸಿಸ್ ಮೇಲೆ, ಬಿಕಾಸ್ XZ 0 ಆಗಿದೆ. ಸೊ ಈಗ 8 ಕೂಲಂಬ್ ಚಾರ್ಜ್ ನ ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ಬೇಕು, ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ತಗೊಂಡು ಹೋಗ್ಬೇಕು ವಯಾ ಪಾಯಿಂಟ್ ಸಿ. ಯಾಕೆಂದ್ರೆ ಇಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಕನ್ಸರ್ವೇಟಿವ್ ಫೋರ್ಸ್ ಆಗಿರೋದ್ರಿಂದ ವರ್ಕ್ ಡನ್ ಡಿಪೆಂಡ್ಸ್ ಓನ್ಲಿ ಆನ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್, ನಾಟ್ ಆನ್ ದ ಪಾತ್ ಆಗಿರೋದ್ರಿಂದ ನಮಗೆ ವಯಾ ಪಾತು ವಯಾ ಪಾಯಿಂಟ್ ಲೆಕ್ಕಕ್ಕಿಲ್ಲ. ಕನ್ಸರ್ವೇಟಿವ್ ಫೋರ್ಸ್ ಆಗಿರೋದ್ರಿಂದ ನಾವು ಎಲ್ಲಿಂದ ಎಲ್ಲಿ ಹೋಗ್ತಾ ಇದೀವಿ, ಇನಿಷಿಯಲ್ ಟು ಫೈನಲ್, ಫ್ರಮ್ ಎ ಟು ಬಿ. ಸೊ ಯಥಾ ಪ್ರಕಾರವಾಗಿ ವರ್ಕ್ ಡನ್ ಫಾರ್ಮುಲಾ ಏನಾಗುತ್ತೆ, ಪೊಟೆನ್ಶಿಯಲ್ ಇಸ್ ಈಕ್ವಲ್ ಟು W/Q ಆಗಿರೋದ್ರಿಂದ ಸೊ W ಏನಾಗುತ್ತೆ, ಪೊಟೆನ್ಶಿಯಲ್ ಇಂಟು ಚಾರ್ಜ್. ಸೊ ಚಾರ್ಜ್ Q, ಯಾವ ಚಾರ್ಜ್ ತಗೊಂಡು ಹೋಗ್ತಾ ಇದೀವಿ, 8 ಮಿಲಿಕೂಲಂ ತಗೊಂಡು ಹೋಗ್ತಾ ಇದೀವಿ. ದಟ್ ಇಸ್ ವಾಟ್ 8 ಮಿಲಿಕೂಲಂ. ಸೊ ಪೊಟೆನ್ಶಿಯಲ್ ಡಿಫರೆನ್ಸ್ ಇನಿಷಿಯಲ್ ಪಾಯಿಂಟ್ ಟು ಫೈನಲ್ ಪಾಯಿಂಟ್. ಸೊ ದಟ್ ಇಸ್ VB minus VA. Potential at A, potential at B. So this is potential energy stored in a system of 3 charges placed at the corners of equilateral triangle. So equilateral triangle 3 corners hatra 3 charges irta idare, 3 - 2 4. So corners equilateral triangle ಆಗಿರೋದ್ರಿಂದ side same ಇರೋದ್ರಿಂದ this is potential energy. Again they are asking change in potential energy when you shift these 3 to another triangle of side what, 0.1 meter.
So this is initial potential energy. When we shift to that triangle of side point 1, this is new potential energy. Difference is work done. Change in potential energy is equal to work done. So ಇದಿಷ್ಟು ಪೊಟೆನ್ಷಿಯಲ್ ಮೇಲೆ ಆಯ್ತು. ಸೊ ಪೊಟೆನ್ಷಿಯಲ್ ಮೇಲೆ ಮೆಥಡ್ಸ್ ನೋಡೋದಾದ್ರೆ 0.1 ಸ್ಕ್ವೇರ್ ಅಲ್ಲಿ ವರ್ಕ್ ಡನ್ ಟು ಮೂವ್ ಚಾರ್ಜ್ ಫ್ರಮ್ ಕಾರ್ನರ್ ಟು ಸೆಂಟರ್, ಮತ್ತದೇ ಸ್ಕ್ವೇರ್ ಅಲ್ಲಿ ಸೆಂಟರ್ ಹತ್ರ ಪೊಟೆನ್ಷಿಯಲ್ 0 ಹಾಕ್ಬೇಕಾದ್ರೆ ಫೋರ್ತ್ ಚಾರ್ಜ್ ಏನ್ ಇಡಬೇಕು. ದಿಸ್ ಇಸ್ ಅಗೇನ್ ವರ್ಕ್ ಡನ್ ಟು ಮೂವ್ ಇನ್ ಎ ತ್ರೀ ಡೈಮೆನ್ಷನಲ್ ಕೋಆರ್ಡಿನೇಟ್ ಸಿಸ್ಟಮ್, ಪೊಟೆನ್ಷಿಯಲ್ ಎನರ್ಜಿ. ನೆಕ್ಸ್ಟ್ ಕೆಪಾಸಿಟೆನ್ಸ್ ಮೇಲೆ ಬಂದ್ರೆ capacitance of a parallel plate capacitor. ಇದು ಸುಲಭ ಇರುತ್ತೆ. C is equal to epsilon A by D. ಅಲ್ಲಿಂದ C ಸಿಗುತ್ತೆ. ಚಾರ್ಜ್ Q is equal to CV. C ಕೀ ಫೈಂಡ್ ಔಟ್ ಮಾಡಿದ್ದೀವಿ. The next V ವ್ಯಾಲ್ಯೂ ಇದೆ, ಅವರೇ ಕೊಟ್ಟಿದ್ದಾರೆ 100 ವೋಲ್ಟ್. ಇಲ್ಲಿಂದ CQ ಸಿಗುತ್ತೆ. This is capacitance of a parallel plate capacitor. This is capacitance of circular parallel plate capacitor. ಅದೇ ಮೆಥಡ್ ಇಲ್ಲಿ A ಡೈರೆಕ್ಟ್ ಆಗಿತ್ತು, ರೆಕ್ಟಾಂಗ್ಯುಲರ್ ಪ್ಲೇಟ್ ಆಗಿದ್ರಿಂದ, ಇಲ್ಲಿ ಎ ಸರ್ಕ್ಯುಲರ್ ಪ್ಲೇಟ್ ಆಗಿದ್ರಿಂದ ಯೂಸಿಂಗ್ ಪೈ ಆರ್ ಸ್ಕ್ವೇರ್ ಸಿ ಸಿಗುತ್ತೆ. ಬಟ್ ಅಲ್ಲಿ ಕ್ಯೂ ಕೇಳಿದ್ರು ಚಾರ್ಜ್, ಇಲ್ಲಿ ಕ್ಯೂ ಬದಲಾಗಿ ಎನರ್ಜಿ ಕೇಳಿದ್ದಾರೆ. ದಟ್ ಇಸ್ ವಾಟ್ ಹಾಫ್ ಸಿ ವಿ ಸ್ಕ್ವೇರ್. ಸೊ ನೆಕ್ಸ್ಟ್ ಕೆಪಾಸಿಟರ್ಸ್ ಇನ್ ಸೀರೀಸ್. ಸೊ ಎರಡು ಕೆಪಾಸಿಟರ್ ಸೀರೀಸ್ ಆಗಿದಾಗ ಎಫೆಕ್ಟಿವ್ ಏನು, ಸೊ ದಟ್ ಇಸ್ ಫಾರ್ಮುಲಾ. ಎಫೆಕ್ಟಿವ್ ವ್ಯಾಲ್ಯೂ ಸಿಗುತ್ತೆ. ಇನ್ನೇನು ಕೇಳ್ಬೋದು, ಇಲ್ಲಿ ಸೀರೀಸ್ ಅಲ್ಲಿ ಇರೋದ್ರಿಂದ ಚಾರ್ಜ್ ಸೇಮ್ ಆಗುತ್ತೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಬೇರೆ ಬೇರೆ ಆಗುತ್ತೆ. ಸೊ ಆ ಚಾರ್ಜ್ ಸೇಮ್ ಅನ್ನೋದನ್ನು ಸಿಕ್ಕಿದೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಬೇರೆ ಬೇರೆ ಅನ್ನೋದು ಸಿಕ್ಕಿದೆ. ಅದನ್ನು ಕೇಳಬಹುದು. ಇಲ್ಲಿ ಸೀರೀಸ್ ಕಾಂಬಿನೇಷನ್ ಎರಡು ಪ್ರಶ್ನೆ ಬರ್ತದೆ. ಒಂದು ಎಫೆಕ್ಟಿವ್ ಏನು, ಸೀರೀಸ್ ಅಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಬೇರೆ ಬೇರೆ ಇರೋದ್ರಿಂದ ಆ ಬೇರೆ ಬೇರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಏನು. ಕೆಪಾಸಿಟರ್ಸ್ ಇನ್ ಪ್ಯಾರಲಲ್. ಸೊ ಪ್ಯಾರಲಲ್ ಆಗಿದ್ರಿಂದ ಅಗೇನ್ ಇಲ್ಲಿ ಏನ್ ಸೇಮ್ ಇರುತ್ತೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್ ಇರುತ್ತೆ. ಏನ್ ಬೇರೆ ಬೇರೆ ಇರುತ್ತೆ, ಚಾರ್ಜ್ ಬೇರೆ ಬೇರೆ ಇರುತ್ತೆ. ಸೊ ಹಾಗಾದ್ರೆ ಪ್ರಶ್ನೆ ಪ್ಯಾರಲಲ್ ಅಲ್ಲಿ ಏನು ಕೇಳ್ಬೋದು, ಎಫೆಕ್ಟಿವ್ ಕೆಪಾಸಿಟನ್ಸ್ ಕೇಳ್ಬೋದು, ಮತ್ತೆ ಆ ಬೇರೆ ಬೇರೆ ಚಾರ್ಜ್ ಅನ್ನು ಹೇಳಿ ಅಂತ ಕೇಳ್ಬೋದು. So this is effective capacitance. The next charge on each ಈ ರೀತಿ ಆಗುತ್ತೆ. ಇದು ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್. ಅಂದ್ರೆ ಡಯಾಗ್ರಾಮ್ ನೋಡಿ ಜಡ್ಜ್ ಮಾಡಬೇಕು, ಸೀರೀಸ್ ಅಲ್ಲಿ ಇದೆಯಾ ಪ್ಯಾರಲ್ ಇದೆಯಾ ಅಂತ. ಇವೆರಡರಲ್ಲಿ ಅವರೇ ಹೇಳ್ತಾ ಇದ್ದಾರೆ ಸೀರೀಸ್ ಅಲ್ಲಿ ಇದೆ ಪ್ಯಾರಲ್ ಇದೆ ಅಂತ. ಇದು ಮಕ್ಕಳು ಡಯಾಗ್ರಾಮ್ ನೋಡಿ ಜಡ್ಜ್ ಮಾಡಬೇಕು. ಸೊ ಇಲ್ಲಿ ಎಫೆಕ್ಟಿವ್ ಅಂತ ಅಂದ್ರೆ ಅಗೇನ್ ಈ ಮೂರು ಸೀರೀಸ್, ಅದರ ಎಫೆಕ್ಟಿವ್ ಬಂದು ಇದಕ್ಕೆ ಪ್ಯಾರಲಲ್. ಎಫೆಕ್ಟಿವ್ ಬಂದು 12 ಆಯ್ತು. ಈಗ ಅವ್ರು ಕೇಳಿರೋದೇನು ನೆಕ್ಸ್ಟ್, ಚಾರ್ಜ್ ಆನ್ ಈಚ್. ಈ ಮೂರು ಸೀರೀಸ್ ಅಲ್ಲಿ ಇರೋದ್ರಿಂದ ಈ ಮೂರು ಮೇಲೆ ಒಂದೇ ಚಾರ್ಜ್ ಇರುತ್ತೆ, ನೆಕ್ಸ್ಟ್ ಇದ್ರ ಮೇಲೆ ಇನ್ನೊಂದು ಚಾರ್ಜ್ ಇರುತ್ತೆ. ಈ ರೀತಿಯಾಗಿ ಹೇಳ್ಕೊಟ್ಟಾಗುತ್ತೆ. ಸೊ ದಿಸ್ ಇಸ್ ವಾಟ್ ಆನ್ ಕೆಪಾಸಿಟರ್ಸ್. ಕೆಪಾಸಿಟರ್ ಮೇಲೆ ಕಡಿಮೆನೇ ಇದೆ. ಸೊ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟೆನ್ಸ್ ಒಂದಾಯ್ತು, ಸೀರೀಸ್ ಒಂದಾಯ್ತು, ಪ್ಯಾರಲಲ್ ಒಂದಾಯ್ತು, ಕಾಂಬಿನೇಷನ್. ಸೊ ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ಇಲ್ಲಿ ತನಕ ನಾವು ಮಾಡಿದ್ದು ಕ್ವಶನ್ ನಂಬರ್ 42 ಅಟೆಂಡ್ ಮಾಡ್ಲಿಕ್ಕೆ. ಸೊ ಕ್ವಶನ್ ನಂಬರ್ 42 ಅಟೆಂಡ್ ಮಾಡ್ಲಿಕ್ಕೆ, ಮೊದಲನೇ ಕ್ವಶನ್ ಅಟೆಂಡ್ ಮಾಡ್ಲಿಕ್ಕೆ ಮಕ್ಕಳು ಮೊದಲನೇ ಚಾಪ್ಟರ್ ಪೂರ ಓದ್ಕೋಬೇಕು, ಎರಡನೇ ಚಾಪ್ಟರ್ ಪೂರ ಓದ್ಕೋಬೇಕು. ಆ ಎರಡು ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ಇದುವರೆಗೂ ಕೇಳಿರ್ತಕ್ಕಂಥ ಮೆಥಡ್ಸ್ ಗಳನ್ನ ನಾನು ಅಷ್ಟು ಸ್ಲೈಡ್ ಅಲ್ಲಿ ಹಾಕಿರ್ತೀನಿ. ಈಗ ಸೆಕೆಂಡ್ ನ್ಯೂಮರಿಕಲ್ 43rd ನ್ಯೂಮರಿಕಲ್ ಅಟೆಂಡ್ ಮಾಡ್ಲಿಕ್ಕೆ ಜಸ್ಟ್ ಒಂದ್ ಚಾಪ್ಟರ್ ವರ್ಕೌಟ್ ಮಾಡಿದ್ರೆ ಸಾಕು, ಮಕ್ಕಳು ಅಟೆಂಡ್ ಮಾಡ್ಕೊಳ್ತಾ ಹೋಗ್ಬೋದು. ಅದರಲ್ಲಿ ನಾವು ಟೈಪ್ಸ್ ಆಫ್ ನೋಡೋದಾದ್ರೆ ಫಸ್ಟ್ ರೆಸಿಸ್ಟೆನ್ಸ್ ಮತ್ತೆ ರೆಸಿಸ್ಟಿವಿಟಿ. ಸೊ ಇಲ್ಲಿ ಏನ್ ಕೊಡ್ತಾ ಇದ್ದಾರೆ, ಇಲ್ಲಿ ಮಾಸ್ ಕೊಡ್ತಾ ಇದ್ದಾರೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೊಡ್ತಾ ಇದ್ದಾರೆ, ಡೆನ್ಸಿಟಿ ಕೊಡ್ತಾ ಇದ್ದಾರೆ, ರೆಸಿಸ್ಟಿವಿಟಿ ಕೊಡ್ತಾ ಇದ್ದಾರೆ. ಸೊ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಇಲ್ಲಿ ರೋ ಎಲ್ ಬೈ ಎ. ಸೊ ಇಲ್ಲಿ ನಮ್ಗೆ ರೋ ಬೈ ಎ ನೇರವಾಗಿ ಕೊಟ್ಟಿದ್ದಾರೆ, ಎಲ್ ಕೊಟ್ಟಿಲ್ಲ. ಆ ಎಲ್ಗೆ ಈ ರೀತಿಯಾಗಿ ತಗೊಂಡಿದ್ದೀವಿ. ಸೊ ನೆಕ್ಸ್ಟ್ ಆರ್ ಫೈಂಡ್ ಔಟ್ ಅನ್ನ ಮಾಡ್ತೀವಿ. ದಿಸ್ ಇಸ್ ರೆಸಿಸ್ಟೆನ್ಸ್ ಅಂಡ್ ರೆಸಿಸ್ಟಿವಿಟಿ ಮೆಥಡ್ ಅಂತ ನೇಮ್ ಇಟ್ಕೊಂಡು ನೆನ್ಪಿಟ್ಕೊಳ್ಳೋಕೆ ಹೇಳಿದ್ರೆ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಅಗೇನ್ ರೆಸಿಸ್ಟೆನ್ಸ್ ಅಂಡ್ ರೆಸಿಸ್ಟಿವಿಟಿ ಈಸಿ ಇದೆ. ಇಲ್ಲಿ ಆರ್ ಇಸ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಎ, ಎಲ್ಲ ನೇರವಾಗಿದೆ. ಸೊ ಎ ಒಂದು ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ರೇಡಿಯಸ್ ಕೊಟ್ಟಿದ್ರು, ಹಾಫ್ ಆಫ್ ದ ಡಯಾಮೀಟರ್ ಮಾಡಿಕೊಂಡು ಎ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ಸೊ ಅಲ್ಲಿ ಏನ್ ಡಿಫಿಕಲ್ಟ್ ಇತ್ತು, ಎ ನೇರವಾಗಿತ್ತು, ಅಲ್ಲಿ ಡಿಫಿಕಲ್ಟ್ ಇದ್ದಿದ್ದು ನಮಗೆ ಲೆಂತ್. ಸೊ ಆ ಲೆಂತ್ ನ ಈ ಪ್ರಕಾರ ಮಾಡ್ಕೊಂಡ್ವಿ. ಇಲ್ಲಿ ಸ್ವಲ್ಪ ಸುಲಭವಾಗೇ ಇದೆ. ಎ ಒಂದು ಡಿಫಿಕಲ್ಟ್ ಇತ್ತು, ಏನು ಪೈ ಆರ್ ಸ್ಕ್ವೇರ್ ಇಟ್ಕೊಂಡು ತಗೊಂಡ್ವಿ. ಅಗೇನ್ ರೆಸಿಸ್ಟೆನ್ಸ್ ಏನು, ರೋ ಎಲ್ ಬೈ ಎ. ಸೊ ಇಲ್ಲಿ ಕರೆಂಟ್ ಒಂದು ಕೇಳಿಲ್ಲ, ಇಲ್ಲಿ ಕರೆಂಟ್ ಕೇಳಿದ್ದಾರೆ. ಕರೆಂಟ್ ಫಾರ್ಮುಲಾ ಐ ಇಸ್ ಈಕ್ವಲ್ ಟು ಇ ಬೈ ಆರ್ ಪ್ಲಸ್ ಆರ್. ಸೊ ಅಲ್ಲಿಗೆ ಅವೆರಡು ಮೆಥಡ್ ಏನಾಯ್ತು, ರೆಸಿಸ್ಟೆನ್ಸ್ ಮತ್ತೆ ರೆಸಿಸ್ಟಿವಿಟಿ ಅನ್ನೋ ತರ ಆಯ್ತು. ನೆಕ್ಸ್ಟ್ ಸೆಕೆಂಡ್ ಮೆಥಡ್ ನೋಡೋದಾದ್ರೆ ಡ್ರಿಫ್ಟ್ ವೆಲಾಸಿಟಿ ಮತ್ತೆ ಕರೆಂಟ್ ಡೆನ್ಸಿಟಿ. ಸೊ ಇಲ್ಲಿ ಏನ್ ಕೊಟ್ರು, ಲೆಂತ್ ಕೊಟ್ರು, ಡಯಾಮೀಟರ್ ಇಂದ ಏರಿಯಾ ಸಿಗುತ್ತೆ, ಕರೆಂಟ್ ಸಿಗುತ್ತೆ, ನಂಬರ್ ಡೆನ್ಸಿಟಿ ಕೊಟ್ರು, ಕರೆಂಟ್ ಡೆನ್ಸಿಟಿ ಫೈಂಡ್ ಔಟ್ ಮಾಡಕ್ ಹೇಳಿದ್ರು, ಡ್ರಿಫ್ಟ್ ವೆಲಾಸಿಟಿ ಹೇಳಿದ್ರು, ಟೈಮ್ ಟೇಕನ್ ಹೇಳಿದ್ರು. ಸೊ ಇಲ್ಲಿ ನಂಬರ್ 1 ಕರೆಂಟ್ ಡೆನ್ಸಿಟಿ J ಈಕ್ವಲ್ ಟು I by A. ನೆಕ್ಸ್ಟ್ ಡ್ರಿಫ್ಟ್ ವೆಲಾಸಿಟಿ VT is equal to
ಜೆ ಬೈ ಎನ್ ಇ. ಜೆ ಅಂತಂದ್ರೆ ಐ ಬೈ ಎ, ಸೊ ಐ ಬೈ ಎನ್ ಇ ಎ. ನೆಕ್ಸ್ಟ್ ಟೈಮ್, ಹೌ ಲಾಂಗ್ ಇಟ್ ಟೇಕ್ಸ್ ಟೈಮ್ ಅಂತ ಹೇಳಿ. ಸೊ ವೆಲಾಸಿಟಿ ಡಿಸ್ಟೆನ್ಸ್ ಟ್ರಾವಲ್ಡ್ ಬೈ ಟೈಮ್ ಟೇಕನ್ ಆದ್ರೆ ಟೈಮ್ ಟೇಕನ್ ಏನಾಗುತ್ತೆ, ಡಿಸ್ಟೆನ್ಸ್ ಟ್ರಾವಲ್ಡ್ ಬೈ ವೆಲಾಸಿಟಿ. ಸೊ ಮಕ್ಕಳಿಗೆ ಇದು ಡ್ರಿಫ್ಟ್ ವೆಲಾಸಿಟಿ ಮತ್ತೆ ಕರೆಂಟ್ ಡೆನ್ಸಿಟಿ ಮೆಥಡ್ ಅಂತ ನೆನ್ಪಿಟ್ಕೊಟ್ರೆ ಆಯ್ತು. ಇದುವರೆಗೆ ಎರಡೇ ಮೆಥಡ್ ಆಗಿದೆ, ರೆಸಿಸ್ಟೆನ್ಸ್ ರೆಸಿಸ್ಟಿವಿಟಿ ಒಂದು ಮೆಥಡ್, ನೆಕ್ಸ್ಟ್ ಡ್ರಿಫ್ಟ್ ವೆಲಾಸಿಟಿ ಮತ್ತೆ ಕರೆಂಟ್ ಡೆನ್ಸಿಟಿ ಎರಡನೇ ಮೆಥಡ್. ನೆಕ್ಸ್ಟ್ ಪವರ್ ಡಿಸಿಪೇಷನ್. ಸರ್ಕ್ಯೂಟ್ ಅನ್ನು ನೋಡಿ ಪವರ್ ಡಿಸಿಪೇಷನ್ ಏನು ಅಂತ. ಪವರ್ ಫಾರ್ಮುಲಾ ಗೊತ್ತಿರುತ್ತೆ ಮಕ್ಕಳಿಗೆ, ವಿ ಐ ಅಥವಾ ಐ ಸ್ಕ್ವೇರ್ ಬೈ ಆರ್ ಅಥವಾ ವಿ ಸ್ಕ್ವೇರ್ ಬೈ ಆರ್, ಈ ಮೂರೂ ರೀತಿಯಲ್ಲಿ ನೆನ್ಪಿಟ್ಕೊಳ್ಳೋಕೆ ಹೇಳ್ಕೊಂಡ್ರೆ, ಸೊ ಇಲ್ಲಿ ಕರೆಂಟ್ ಏನು ಅನ್ನೋದು ಬೇಕು, ರೆಸಿಸ್ಟೆನ್ಸ್ ಏನು ಅನ್ನೋದು ಬೇಕು, ಅವೆರಡು ಗೊತ್ತಾಗ್ಬೇಕಾಗತ್ತೆ. ಸೊ ಕರೆಂಟ್ ಏನು ಫಾರ್ಮುಲಾ, ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್. ಇಲ್ಲಿ ಒಂದು ಸೆಲ್ ಇಲ್ಲ, ಎರಡು ಸೆಲ್ ಇದೆ, ಆ ಎರಡು ಸೆಲ್ ಪ್ಯಾರಲಲ್ ಆಗಿದೆ. ಎಫೆಕ್ಟಿವ್ ಫಾರ್ ಪ್ಯಾರಲಲ್ ಫಾರ್ ಇ ಎಂ ಎಫ್, ಎಫೆಕ್ಟಿವ್ ಫಾರ್ ಇಂಟರ್ನಲ್ ರೆಸಿಸ್ಟೆನ್ಸ್ ಫಾರ್ ಪ್ಯಾರಲಲ್, ಅವೆರಡು ಫೈಂಡ್ ಔಟ್ ಮಾಡಿಕೊಂಡು ವಾಟ್ ಈಸ್ ಆರ್, ಕ್ಯಾಪಿಟಲ್ ಆರ್ 10, ಅಲ್ಲಿ ಐ ಸಿಗುತ್ತೆ, ಆರ್ ಇದೆ, ಪವರ್ ಸಿಗುತ್ತೆ. ನೆಕ್ಸ್ಟ್ ಇದು ಇ ಎಂ ಎಫ್, ಇಂಟರ್ನಲ್ ರೆಸಿಸ್ಟೆನ್ಸ್, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ ಎ ಸೆಲ್, ಸೆಲ್ ಮೇಲೆ ಡಿಪೆಂಡ್ ಆದ ಹಾಗೆ. ಸೊ ಇಲ್ಲಿ ಎರಡು ಸೆಲ್ಸ್ ಇದೆ, ಸೀರೀಸ್ ಆರ್ ಕನೆಕ್ಟ್ ಮಾಡಿ ಪ್ಯಾರಲಲ್ ಆರ್ ಕನೆಕ್ಟ್ ಮಾಡಿ ಸೆಟ್ ಸೇಮ್ ಕರೆಂಟ್ ಅಂತ ಇದೆ. ಸೊ ಹಾಗಾದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್ ಏನು ಮತ್ತೆ ಕರೆಂಟ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂತ ಏನು. ಸೊ ಸೀರೀಸ್ ಆರ್ ಪ್ಯಾರಲಲ್, ವಿಚ್ ಎವರ್ ವಿ ಕನೆಕ್ಟ್, ಕರೆಂಟ್ ಫ್ಲೋಸ್ ಸೇಮ್. ಅದೇ ಈಕ್ವೇಶನ್ ಕ್ಯಾರಿ ಮಾಡ್ತಾ ಇದ್ವಿ. ಐ ಎಸ್ ಇಸ್ ಈಕ್ವಲ್ ಟು ಐ ಪಿ. ಐಗೆ ಫಾರ್ಮುಲಾ ಇ ಬೈ ಆರ್ ಪ್ಲಸ್ ಆರ್, ಅಗೇನ್ ಐಗೆ ಫಾರ್ಮುಲಾ ಇ ಬೈ ಆರ್ ಪ್ಲಸ್ ಆರ್. ದಿಸ್ ಇಸ್ ಸೆಲ್ಸ್ ಇನ್ ಸೀರೀಸ್ ಎಫೆಕ್ಟಿವ್, ಇಲ್ಲಿದೆ 30. ದಿಸ್ ಇಸ್ ಸೆಲ್ಸ್ ಇನ್ ಪ್ಯಾರಲಲ್ ಎಫೆಕ್ಟಿವ್, ಇಲ್ಲಿದೆ 15. ಸೊ ದಿಸ್ ಇಸ್ external resistance R. This is R. Series ಗೆ 2R, parallel ಗೆ R/2. ಈ equation ನಾವು ಸಾಲ್ವ್ ಮಾಡ್ತಾ ಹೋದಾಗ we get the value of internal resistance ಮತ್ತೆ current ಎರಡು ಸಹ ಸಿಗ್ತಾ ಹೋಗುತ್ತೆ. Again same question, series or parallel, ಎರಡು ಸೆಲ್ ನ ಕನೆಕ್ಟ್ ಮಾಡಿದ್ರೆ ಸೇಮ್ ಕರೆಂಟ್ ಹೋಗುತ್ತೆ ಥ್ರೂ an external resistance 2, ಮತ್ತೆ EMF ಮತ್ತೆ internal resistance ನ ಫೈಂಡ್ ಔಟ್. Again, two cells connected in parallel, they send current same direction through 20 watt. So, ಇದು ಹೆಚ್ಚು ಬಾರಿ ಇದೇ ಮೆಥಡ್ ಅಲ್ಲಿ ಕೇಳೋದಕ್ಕಿಂತ ಮೂರು ಸಬ್ ಕೋರ್ಸ್ ಇಲ್ಲಿ ನೋಡ್ಕೋಬಹುದು ಮೆಥಡ್. ಇದು ಅದೇ ರೀತಿ ಇದೆ. ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ ಎ ಸೆಲ್ connected to an external resistance. The same cell is connected to an external resistance 9. Mu is this much. Find EMF. So, V ಗೆ IR ಅಂತ ಅನ್ಕೊಂಡ್ರೆ, I ಗೆ ಫಾರ್ಮುಲಾ E by R plus R ಅಂತ ಅನ್ಕೊಂಡ್ರೆ, ಫಸ್ಟ್ 2.4 ಗೆ ಈ ಈಕ್ವೇಶನ್ ಆಗುತ್ತೆ. ನೆಕ್ಸ್ಟ್ 2.7 ಗೆ ಈ ಈಕ್ವೇಶನ್ ಆಗುತ್ತೆ. ಇಲ್ಲಿ ನಮಗೆ ಈ ಸೇಮ್ ಇರೋದ್ರಿಂದ ಮತ್ತೆ ಆರ್ ನ ಫೈಂಡ್ ಔಟ್ ಮಾಡ್ಬೇಕಾಗಿರೋದ್ರಿಂದ 1/2 ಮಾಡ್ಕೊಂಡ್ರೆ ಈ ಎಲಿಮಿನೇಟ್ ಆಗಿ ಆರ್ ಬರುತ್ತೆ, ವಾಪಸ್ ಆರ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಬರುತ್ತೆ. ಸೊ ಮಕ್ಕಳಿಗೆ ಚಾಪ್ಟರ್ ನಂಬರ್ 3 ಇಲ್ಲಿ ಅಂದ್ರೆ ಕ್ವಶನ್ ನಂಬರ್ 43 ಅಟೆಂಡ್ ಮಾಡ್ಲಿಕ್ಕೆ ಇದೊಂದೇ ಚಾಪ್ಟರ್ ವರ್ಕ್ ಮಾಡ್ಬೇಕಾಗಿರೋದ್ರಿಂದ ಸೊ ಮೆಥಡ್ಸ್ ಗಳು ಸ್ಟಿಕ್ ಆಗಿ ಹೇಳೋದಾದ್ರೆ ರೆಸಿಸ್ಟೆನ್ಸ್ ರೆಸಿಸ್ಟಿವಿಟಿ 1, ಡ್ರಿಫ್ಟ್ ವೆಲಾಸಿಟಿ ಕರೆಂಟ್ ಡೆನ್ಸಿಟಿ 2, ಪವರ್ ಡಿಸಿಪೇಷನ್ 3, EMF ಇಂಟರ್ನಲ್ ರೆಸಿಸ್ಟೆನ್ಸ್ ಪೊಟೆನ್ಷಿಯಲ್ ಡಿಫರೆನ್ಸ್ 4. ಈಗ ಲಾಸ್ಟ್ ಬಂದು ವಿಟ್ಸ್ಟೋನ್ ನೆಟ್ವರ್ಕ್. ಈ ವಿಟ್ಸ್ಟೋನ್ ನೆಟ್ವರ್ಕ್ ಅಲ್ಲಿ ಎರಡು ರೀತಿ ಇದೆ. ಒಂದು ಮೈನ್ ಕರೆಂಟ್ ನ ಕೊಟ್ರೆ, ಮೈನ್ ಕರೆಂಟ್ ಕೊಟ್ರೆ ಮಕ್ಕಳಿಗೆ ಈಸಿ ಆಗುತ್ತೆ. ಈ ಎರಡರಲ್ಲಿ ಮೈನ್ ಕರೆಂಟ್ ಕೊಟ್ಟಿಲ್ಲ. ಸೊ ಇಲ್ಲಿ ಮೊದಲನೇ ಸ್ಲೈಡ್ ಬಂದು ಮೈನ್ ಕರೆಂಟ್ ವ್ಯಾಲ್ಯೂ ಕೊಟ್ಟಾಗ ಅಂತ ಇದೆ. ಸೆಕೆಂಡ್ ಮತ್ತೆ ಥರ್ಡ್ ಸ್ಲೈಡ್ ಅಲ್ಲಿ ಮೈನ್ ಕರೆಂಟ್ ಕೊಡದೇ ಇದ್ದಾಗ ಅಂತ ಇದೆ. ಸೊ ನೋಡಿ, ಇಲ್ಲಿ ಮೈನ್ ಕರೆಂಟ್ ಕೊಟ್ಟಾಗ ನಮಗೆ 3 ಈಕ್ವೇಶನ್ಸ್ ಬೇಕಾಗಿಲ್ಲ. ಸೊ ಅಂದ್ರೆ 3 ಲೂಪ್ ನ ಚೂಸ್ ಮಾಡೋ ಹಾಗಿಲ್ಲ. KVL ಗೆ 2 ಲೂಪ್ ಸಾಕು ನಮಗೆ, ABDA ಮತ್ತೆ BCDB. ಸೊ 2 ಲೂಪ್ ಸಾಕಾಗತ್ತೆ, 2 ಈಕ್ವೇಶನ್ ಬರುತ್ತೆ. ಯಾಕಂದ್ರೆ ನಮ್ಗೆ ಇರೋದು ವೇರಿಯೇಬಲ್ಸ್ 2, I ಮತ್ತೆ ಇನ್ನೊಂದು IG. I2 ಅನ್ನೋದು ಬರಲ್ಲ, ಯಾಕೆಂದ್ರೆ ಇಲ್ಲಿ 0.2 ನೇರ ಕರೆಂಟ್ ಕೊಟ್ಟಿರೋದ್ರಿಂದ ಇಲ್ಲಿ ನಾವೇನ್ ಮಾಡ್ತೀವಿ, I ಆದ್ರೆ ಇಲ್ಲಿ ನಾವು I2 ಅಂತ ಏನ್ ತಗೊಳಲ್ಲ. ಇಲ್ಲಿ ನಾವೇನ್ ತಗೋತಾ ಇದೀವಿ, 0.2 ಮೈನಸ್ I ಅದು ತಗೋತಾ ಇದ್ವಿ, ಬಿಕಾಸ್ 0.2 ಇಸ್ ಗಿವನ್. ಸೊ ಹಾಗಾಗಿ ಇಲ್ಲಿ ನಮಗೆ ಥರ್ಡ್ ಈಕ್ವೇಶನ್ ಬೇಕಾಗಿರೋದಿಲ್ಲ, 2 ಈಕ್ವೇಶನ್ ಸಾಕು. ಸೊ ಮಕ್ಕಳಿಗೆ ಸೈಮಲ್ಟೇನಿಯಸ್ ಈಕ್ವೇಶನ್ಸ್ 2 ಇದ್ದಾಗ ಸಾಲ್ವ್ ಮಾಡೋದು ಈಸಿ ಇರುತ್ತೆ, ಮ್ಯಾಥ್ ಅಲ್ಲಿ ಮಾಡ್ಕೊಳ್ತಾರೆ. ಸೊ ಇದು ಸ್ವಲ್ಪ ಟ್ರಿಕಿ ಅನ್ಸುತ್ತೆ ಮಕ್ಕಳಿಗೆ, ಯಾಕೆಂದ್ರೆ ಇಲ್ಲಿ ಮೈನ್ ಕರೆಂಟ್ ಕೊಟ್ಟಿಲ್ಲ. ಸೊ ಮೈನ್ ಕರೆಂಟ್ ಕೊಟ್ಟಿಲ್ಲ ಅಂದಾಗ ಏನಾಗ್ತದೆ, ಇಲ್ಲಿ I1 ಅಂತ ತಗೊಳ್ತೀವಿ. ಇಲ್ಲಿ ನೆಕ್ಸ್ಟ್ ಇದು ಗೊತ್ತಿದ್ದಿದ್ರೆ ದಿಸ್ ಮೈನಸ್ ದಿಸ್ ಅಂತ ಬರ್ಕೋಬಹುದಾಗಿತ್ತು. ಈಗ ಗೊತ್ತಿರೋದ್ರಿಂದ I2 ಅಂತ ಬರ್ಕೊಂಡು ಹೋಗ್ತಾ ಇದೀವಿ. ಸೊ ಇಲ್ಲಿ I1 ಆಯ್ತು, I2 ಆಯ್ತು, IG ಆಯ್ತು, 3 ಅನ್ನೋನ್ ಆಯ್ತು. ಹಾಗಾಗಿ ನಮ್ಗೆ 3 ಅನ್ನೋನ್ಗೆ 3 ಈಕ್ವೇಶನ್ಸ್ ಬೇಕೇ ಬೇಕಾಗಿರೋದ್ರಿಂದ 3 ಲೂಪ್ಗೆ KVL ಹಾಕ್ಬೇಕಾಗುತ್ತೆ. ABDA, BCDB ಮತ್ತೆ ಇನ್ನೊಂದು ದ ಲೂಪ್ ಇನ್ವಾಲ್ವಿಂಗ್ EMF.
ದಟ್ ಇಸ್ ವಾಟ್ ADCE. ಮೂರು ಲೂಪ್ಗೆ 3 ಈಕ್ವೇಶನ್ಸ್ ಬಂತು. ಈ 3 ಈಕ್ವೇಶನ್ಸ್ ನ ಸಾಲ್ವ್ ಮಾಡೋದಕ್ಕೆ ಆಲ್ಜಿಬ್ರಾ ಗಿಂತ ಕ್ರೇಮರ್ಸ್ ರೂಲ್ ಬಳಸಿದ್ರೆ, ಡಿಟರ್ಮಿನೆಂಟ್ ರೂಲ್ ಬಳಸಿದ್ರೆ ಒಳ್ಳೇದು. ಸೊ ಈ ಲೆಕ್ಕದಲ್ಲೂ ಹಾಗೆ ಇದೆ. ಮೇನ್ ಕರೆಂಟ್ ಗೊತ್ತಿಲ್ಲ, I1 I2 ಅಂತ ಹಾಕೊಂಡು ಅಗೈನ್ ಈ ಲೂಪ್ ಒಂದು ABDA, ಈ ಲೂಪ್ ಒಂದು BCDB ಮತ್ತೆ ಬಿಗ್ಗರ್ ಲೂಪ್ ಅಂತ. ಸೊ ಆ 3 ಲೂಪ್ ಇಂದ 3 ಈಕ್ವೇಶನ್ಸ್ ಮತ್ತೆ ಸಾಲ್ವ್ ಮಾಡಬೇಕು. ಇಲ್ಲಿ ಕ್ರೇಮರ್ಸ್ ಒಂದು ಹಾಕಿದ್ದೀನಿ. ಇದೆಲ್ಲ ಎಕ್ಸ್ ಅಂದ್ರೆ I1 ಅನ್ಕೊಂಡ್ರೆ, ಇದೆಲ್ಲ Y I2 ಅನ್ಕೊಂಡ್ರೆ, ಇದೆಲ್ಲ Z IG ಅನ್ಕೊಂಡ್ರೆ, ಕೋಎಫಿಷಿಯಂಟ್ಸ್ ಆಫ್ I1, ಕೋಎಫಿಷಿಯಂಟ್ಸ್ ಆಫ್ I2, ಕೋಎಫಿಷಿಯಂಟ್ಸ್ ಆಫ್ IG. ಇದು ರೈಟ್ ಹ್ಯಾಂಡ್ ಸೈಡ್ EMF ವ್ಯಾಲ್ಯೂಸ್. ಸೊ ಫಸ್ಟ್ 2 ಈಕ್ವೇಶನ್ ಗೆ EMF ವ್ಯಾಲ್ಯೂ ಇರೋದಿಲ್ಲ. ನಾವು ಯಾಕೆಂದ್ರೆ ಕ್ವಾಡ್ರಿಲ್ಯಾಟರಲ್ ಚೂಸ್ ಮಾಡಿರ್ತೀವಿ. ಇದು EMF ಇರೋ ಲೂಪ್ ಚೂಸ್ ಮಾಡಿದ್ರೆ ಇಲ್ಲೊಂದು EMF ಬರುತ್ತೆ. ಸೊ ಇದು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಮ್ಯಾಥ್ ತುಂಬಾ ಚೆನ್ನಾಗಿ ಕಲ್ತಿರ್ತಾರೆ, ಈಸಿ ಆಗುತ್ತೆ. ಕೋಎಫಿಷಿಯಂಟ್ಸ್ ಆಫ್ I1 ಫಸ್ಟ್ ಕಾಲಮ್, ಕೋಎಫಿಷಿಯಂಟ್ಸ್ ಆಫ್ I2 ಸೆಕೆಂಡ್ ಕಾಲಮ್, ಕೋಎಫಿಷಿಯಂಟ್ಸ್ ಆಫ್ IG ಥರ್ಡ್ ಕಾಲಮ್. ಈಗ ನೆಕ್ಸ್ಟ್ ನಮಗೆ ಬೇಕಾಗಿರೋದೇನು IG. IG ಅಂದ್ರೆ ಏನಿಲ್ಲಿ Z. IG ಅಂದ್ರೆ Z ಆಗಿರುತ್ತೆ. ಸೊ ದಿಸ್ ಇಸ್ Z. ಸೊ Z ಗೆ ಏನ್ ಮಾಡ್ಬೇಕು, ಇಲ್ಲಿ ನಾವು I1 ಕೋಎಫಿಷಿಯಂಟ್ಸ್ ಹಾಗೆ ರಿಟೈನ್ ಮಾಡಬೇಕು, I2 ಕೋಎಫಿಷಿಯಂಟ್ಸ್ ನ ಹಾಗೆ ರಿಟೈನ್ ಮಾಡಬೇಕು. ಇಲ್ಲಿ IG ಕೋಎಫಿಷಿಯಂಟ್ಸ್ ಬದಲಾಗಿ C1 C2 3 C3 IG ಕೋಎಫಿಷಿಯಂಟ್ ಬದಲಾಗಿ ನಾವೇನ್ ಮಾಡ್ಕೋಬೇಕು, D1 D2 D3 ಆಡ್ ಮಾಡಬೇಕು. ಅಗೇನ್ ಈ ಡಿಟರ್ಮಿನೆಂಟ್ ನ ತೆಗಿಬೇಕು. ಸೊ ಈ ಡಿಟರ್ಮಿನೆಂಟ್ ನ ಸಾಲ್ವ್ ಮಾಡ್ಕೊಂಡ್ರೆ ಒಂದು ನ್ಯೂಮರಿಕಲ್ ಬರ್ತದೆ, ಒಂದು ನಂಬರ್ ಬರ್ತದೆ. ಇಲ್ಲಿ ಈ ಡಿಟರ್ಮಿನೆಂಟ್ ನಂಬರ್ ಬಂದಿರುತ್ತೆ. ಎರಡು ರೇಷಿಯೋ ಮಾಡಿದ್ರೆ ನಿಮಗೆ Z ವೇರಿಯಬಲ್ ಅಂದ್ರೆ IG ವೇರಿಯಬಲ್ ಇರುತ್ತೆ. ಸೊ ಹಾಗಾಗಿ 2 ಲೆಕ್ಕದಲ್ಲಿ ಈ 3 ಈಕ್ವೇಶನ್ಸ್ ನ ಸಾಲ್ವ್ ಮಾಡ್ಲಿಕ್ಕೆ ಮಕ್ಕಳಿಗೆ ಸುಲಭ ಅನ್ನೋದಾದ್ರೆ ಅದು ಕ್ರೇಮರ್ಸ್ ರೂಲ್ ಆಗಿರುತ್ತೆ. ಇನ್ಸ್ಪೆಕ್ಷನ್ ಮೆಥಡ್ ಇಂದ ಮಾಡ್ಕೊಳ್ಳೋದಾದ್ರೆ ಮಾಡ್ಕೋಬಹುದು, ಬಟ್ ಇದನ್ನ ಒಂದ್ಸರಿ ಹೇಳ್ಕೊಟ್ಟಿದ್ರೆ ಒಳ್ಳೇದಾಗುತ್ತೆ. ಕ್ವಶನ್ ನಂಬರ್ 43, 42 ಆಯ್ತು. ಕ್ವಶನ್ ನಂಬರ್ 2ರಿಂದ 1. ಕ್ವಶನ್ ನಂಬರ್ 43 ಕರೆಂಟ್ ಎಲೆಕ್ಟ್ರಿಸಿಟಿ ಇಂದಾನೆ 1. ನೆಕ್ಸ್ಟ್ ಕ್ವಶನ್ ನಂಬರ್ 44 AC. ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಒಂದು ಕರೆಂಟ್ ಎಲೆಕ್ಟ್ರಿಸಿಟಿ 3ನೇ ಚಾಪ್ಟರ್, ಇನ್ನೊಂದು ಆಲ್ಟರ್ನೇಟಿಂಗ್ ಕರೆಂಟ್ 7ನೇ ಚಾಪ್ಟರ್. ಈ 2 ಕಾನ್ಸಂಟ್ರೇಟ್ ಮಾಡಿದ್ರೆ 2 ನ್ಯೂಮರಿಕಲ್ ಮಕ್ಕಳು ಬರ್ಕೊಳ್ತಾರೆ. ಸೊ ಇಲ್ಲಿ ಇಂಪಿಡೆನ್ಸ್, ಫೇಸ್ ಡಿಫರೆನ್ಸ್, ಪವರ್ ಫ್ಯಾಕ್ಟರ್, ಅವರೇಜ್ ಪವರ್ ಡಿಸಿಪೇಟೆಡ್. ಸೊ ಈ ಪ್ರಾಬ್ಲಮ್ ಅಲ್ಲಿ RLC 3 ಕೊಟ್ಟಿದ್ದಾರೆ, RMS ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ಇಂಪಿಡೆನ್ಸ್ ಮತ್ತೆ ಫೇಸ್ ಡಿಫರೆನ್ಸ್. ಸೊ ಇಲ್ಲಿ ಇಂಪಿಡೆನ್ಸ್ ತಗೊಳ್ತಾ ಇದೀವಿ, ಅದಾದ್ಮೇಲೆ ಫೇಸ್ ಡಿಫರೆನ್ಸ್ ತಗೊಳ್ತಾ ಇದೀವಿ. ಮೋಸ್ಟ್ ಈಸಿನೇ ಅನ್ಸುತ್ತೆ ಮಕ್ಕಳಿಗೆ, ಡ್ರಿಲ್ ಮಾಡಿಸಿದ್ರೆ ಪ್ರಾಬ್ಲಮ್ಸ್ ಓಕೆ ಬೆಟರ್. ಈಗೇನು ಅದೇ ತರ ಇಲ್ಲವೇ R ಕೊಟ್ಟಿದ್ದಾರೆ, L ಕೊಟ್ಟಿದ್ದಾರೆ, C ಕೊಟ್ಟಿದ್ದಾರೆ, RMS ವ್ಯಾಲ್ಯೂ ಆಫ್ ವೋಲ್ಟೇಜ್, ಫ್ರೀಕ್ವೆನ್ಸಿ, ಇಂಪಿಡೆನ್ಸ್ ಮತ್ತೆ ಕರೆಂಟ್. ಸೊ ಇಲ್ಲಿ ಫೇಸ್ ಆಂಗಲ್ ಕೇಳಿದ್ರೆ ಇಂಪಿಡೆನ್ಸ್ ಜೊತೆಗೆ ಇಲ್ಲಿ ಕರೆಂಟ್ ಕೇಳ್ತಾ ಇದ್ದಾರೆ ಇಂಪಿಡೆನ್ಸ್. ಸೊ ಅಗೇನ್ ಸೇಮ್ ಸರ್, ಇಲ್ಲಿ ಇಂಪಿಡೆನ್ಸ್ ಜೊತೆಗೆ ಪವರ್ ಫ್ಯಾಕ್ಟರ್. ಸೊ ಇಂಪಿಡೆನ್ಸ್ ಫೇಸ್ ಡಿಫರೆನ್ಸ್ ಮೊದಲನೇ ಸಮ್ಮು, ಇಂಪಿಡೆನ್ಸ್ ಕರೆಂಟ್ 2ನೇ ಸಮ್ಮು, ಇಂಪಿಡೆನ್ಸ್ ಪವರ್ ಫ್ಯಾಕ್ಟರ್ 3ನೇ ಸಮ್ಮು. ಇದು ರೆಸೊನೆನ್ಸ್ ಫ್ರೀಕ್ವೆನ್ಸಿ ಮತ್ತೆ ವ್ಯಾಲ್ಯೂ ಆಫ್ ಕರೆಂಟ್ ಅಟ್ ರೆಸೊನೆನ್ಸ್. ಸೊ ರೆಸೊನೆನ್ಸ್ ಫ್ರೀಕ್ವೆನ್ಸಿ ಏನು ಮತ್ತೆ ಆ ರೆಸೊನೆನ್ಸ್ ಅಂದ್ರೆ ಕರೆಂಟ್ ಏನು. ಸೊ ಇಲ್ಲಿ RMS ವೋಲ್ಟೇಜ್ ಇದೆ, LC ಇದೆ ಮತ್ತೆ LCR 3 ಇದೆ. ಸೊ ರೆಸೊನೆಂಟ್ ಫ್ರೀಕ್ವೆನ್ಸಿ ಫಾರ್ಮುಲಾ ಗೊತ್ತಿರೋ ಹಾಗೆ ಈ ರೀತಿ ಹಾಕೊಂಡಾಗ ರೆಸೊನೆಂಟ್ ಫ್ರೀಕ್ವೆನ್ಸಿ ಸಿಗುತ್ತೆ. ಈಗ ರೆಸೊನೆನ್ಸ್ ಹತ್ರ ಕರೆಂಟ್ ಏನು ಗೊತ್ತಿರೋ ಹಾಗೆ ರೆಸೊನೆನ್ಸ್ ಹತ್ರ ಕಂಡೀಷನ್ XL = XC ಅಂತ ಹಾಕೊಂಡ್ರೆ, XL = XC ಆದಾಗ Z ಏನಾಗುತ್ತೆ, R ಆಗುತ್ತೆ. ಅಂದ್ರೆ ಇಂಪಿಡೆನ್ಸ್ ಲೋ ಆಗುತ್ತೆ, ಕರೆಂಟ್ ಮ್ಯಾಕ್ಸಿಮಮ್ ಆಗುತ್ತೆ. ಕರೆಂಟ್ ವ್ಯಾಲ್ಯೂ RMS = V/Z, Z ನ R ರಿಪ್ಲೇಸ್ ಮಾಡಿದಾಗ ಇದಾಗುತ್ತೆ. ಇನ್ನು ಇಂಡಕ್ಟಿವ್ ರಿಯಾಕ್ಟನ್ಸ್ XL = ಒಮೆಗಾ. ಇನ್ನೊಂದು ಮೆಥಡ್, ಡಸ್ ದ ಕರೆಂಟ್ ಲೀಡ್ ಆರ್ ಲ್ಯಾಕ್ ದ ವೋಲ್ಟೇಜ್ ಅಂಡ್ ಬೈ ವಾಟ್ ಆಂಗಲ್. ಅಂದ್ರೆ ಕರೆಂಟ್ ಲೀಡ್ ಆಗುತ್ತಾ ಅಥವಾ ವೋಲ್ಟೇಜ್ ಲೀಡ್ ಆಗುತ್ತಾ, ಅದನ್ನ ಆನ್ಸರ್ ಮಾಡಬೇಕಾಗಿದೆ ಇಲ್ಲಿ. ಸೊ ಅಗೇನ್ ನಿಮ್ಗೆ ಏನೇನು ಕೊಟ್ಟಿದ್ದಾರೆ ಇಲ್ಲಿ, RMS ವೋಲ್ಟೇಜ್, ಫ್ರೀಕ್ವೆನ್ಸಿ ಮತ್ತೆ LCR 3 ಕೊಟ್ಟಿದ್ದಾರೆ. ನಾವು ಇಲ್ಲಿ ಕರೆಂಟ್ ಲೀಡ್ ಅಥವಾ ಕರೆಂಟ್ ಲ್ಯಾಗ್ ಅಂತ ಆನ್ಸರ್ ಮಾಡ್ಬೇಕಾದ್ರೆ ನಾವ್ ಏನ್ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ, XL ಮತ್ತೆ XC ನ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಸೊ XL ಫೈಂಡ್ ಔಟ್ ಮಾಡ್ಕೊಂಡ್ವಿ, 2πfL, XC 1/2πfC ವ್ಯಾಲ್ಯೂ ಸಿಕ್ತು. ಅಗೇನ್ ಫೇಸ್ ಆಂಗಲ್ ಫೈಂಡ್ ಔಟ್ ಮಾಡಿ ಇಟ್ಕೊಂಡಿದೀವಿ. ಇಲ್ಲಿ ನಮಗೆ ಸಿಗ್ತಾ ಇರೋದು XL 50 ಆದ್ರೆ XC 100. ಸೊ XC is greater than XL ಅಂತ ಆಯ್ತು. XC greater than XL ಅಂದ್ರೆ ದಿಸ್ ಇಸ್ ಕೆಪಾಸಿಟಿವ್ ಸರ್ಕ್ಯೂಟ್. ಸೊ ಕೆಪಾಸಿಟಿವ್ ಸರ್ಕ್ಯೂಟ್ ಅಲ್ಲಿ ನಾವು ಕರೆಂಟ್ ಲೀಡ್ ಅಂತ ಹೇಳ್ತೀವಿ. ಯೂಶುವಲ್ ಆಗಿ ರೆಸಿಸ್ಟೆನ್ಸ್ ಅಲ್ಲಿ ಕರೆಂಟ್ ಅಂಡ್ ವೋಲ್ಟೇಜ್ ಇನ್ ಫೇಸ್, ಇಂಡಕ್ಟರ್ ಅಲ್ಲಿ ವೋಲ್ಟೇಜ್ ಇಸ್ ಹ್ಯಾಡ್ ಆಫ್ ಕರೆಂಟ್. ಕೆಪಾಸಿಟರ್ ಬಂದಾಗ
ಕೆಪಾಸಿಟರ್ ಬಂದಾಗ ಕರೆಂಟ್ ಈಸ್ ಅಹೆಡ್ ಆಫ್ ವೋಲ್ಟೇಜ್. ಸೊ ಹಾಗಾಗಿ ಕರೆಂಟ್ ಈಸ್ ಅಹೆಡ್ ಆಫ್ ವೋಲ್ಟೇಜ್ ಅಂದ್ರೆ ಕರೆಂಟ್ ಲೀಡ್ಸ್ ದ. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಕೆಪಾಸಿಟೆನ್ಸ್ ಆರ್ ಇಂಡಕ್ಟೆನ್ಸ್. ಅಂದ್ರೆ ಕೆಪಾಸಿಟೆನ್ಸ್ ಫೈಂಡ್ ಔಟ್ ಮಾಡೋದು ಅಥವಾ ಇಂಡಕ್ಟೆನ್ಸ್ ಫೈಂಡ್ ಔಟ್ ಮಾಡೋದು. ಸೊ ಕೊಟ್ಟಿರೋ ವ್ಯಾಲ್ಯೂ ಸಮ್ ಆಫ್ ದೀಸ್ ಟು ರಿಯಾಕ್ಟೆನ್ಸಸ್ 17 ಅಂತ ಕೊಟ್ಟಿದ್ದಾರೆ. ಅದನ್ನು ಬಳಸ್ಕೊಂಡು tan phi ನೋಡ್ಕೊಂಡಾಗ, ಸೊ ಅಲ್ಲಿ XC ಮೈನಸ್ XL ನೋಡ್ಕೊಂಡಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ, XL ಬರುತ್ತೆ. ಸೊ XL ಇಂದ ನಾವೇನ್ ತಗೋಬಹುದು, L ತಗೋಬಹುದು. ದಿಸ್ ಇಸ್ ದ ವೇ ಅಥವಾ ಸಮ್ ಫೈಂಡಿಂಗ್ ವ್ಯಾಲ್ಯೂ ಆಫ್ ಕೆಪಾಸಿಟೆನ್ಸ್ ಮತ್ತೆ ಇಂಡಕ್ಟೆನ್ಸ್. ಇಲ್ಲೂ ಅಷ್ಟೇ ವ್ಯಾಲ್ಯೂ ಆಫ್ ಕೆಪಾಸಿಟೆನ್ಸ್ ಮತ್ತೆ ಇಂಡಕ್ಟೆನ್ಸ್. ಸೊ ಇಲ್ಲಿ ಒನ್ಸ್ ಅಗೇನ್ 5 ಕೊಟ್ಟರು. ಇವತ್ತು ಇನ್ನೇನು ಕೊಟ್ಟಿದ್ದಾರೆ, RMS ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ಕರೆಂಟ್ ಕೊಟ್ಟಿರೋದು. ಸೊ ಅಲ್ಲಿಂದ ನಮ್ಗೆ ಏನ್ ತಗೋಬಹುದು, ಇಂಪಿಡೆನ್ಸ್ Z ತಗೋಬಹುದು. ಪವರ್ ಫ್ಯಾಕ್ಟರ್ ಇಂದ ಅಗೇನ್ R ಸಿಗುತ್ತೆ ನಮ್ಗೆ, ಅಗೇನ್ Z ವ್ಯಾಲ್ಯೂ, ಅಗೇನ್ XL ಮತ್ತೆ L, ಮತ್ತೆ ವ್ಯಾಲ್ಯೂ ಆಫ್ ಕೆಪಾಸಿಟೆನ್ಸ್ ಮತ್ತೆ ಇಂಡಕ್ಟೆನ್ಸ್. ಸೊ ಇಲ್ಲಿ L, R ಮತ್ತೆ ರೆಸೊನೆಂಟ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ಇಲ್ಲಿ. ಯಾಕೆ ಅಂತ ಅಂದ್ರೆ ಅವ್ರು ಹೇಳ್ತಾ ಇರೋದು ಫೈಂಡ್ ದ ವ್ಯಾಲ್ಯೂ ಆಫ್ ಕೆಪಾಸಿಟೆನ್ಸ್ ಆಫ್ ಕೆಪಾಸಿಟರ್ ದಟ್ ಡ್ರೈವ್ಸ್ ದ ಸರ್ಕ್ಯೂಟ್ ಇಂಟು ರೆಸೊನೆನ್ಸ್. ಸೊ ಹಾಗಾಗಿ ನಾವು ರೆಸೊನೆನ್ಸ್ ಫಾರ್ಮುಲಾ ಬಳಸ್ಕೊಂಡು ಸಿ ನ ಫೈಂಡ್ ಔಟ್ ಮಾಡ್ಬೇಕಾಗಿ ಬರ್ತದೆ. ರೆಸೊನೆನ್ಸ್ ಮೆನ್ಷನ್ ಮಾಡಿರೋದ್ರಿಂದ ದಿಸ್ ಇಸ್ ರೆಸೊನೆನ್ಸ್ ಫಾರ್ಮುಲಾ, ದಿಸ್ ಇಸ್ ಫಾರ್ಮುಲಾ ಫಾರ್ ಸಿ. ಸಿ ವ್ಯಾಲ್ಯೂ ಸಿಕ್ತು, ನೆಕ್ಸ್ಟ್ ಕರೆಂಟ್, XL ಮತ್ತೆ ಇದೆ. ಸೊ ಇದಿಷ್ಟು AC. ಸೊ 3rd ಚಾಪ್ಟರ್ ಮತ್ತೆ 7th ಚಾಪ್ಟರ್ ಬಿಡದ ಹಾಗೆ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಮಕ್ಕಳಿಗೆ. ಸೊ 7th ಚಾಪ್ಟರ್ ಬಂದ್ರೆ ಇಂಪಿಡೆನ್ಸ್, 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 ಅದ್ರ ಮೇಲೆ 3 ಆಯ್ತು. ಅದ್ರ ಜೊತೆಗೆ ಅಡಿಷನಲ್ ಒಂದು ಟ್ಯಾಗ್ ಮಾಡಿರ್ತಾರೆ. ನೆಕ್ಸ್ಟ್ ರೆಸೊನೆನ್ಸ್ ಫ್ರೀಕ್ವೆನ್ಸಿ ಮೇಲೆ ಒಂದಾಯ್ತು, ಕರೆಂಟ್ ಲೀಡ್ ಅಥವಾ ಲ್ಯಾಗ್ ಅದೊಂದಾಯ್ತು, ಮತ್ತೆ ಕೆಪಾಸಿಟೆನ್ಸ್ ಅಥವಾ ಇಂಡಕ್ಟೆನ್ಸ್ ಫೈಂಡ್ ಔಟ್ ಮಾಡಿ ಅನ್ನೋದು ಒಂಥರ ಆಯ್ತು. ಸೊ ಅದಷ್ಟು ಮೆಥಡ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಲಾಸ್ಟ್ ಕ್ವಶನ್ 45. So 42 chapter number 1 and 2, 43 chapter number 3, 44 chapter number 7, 45 chapter number 9 ಅಥವಾ chapter number 10. ಸೊ ಇಲ್ಲಿ ರೇ ಆಪ್ಟಿಕ್ಸ್ ಬಂದಾಗ ಸ್ವಲ್ಪ ಫಾರ್ಮುಲಾ ಆಗಲಿ ಮತ್ತೆ ಸೈನ್ ಕನ್ವೆನ್ಷನ್ಸ್ ಆಗಲಿ ಸ್ವಲ್ಪ ಇಲ್ಲಿ ಮಿಸ್ಟೇಕ್ಸ್ ಮಾಡೋದು ಹೆಚ್ಚೆ ಮಕ್ಕಳು. ಸೊ ಆದ್ರೂ ಮಕ್ಕಳು ಮುಂದೆ ಕಾಂಪಿಟೇಟಿವ್ಗೆಲ್ಲ ಹೆಲ್ಪ್ ಆಗೋದ್ರಿಂದ ಜಸ್ಟ್ ಓದೋ ಮಕ್ಕಳಿಗಾಗಿ ಹೇಳಲೇಬೇಕಾಗ್ತದೆ. ಸೊ ಇಲ್ಲಿ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅವೇನು ಯಾವ ರೀತಿ ಕೇಳ್ಬೋದು, ಫೋಕಲ್ ಲೆಂತ್, ಚೇಂಜ್ ಇನ್ ಫೋಕಲ್ ಲೆಂತ್ ಯಾವಾಗ ಇಮರ್ಷನ್ಲಿ ಗಿವನ್ ಲಿಕ್ವಿಡ್, ಈ ಮೆಥಡ್ ಅಲ್ಲಿ ನೋಡೋದಾದ್ರೆ. ಸೊ ಫಸ್ಟ್ ಫೋಕಲ್ ಲೆಂತ್ ಬಳಸ್ಕೊಂಡು ರೇಡಿಯಸ್ ಆಫ್ ಕರ್ವೇಚರ್ ಫೈಂಡ್ ಔಟ್ ಮಾಡಿದ್ವಿ. ಅಗೈನ್ ಅದೇ ಲೆನ್ಸ್ ನ ವಾಟರ್ಗೆ ಹಾಕಿದಾಗ ಹೊಸ ಫೋಕಲ್ ಲೆಂತ್ ಏನು. ಸೊ ಫಸ್ಟ್ ಫೋಕಲ್ ಲೆಂತ್ 0.2 ಇತ್ತು, ಲಿಕ್ವಿಡ್ ಇಮರ್ಸ್ ಮಾಡಿದಾಗ ಫೋಕಲ್ ಲೆಂತ್ 0.67 ಬಂತು. ಸೊ ಏರಲ್ಲಿ ಇದ್ದಾಗ ಫೋಕಲ್ ಲೆಂತ್ ಕಡಿಮೆ ಇರುತ್ತೆ. ಯಾವುದೋ ಒಂದು ಮೀಡಿಯಂ ಇಂಡೆಕ್ಸ್ ಗ್ರೇಟರ್ ದನ್ 1 ಆದಾಗ ಫೋಕಲ್ ಲೆಂತ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅಗೇನ್ ಅದೇ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಮೇಲೆ. ಸೊ ಫೋಕಲ್ ಲೆಂತ್ ಇನ್ ಏರ್ ಸಿಕ್ತು ನಮ್ಗೀಗ. ಇಲ್ಲಿ ಗ್ಲಾಸ್ ಲೆನ್ಸ್ ನ ಏರಲ್ಲಿ ಇಟ್ಟಾಗ, ಅದೇ ಲೆನ್ಸ್ ನ ವಾಟರ್ ಇಟ್ಟಾಗ ಮತ್ತೆ ನ್ಯೂ ಫೋಕಲ್ ಲೆಂತ್ ಎಷ್ಟು ಸಿಕ್ತು, 0.819. ಸೊ 0.2 ಇನ್ ಏರ್ ಮೀಡಿಯಂ, 0.8 ಇನ್ ವಾಟರ್ ಮೀಡಿಯಂ, ಚೇಂಜ್ ಇನ್ ಫೋಕಲ್ ಲೆಂತ್. ಇದು ಅದೇ ಮೆಥಡ್, ಇದು ಅದೇ ಮೆಥಡ್. ಸೊ ಫಸ್ಟ್ ಮೆಥಡ್ ಮಕ್ಳಿಗೆ ಹೇಳೋದಾದ್ರೆ ರೇ ಆಪ್ಟಿಕ್ಸ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಮೇಲೆ. ದಿಸ್ ಇಸ್ ನೆಕ್ಸ್ಟ್ ಪೊಸಿಷನ್ ಅಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್ ಹೇಳೋದು. ನೇಚರ್, ನೇಚರ್ ಅಂದ್ರೆ ರಿಯಲ್, ಇನ್ವರ್ಟೆಡ್ ಮತ್ತೆ ಮ್ಯಾಗ್ನಿಫೈಡ್. ರಿಯಲ್ ಇನ್ವರ್ಟೆಡ್ ಹೇಳೋದು, ಸೈಜ್ ಮ್ಯಾಗ್ನಿಫಿಕೇಶನ್ ಹೇಳೋದು. ಸೊ ಪವರ್ ಕೊಟ್ಟಿದ್ದಾರೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಹೈಟ್ ಆಫ್ ದ ಇಮೇಜ್ ಕೊಟ್ಟಿದ್ದಾರೆ. ಸೊ ಫೋಕಲ್ ಲೆಂತ್ ಹೇಳ್ಕೊಂಡ್ರೆ ಎಷ್ಟು ಸಿಗುತ್ತೆ. ತಿನ್ ಲೆನ್ಸ್ ಫಾರ್ಮುಲಾ 1/f = 1/v - 1/u ಹಾಕೊಂಡಾಗ ನಮಗೆ ಆರಾಮಾಗಿ ಬಿ ಸಿಗುತ್ತೆ. ಸೊ ದ ನೆಕ್ಸ್ಟ್ ಹೈಟ್ ಆಫ್ ದ ಫಾರ್ಮುಲಾ m = v/u or hi/h. ಇದು ಅದ್ರ ಮೇಲೆ ಇದೆ ಪೊಸಿಷನ್, ನೇಚರ್ ಮತ್ತೆ ಸೈಜ್ ಇಮೇಜ್ ಮೇಲೆ. ಲೆನ್ಸ್ ಫಾರ್ಮುಲಾ 1/f = 1/v - 1/u. ಸೈನ್ ಕನ್ವೆನ್ಷನ್ಸ್ ಹುಷಾರಾಗಿ ಹೇಳ್ಕೊಡ್ಬೇಕು. ನೆಕ್ಸ್ಟ್ ವಿ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ದಿಸ್ ಇಸ್ ಒನ್ ಮೋರ್ ಟೈಪ್, ಕ್ರಿಟಿಕಲ್ ಆಂಗಲ್ ಮತ್ತೆ TIR ಅದ್ರ ಮೇಲೆ. ಸೊ ಸ್ಮಾಲ್ ಬಲ್ಬ್ ಇಸ್ ಪ್ಲೇಸ್ಡ್, ಇಲ್ಲೊಂದು ಸ್ಮಾಲ್ ಬಲ್ಬ್ ಇಟ್ಟಿದ್ದಾರೆ ಬಾಟಮ್ ಆಫ್ ದ ಟ್ಯಾಂಕ್ ಕಂಟೈನಿಂಗ್ ವಾಟರ್, ಡೆಪ್ತ್ ಆಫ್ 1 ಮೀಟರ್, h 1 ಮೀಟರ್ ಆಯ್ತು. ಫೈಂಡ್ ದ ಕ್ರಿಟಿಕಲ್ ಆಂಗಲ್ ಫಾರ್ ವಾಟರ್ ಏರ್ ಇಂಟರ್ಫೇಸ್. ಇಲ್ಲಿ ಕ್ರಿಟಿಕಲ್ ಆಂಗಲ್ ಫೈಂಡ್ ಔಟ್ ಮಾಡಬೇಕು. ಸೊ ರೇಸ್, 3 ರೇಸ್ ತಗೊಳ್ತಾ ಇದೀವಿ. ಇಲ್ಲಿಂದ ಒಂದು ರೇ, ಇಲ್ಲಿಂದ ಇನ್ನೊಂದು ರೇ, ಇಲ್ಲಿಂದ ಇನ್ನೊಂದು ರೇ. ಸೊ TIR ಕಂಡೀಷನ್ ಮೊದಲನೇದು ಡೆನ್ಸರ್ ಟು ರೇರರ್. ಎಸ್, ಲೈಟ್ ರೇಟ್ ಡೆನ್ಸರ್ ಇಂದ ರೇರರ್ ಹೋಗ್ತಾ ಇದೆ. ಈಗ ಆಂಗಲ್ ಆಫ್ ರಿಫ್ರಾಕ್ಷನ್ ಇಲ್ಲೇನಾಗ್ತಾ ಇದೆ ಅಂದ್ರೆ 90 ಡಿಗ್ರಿ ಇದೆ. ಆಂಗಲ್ ಆಫ್ ರಿಫ್ರಾಕ್ಷನ್ 90 ಡಿಗ್ರಿ ಇತ್ತು ರೇರರ್ ಮೀಡಿಯಂ ಅಲ್ಲಿ ಇದ್ರೆ, ಆಂಗಲ್ ಆಫ್ ಇನ್ಸಿಡೆನ್ಸ್
ಏನಾಗುತ್ತೆ ಕ್ರಿಟಿಕಲ್ ಆಂಗಲ್ ಆಗುತ್ತೆ. ಸೊ ರಿಲೇಷನ್ ಬಿಟ್ ಇಂಡೆಕ್ಸ್ ಅಂತ ಕ್ರಿಟಿಕಲ್ ಆಂಗಲ್ n equal to 1/c ಆದ್ರೆ sin c is equal to 1/n. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ 4/3, ಅಲ್ಲಿಂದ ಕ್ರಿಟಿಕಲ್ ಆಂಗಲ್ ಸಿಗುತ್ತೆ. ಸೊ ವಿ ಗೆಟ್ ದಿಸ್ ಆಂಗಲ್ ಸಿ. ಸೊ ಆ ಆಂಗಲ್ ಸಿಕ್ಕಿದಾಗ ನಾವು ಇಲ್ಲಿ ಫೈಂಡ್ ಔಟ್ ಆಗಿರೋದೇನು, ಈ ಟಾಪ್ ಸರ್ಫೇಸ್ ಸರ್ಕ್ಯುಲರ್ ಪ್ಯಾಚ್ ಇರುತ್ತೆ, ಆ ಸರ್ಕ್ಯುಲರ್ ಪ್ಯಾಚ್ ನ ರೇಡಿಯಸ್ ಫೈಂಡ್ ಔಟ್. ಸೊ ಇಫ್ ಐ ಅಪ್ಲೈ tan c opposite side by adjacent, so that is tan c is equal to r by h. tan c is equal to r by h, or else r is equal to h tan c. ಸೊ ನೇರ ಮಕ್ಕಳಿಗೆ ಹೋಗ್ಬೇಕಾದ್ರೆ ರೇಡಿಯಸ್ ಆಫ್ ದ ಪ್ಯಾಚ್ ಟಾಪರ್ ಸರ್ಫೇಸ್ ಅಲ್ಲಿ ದಟ್ ಈಸ್ ಹೈಟ್ ಇಂಟು ಟ್ಯಾನ್ ಆಫ್ ಕ್ರಿಟಿಕಲ್ ಆಂಗಲ್, ಸೊ ಡೆಪ್ತ್ ಇಂಟು ಟ್ಯಾನ್ ಆಫ್ ಕ್ರಿಟಿಕಲ್ ಆಂಗಲ್. ಇದರ ಶಾರ್ಟ್ ಕಟ್ ಹೇಳ್ಕೊಟ್ರು ಆಯ್ತು, ಡೆಪ್ತ್ ಇಂಟು ಟ್ಯಾನ್ ಆಫ್ ಕ್ರಿಟಿಕಲ್ ಆಂಗಲ್. ಸೊ ಡೆಪ್ತ್ ಕೊಟ್ಟಿರ್ತಾರೆ, ಕ್ರಿಟಿಕಲ್ ಆಂಗಲ್ ಈ ಫಾರ್ಮುಲಾ ತಗೋಬೇಕು, ಫೈನಲ್ ಸಿಗುತ್ತೆ. ಸೊ ಲೆನ್ಸಸ್ ಇನ್ ಕಾಂಟ್ಯಾಕ್ಟ್ ಈಸಿ ಇದೆ ಆಕ್ಚುಲಿ. ಸೊ 1/f is equal to 1/f1 plus 1/f2. f1 ಕೊಟ್ಟಿದ್ದಾರೆ, 1/f ಸಿಗುತ್ತೆ, ಅಥವಾ p ಸಿಗುತ್ತೆ. ನೆಕ್ಸ್ಟ್ ಪ್ರಿಸಮ್ ಫಾರ್ಮುಲಾ. ಸೊ ಈ ಲೆಕ್ಕದಲ್ಲಿ ಪ್ರಿಸಮ್ ಫಾರ್ಮುಲಾದಲ್ಲಿ ಈಕ್ವಿಲ್ಯಾಟರಲ್ ಪ್ರಿಸಮ್ ಆಗಿರೋದ್ರಿಂದ a ಕೊಟ್ಟ ಹಾಗಾಗುತ್ತೆ, ಆಂಗಲ್ ಆಫ್ ನ್ಯೂ ಡಿವಿಷನ್ d ಕೊಟ್ಟ ಹಾಗಾಗುತ್ತೆ, ಇಂಡೆಕ್ಸ್ ಆಫ್ ಗ್ಲಾಸ್ ಇಸ್ 1.53 ಆಗುತ್ತೆ. ದ ಪ್ರಿಸಮ್ ಇಸ್ ಇಮ್ಮರ್ಸ್ಡ್ ಇನ್ ವಾಟರ್. ಸೊ ಇಲ್ಲಿ ಲೈಟ್ ಬಂದು ಏರ್ ಟು ಗ್ಲಾಸ್ ಟ್ರಾವೆಲ್ ಆಗ್ತಾ ಇತ್ತು, ದಟ್ ಇಸ್ ವೈ n2/n1. ಇಲ್ಲಿ ಲೈಟ್ ಬಂದು ವಾಟರ್ ಟು ಗ್ಲಾಸ್, ಹಾಗಾಗಿ 1.532/1 ಇತ್ತಿತ್ತು, ಇಲ್ಲಿ 1.532/1.33 ಆಗುತ್ತೆ. ಆಗ ಏನಾಗುತ್ತೆ, ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ 10 ಡಿಗ್ರಿ 20 ಮಿನಿಟ್. ಸೊ ಇಲ್ಲಿ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ 40 ಇತ್ತು ಏರ್ ಅಲ್ಲಿ ಇದ್ದಾಗ, ವಾಟರ್ ಇಮ್ಮರ್ಸ್ ಆದಾಗ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ರಿಡ್ಯೂಸ್ ಆಗಿ 10 ಡಿಗ್ರಿ. ಅಗೇನ್ ಪ್ರಿಸಮ್ ಫಾರ್ಮುಲಾ ಸೇಮ್. ಇದು ಇನ್ನೊಂದ್ ತರ, ಇಲ್ಲಿ ಅಟ್ ವಾಟ್ ಆಂಗಲ್ ಶುಡ್ ರೇ ಆಫ್ ಲೈಟ್ ಬಿ ಇನ್ಸಿಡೆಂಟ್, ಯಾವ ಆಂಗಲ್ ಅಲ್ಲಿ ನಾವು ಲೈಟ್ ರೇ ಇನ್ಸಿಡೆಂಟ್ ಮಾಡಿದ್ರೆ ಇನ್ನೊಂದು ಫೇಸ್ ಹತ್ರ TIR ಸಫರ್ ಮಾಡುತ್ತೆ, ಇನ್ನೊಂದು ಫೇಸ್ ಹತ್ರ TIR ಸಫರ್ ಮಾಡುತ್ತೆ. ಸೊ ಆ ಡಯಾಗ್ರಾಮ್ ಬರ್ಕೊಂಡ್ರೆ ಸೆಕೆಂಡ್ ಫೇಸ್ TIR ಸಫರ್ ಮಾಡ್ತಾ ಇದೆ ಅಂದ್ರೆ ಡೆನ್ಸರ್ ಟು ರೇರರ್, ಆಂಗಲ್ ಆಫ್ ರಿಫ್ರಾಕ್ಷನ್ ಇನ್ ರೇರ್ 90, ದಿಸ್ ಇಸ್ ಕ್ರಿಟಿಕಲ್. ಸೊ ಆ ಕ್ರಿಟಿಕಲ್ ಆಂಗಲ್ ಮೆಜರ್ ಮಾಡ್ಕೊಂಡಾಗ ಏನಾಗುತ್ತೆ, R2 ಬಿಕಮ್ಸ್, R2 ನೇ ಕ್ರಿಟಿಕಲ್. ಈಗ R2 ಏನಾಯ್ತು 41. ಸೊ A is equal to R1 plus R2 ಇಂದ ಏನ್ ಸಿಗುತ್ತೆ, R1 ಸಿಗುತ್ತೆ. ಅಗೇನ್ ಈ ಫಸ್ಟ್ ಸ್ಟೆಪ್ ಅಲ್ಲಿ ಸ್ನೆಲ್ಸ್ ಲಾ ಹಾಕಿದ್ರೆ n equal to sin A by sin R, we get IV. So this is all about ray optics. So methods ನೋಡೋದಾದ್ರೆ ಲೆನ್ಸ್ ಮೇಕರ್ಸ್, ಪೊಸಿಷನ್ ನೇಚರ್, ಕ್ರಿಟಿಕಲ್ ಆಂಗಲ್, ಲೆನ್ಸಸ್ ಇನ್ ಕಾಂಟ್ಯಾಕ್ಟ್, ಪ್ರಿಸಮ್ ಫಾರ್ಮುಲಾ, ಒಂದು 5 ಮೆಥಡ್ ಸಿಕ್ಕಾಗಾಯ್ತು. ನೆಕ್ಸ್ಟ್ ವೇವ್ ಆಪ್ಟಿಕ್ಸ್. ಇದ್ರ ಮೇಲೆ ಅತಿ ಹೆಚ್ಚು ಇಲ್ಲ, ಇರೋದೇ ಒಂದು ಡಿಸ್ಟೆನ್ಸ್ ಆಫ್ ಇದರ ಎಂತ ಬ್ರೈಟ್ ಆರ್ ಎಂತ ಡಾರ್ಕ್. ಫಾರ್ಮುಲಾ ಇದಾಗಿರುತ್ತೆ, ಬ್ರೈಟ್ಗೆ ಆಸ್ ಇಟ್ ಈಸ್ ತಗೋಬೇಕು, ನಂಬರ್ n is equal to 9, ಡಾರ್ಕ್ಗೆ ಒಂದು ರಿಡ್ಯೂಸ್ ಮಾಡಿ ತಗೋಬೇಕು. 9th ಬ್ರೈಟ್ಗೆ n is equal to 9 ಆದ್ರೆ 5th ಡಾರ್ಕ್ಗೆ n is equal to 4. ಡಿಸ್ಟೆನ್ಸ್ ಇನ್ನೊಂದು ಪ್ರಾಬ್ಲಮ್ ಇದೆ ಇಲ್ಲೂ ಸಹ, ಡಿಸ್ಟೆನ್ಸ್ ಆಫ್ nth ದಟ್ ಇಸ್ 5th ಡಾರ್ಕ್, ಸೊ ದಟ್ ಟು ಬಿ ಟೇಕನ್ ಆಸ್ n equal to 4. ಸೊ ದೀಸ್ ಆರ್ ಆಲ್ ಅಬೌಟ್ ನ್ಯೂಮರಿಕಲ್ಸ್ 42, 43, 44, 45. ಸೊ 42, 45ಗೆ ಮಕ್ಕಳು 2 ಚಾಪ್ಟರ್ ಓದಬೇಕಾಗುತ್ತೆ. ಆದಷ್ಟು ನೀವು 43, 44 ಕವರ್ ಮಾಡ್ಕೊಂಡ್ರೆ ಒಂದೊಂದೇ ಚಾಪ್ಟರ್, ಕರೆಂಟ್ ಎಲೆಕ್ಟ್ರಿಸಿಟಿ ಮತ್ತೆ ಆಟೋಮೆಟಿಕ್ ಕರೆಂಟ್. ನೆಕ್ಸ್ಟ್ ಕ್ವಶನ್ ನಂಬರ್ 37 ಅಂದ್ರೆ ಲಾಂಗ್ ಆನ್ಸರ್ ಕ್ವಶನ್ಸ್ ಹೋದ್ರೆ 5 ಮಾರ್ಕ್ ಕ್ವಶನ್ಸ್, ಥಿಯರಿ ಕ್ವಶನ್ಸ್ ಹೋದ್ರೆ ಅಲ್ಲಿ ಕ್ವಶನ್ಸ್ ನಂಬರ್ ಎಲ್ಲಿಂದ ಎಲ್ಲಿ ಕ್ಯಾರಿ ಆಗುತ್ತೆ, 37 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಡೆರಿವೇಶನ್, ಎಕ್ಸ್ಪೆಕ್ಟೆಡ್ ಕ್ವಶನ್ಸ್, ಚಾರ್ಜಸ್ ಮತ್ತೆ ಫೀಲ್ಡ್ ಇಂದ ಏನೇನು ಎಕ್ಸ್ಪೆಕ್ಟ್ ಮಾಡಬಹುದು. ಎಕ್ಸ್ಪ್ರೆಷನ್ ಆಫ್ ಫೀಲ್ಡ್ ಡ್ಯೂ ಟು ಆಕ್ಸಿಯಲ್ ಲೈನ್, ಫೀಲ್ಡ್ ಡ್ಯೂ ಟು ಈಕ್ವಟೋರಿಯಲ್ ಲೈನ್, ಆಕ್ಸಿಯಲ್ ಮತ್ತೆ ಈಕ್ವಟೋರಿಯಲ್, ಮತ್ತೆ ಗಾಸ್ ಲಾ 3 ಅಪ್ಲಿಕೇಶನ್ಸ್, ಸ್ಟ್ರೈಟ್ ವೈರ್, ಪ್ಲೇನ್ ಶೀಟ್ ಮತ್ತೆ ಚಾರ್ಜರ್ ಶೆಲ್. ಸ್ಟ್ರೈಟ್ ವೈರ್, ಪ್ಲೇನ್ ಶೀಟ್, ಚಾರ್ಜರ್ ಶೆಲ್, 5 ಡೆರಿವೇಶನ್ ವರ್ಕ್ ಮಾಡಬೇಕಾಗುತ್ತೆ 37 ಅಟೆಂಡ್ ಮಾಡ್ಲಿಕ್ಕೆ. ಈ 5 ಸಾಲದು, ಯಾಕೆಂದ್ರೆ ಫಸ್ಟ್ ಚಾಪ್ಟರ್ ಇಂದ ಏನಾದ್ರು ನ್ಯೂಮರಿಕಲ್ ಪ್ರಾಬ್ಲಮ್ ಇತ್ತು ಅಂದ್ರೆ ಫಸ್ಟ್ ಚಾಪ್ಟರ್ ಇಂದ ಡೆರಿವೇಶನ್ ಬರೋದಿಲ್ಲ, ಸೆಕೆಂಡ್ ಚಾಪ್ಟರ್ ಇಂದ ಬರುತ್ತೆ. ಸೊ ಹಾಗಾಗಿ ಮಕ್ಕಳು ಕ್ವಶನ್ ನಂಬರ್ 37 ಅಟೆಂಡ್ ಮಾಡ್ಲಿಕ್ಕೆ ಚಾರ್ಜಸ್ ಅಂಡ್ ಫೀಲ್ಡ್ ಒಂದು ಓದಿದ್ರೆ ಸಾಕು, ಅವರು ಪೊಟೆನ್ಶಿಯಲ್ ಕೆಪಾಸಿಟನ್ಸ್ ಓದ್ಕೋಬೇಕಾಗುತ್ತೆ. ಸೊ ಹಾಗಾಗಿ ನಾನು ಸೀರಿಯಲ್ ನಂಬರ್ ಕ್ಯಾರಿ ಮಾಡಿದ್ದೀನಿ. ಇಲ್ಲಿ 1 to 5 ಆದ್ರೆ ಇಲ್ಲಿ 6, 7, 8. ಸೊ ಕ್ವಶನ್ ನಂಬರ್ 37 ಅಟೆಂಡ್ ಮಾಡ್ಲಿಕ್ಕೆ ಮಕ್ಕಳು 8 ಡೆರಿವೇಶನ್ಸ್ ಓದ್ಬೇಕಾಗುತ್ತೆ. 6th one, expression for potential due to point charge, V is equal to KQ by R. Next, expression for potential due to a dipole. The potential ಆಯ್ತು, potential due to point charge ಆಯ್ತು, potential due to dipole ಆಯ್ತು. Next, in the expression for the capacitance of parallel plate capacitor with the area as medium, epsilon naught A by T. So question number 37 attend ಮಾಡಲಿಕ್ಕೆ 1 to 8 ಅನ್ನೋ ರೀತಿ ಆಯ್ತು.
ನೆಕ್ಸ್ಟ್ ಕ್ವಶನ್ ನಂಬರ್ 38. ಸೊ ಇಲ್ಲಿ ಮಕ್ಕಳಿಗೆ ಅನುಕೂಲ ಆಗುತ್ತೆ, ಯಾಕೆಂದ್ರೆ ಒಂದೇ ಚಾಪ್ಟರ್ಗೆ 8 ಇರೋದ್ರಿಂದ ಅದೇ ಚಾಪ್ಟರ್ ಇಂದ ನ್ಯೂಮರಿಕಲ್ ಬರುತ್ತೆ ಪ್ಲಸ್ ಥಿಯರಿ ಡಿರೈವೇಶನ್ ಬರುತ್ತೆ. ಹಾಗಾಗಿ ಇಲ್ಲಿ ನಮಗೆ ಸಿಗೋದು ಒಂದು ಕಂಡಕ್ಟಿವಿಟಿ ಸಿಗ್ಮಾ ಇಸ್ ಈಕ್ವಲ್ ಟು ಎನ್ ಇ ಸ್ಕ್ವೇರ್ ಬೈ ಎಂ ಇಂಟು ಟೌ. ಸಿಗ್ಮಾ ಇಸ್ ಈಕ್ವಲ್ ಟು ಎನ್ ಇ ಸ್ಕ್ವೇರ್ ಬೈ ಎಂ ಇಂಟು ಟೌ, ಅದೊಂದು ಡೆರಿವೇಶನ್ ಸಿಗುತ್ತೆ. ನೆಕ್ಸ್ಟ್ ಸೆಲ್ಸ್ ಇನ್ ಸೀರೀಸ್, ಸೆಲ್ಸ್ ಇನ್ ಪ್ಯಾರಲಲ್, ವಿಡ್ಸ್ಟೋನ್ ನೆಟ್ವರ್ಕ್. ಮಕ್ಕಳಿಗೆ 4 ಡೆರಿವೇಶನ್ ಹೆಚ್ಚೆಚ್ಚು ಬಾರಿ ಬರ್ಸಿ ಡ್ರಿಲ್ ವರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಈ 4 ಡೆರಿವೇಶನ್ ಓದ್ಕೊಂಡ್ರೆ ಒಂದು ಬರೋ ರೀತಿ ಅನ್ನೋ ರೀತಿ ಮಕ್ಕಳಿಗೆ ಕಾನ್ಫಿಡೆನ್ಸ್ ಸಿಗುತ್ತೆ. ಕ್ವಶನ್ ನಂಬರ್ 38. ಕ್ವಶನ್ ನಂಬರ್ 39 ಹೋದ್ರೆ ಇಲ್ಲೂ ಸಹ 38 ಇಂದ ನ್ಯೂಮರಿಕಲ್ ಕೊಟ್ಬಿಡೋದ್ರಿಂದ 39ಗೆ ಅಂದ್ರೆ ಚಾಪ್ಟರ್ 3ಗೆ ನ್ಯೂಮರಿಕಲ್ ಕೊಡೋದ್ರಿಂದ ಚಾಪ್ಟರ್ 4ಗೆ ನ್ಯೂಮರಿಕಲ್ ಕೊಡ್ಲಿಕ್ಕೆ ಬರಲ್ಲ. ಯಾಕಂದ್ರೆ ಆಲ್ಟರ್ನೇಟಿವ್ ಯೂನಿಟ್ ಅಲ್ಲಿ ಕೊಡಬೇಕು. ಯೂನಿಟ್ 1, ಯೂನಿಟ್ 2 2ರಿಂದ 1, ಯೂನಿಟ್ 3, ಯೂನಿಟ್ 4 2ರಿಂದ 1. ಸೊ ಯೂನಿಟ್ 3 ಅಂದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ ನ್ಯೂಮರಿಕಲ್ ಕೊಡೋದ್ರಿಂದ ಯೂನಿಟ್ 4 ಅಲ್ಲಿ ಕೊಡ್ಲಿಕ್ಕೆ ಬರಲ್ಲ. ಹಾಗಾಗಿ ಇಲ್ಲೂ ನಾವು ಥಿಯರಿ ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಹಾಗಾದ್ರೆ 37ಗೆ ಮಕ್ಕಳು 8 ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. 38ಗೆ ಮಕ್ಕಳು 4 ಕ್ವಶನ್ ಸಾಕು. 39ಗೂ ಮಕ್ಕಳು 4 ಕ್ವಶನ್ ಸಾಕು. ನಾವು ಇಲ್ಲಿ 5ರಲ್ಲಿ ಮಕ್ಕಳಿಗೆ ಎಷ್ಟು ಅಟೆಂಡ್ ಮಾಡ್ಲಿಕ್ಕೆ ಹೇಳಕ್ಕೆ 3 ಇದೆ. ಸೊ ಆ ಒಂದು ಕರೆಂಟ್ ಎಲೆಕ್ಟ್ರಿಸಿಟಿಲಿ ಫಾರ್ಮ್ ಆಗ್ತಾರೆ ಮಕ್ಕಳು. ಎರಡನೇ ಕ್ವಶನ್ ಬಂದು ಓನ್ ಚಾರ್ಜಸ್ ಮತ್ತೆ ಮ್ಯಾಗ್ನೆಟಿಸಮ್. ಇಲ್ಲಿ ಎಷ್ಟು ಕ್ವಶನ್ಸ್ ಬರ್ತದೆ? ಸರ್ಕ್ಯುಲರ್ ಲೂಪ್, ಇದೊಂದು ಡೆರಿವೇಶನ್. ನೆಕ್ಸ್ಟ್ ಫೋರ್ಸ್ ಬಿಟ್ವೀನ್ 2 ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್, ಇದೊಂದು ಡೆರಿವೇಶನ್ ಆಗುತ್ತೆ. ಒಂದು ಟಾರ್ಕ್ ಆನ್ ಲೂಪ್, ಟಾರ್ಕ್ ಆನ್ ರೆಕ್ಟಾಂಗ್ಯುಲರ್ ಕರೆಂಟ್ ಲೂಪ್, ಅದೊಂದು ಆಗುತ್ತೆ. ಮೂವಿಂಗ್ ಕಾಯಿಲ್ ಕ್ಯಾಲೋಮೀಟರ್ ಥಿಯರಿ ಆಗುತ್ತೆ. ಇದು ಯೂಶಲ್ ನಾವು ನೋಡಿಲ್ಲ, ಬಟ್ ಆದ್ರೂ ಸೇಫರ್ ಸೈಡ್ಗೆ ಓದ್ಕೋಬೇಕು ಅಂತ ಸೇರಿಸಿದೆ. ಬಟ್ ಈ ಮೂರನ್ನು ನಾವು ನೋಡಿದ್ದೀವಿ PYQ ಗಳಲ್ಲಿ. ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2, ಕ್ವಶನ್ ನಂಬರ್ 3. ಸೊ 38 ಅಟೆಂಡ್ ಮಾಡ್ಲಿಕ್ಕೆ 4 ಡೆರಿವೇಶನ್ ಓದ್ಕೊಂಡ್ರೆ ಸಾಕು. 39 ಅಟೆಂಡ್ ಮಾಡ್ಲಿಕ್ಕೆ 4 ಕ್ವಶನ್ಸ್ ಓದ್ಕೊಂಡ್ರೆ ಸಾಕು. ಸೊ 2 ಡೆರಿವೇಶನ್ ಪಕ್ಕ ಆಯ್ತು. ಇನ್ನೊಂದು ಡೆರಿವೇಶನ್ ಅಟೆಂಡ್ ಮಾಡ್ಬೇಕಾಗುತ್ತೆ. ಕ್ವಶನ್ ನಂಬರ್ 40ಗೆ ಇಲ್ಲಿ ರೇ ಆಪ್ಟಿಕ್ಸ್ ಮತ್ತು ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಇಂದ ಬರ್ಬೋದು ಅಥವಾ ವೇವ್ ಆಪ್ಟಿಕ್ಸ್ ಇಂದ ಬರ್ಬೋದು. ಸೊ ಹಾಗಾಗಿ ನೀವು ರೇ ಆಪ್ಟಿಕ್ಸ್ ನೋಡೋದಾದ್ರೆ ಇಲ್ಲೇ ನಿಮ್ಗೆ 5 ಡೆರಿವೇಶನ್ ಸಿಗುತ್ತೆ. ಮಿರರ್ ಈಕ್ವೇಶನ್, ರಿಲೇಷನ್ ಕನೆಕ್ಟಿಂಗ್ NUVR, ಲೆನ್ಸ್ ಮೇಕರ್ಸ್ ಫಾರ್ಮುಲಾ, ಈಕ್ವಲೆಂಟ್ ಫೋಕಲ್ ಲೆಂತ್ ಆಫ್ 2 thin lenses in contact, ಪ್ರಿಸಮ್ ಫಾರ್ಮುಲಾ. ಇದು 5 ಮಾರ್ಕ್ ಡೆರಿವೇಶನ್ಸ್ ಓದ್ಕೋಬೇಕಾಗುತ್ತೆ. ಮಿರರ್ ಫಾರ್ಮುಲಾ 1/f is equal to 1/v minus 1/u. ದಿಸ್ ಒನ್ ಲೆನ್ಸ್ ಮೇಕರ್ಸ್ 5. ಹಾಗೆ ನೆಕ್ಸ್ಟ್ 40ಗೆ ಅದೊಂದೇ ಚಾಪ್ಟರ್ ಸಾಲದು, ಯಾಕಂದ್ರೆ ಇಲ್ಲೇನಾದ್ರು ನ್ಯೂಮರಿಕಲ್ ಬಂದ್ಬಿಟ್ರೆ ಈ ಡೆರಿವೇಶನ್ಸ್ ಬರೋದಿಲ್ಲ. ಸೊ ಇದು ಹೈಗನ್ಸ್ ಪ್ರಿನ್ಸಿಪಲ್ ಸ್ಟೇಟ್ಮೆಂಟ್ ಜೊತೆಗೆ ರಿಫ್ಲೆಕ್ಷನ್, ಅಗೇನ್ ರಿಫ್ರಾಕ್ಷನ್ ಜೊತೆಗೆ ಇಲ್ಲಿ ಹೈಗನ್ಸ್ ಪ್ರಿನ್ಸಿಪಲ್ ಅವರು ಕೇಳ್ಬೋದು 2 ಮಾರ್ಕಿಗೆ, ಅಥವಾ ಯೂಸಸ್ ಆಫ್ ಪೋಲಾರೈಡ್ಸ್ ಅವರು ಕೇಳ್ಬೋದು. ಯಾಕಂದ್ರೆ ಸ್ಪ್ಲಿಟ್ ಮಾಡೋದ್ರಿಂದ ಇಲ್ಲೇ ಸ್ಪ್ಲಿಟ್ ನ ಎಕ್ಸ್ಪೆಕ್ಟ್ ಮಾಡೋದು ಬೇಕಾದ್ರೆ ವೇವ್ ಆಪ್ಟಿಕ್ಸ್ ಅಲ್ಲಿ 2+3 ಅನ್ನೋ ರೀತಿ 2 ಮಾರ್ಕ್ಗೆ ಹೈಗನ್ಸ್ ಪ್ರಿನ್ಸಿಪಲ್ ಕೇಳಿ 3 ಮಾರ್ಕ್ಗೆ ಡೆರಿವೇಶನ್ ಹಾಕ್ಬೋದು. ಈಗ ರಿಫ್ಲೆಕ್ಷನ್ ಅಥವಾ ರಿಫ್ರಾಕ್ಷನ್ ಅಥವಾ ಥಿಯರಿ ಆಫ್ ಇಂಟರ್ಫರೆನ್ಸ್ ಅಂಡ್ ಹೆನ್ಸ್ ಅರೈವ್ ಕಂಡೀಷನ್ಸ್ ಫಾರ್ ಕನ್ಸ್ಟ್ರಕ್ಟಿವ್ ಅಂಡ್ ಡಿಸ್ಟ್ರಕ್ಟಿವ್ both in terms of phase and path. ಈ ಕ್ವಶನ್ಸ್. ಸೊ ಅಗೇನ್ ಕ್ವಶನ್ ನಂಬರ್ 40 ಅಟೆಂಡ್ ಮಾಡ್ಲಿಕ್ಕೆ 8 ಕ್ವಶನ್ಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 41, ಲಾಸ್ಟ್ ಕ್ವಶನ್. ಇದು ಮಕ್ಕಳಿಗೆ ಸುಲಭ ಆಗುತ್ತೆ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಕಂಡಕ್ಟರ್, ಇನ್ಸುಲೇಟರ್, ಸೆಮಿ ಕಂಡಕ್ಟರ್ ಅಂಡ್ ಎನರ್ಜಿ ಗ್ಯಾಪ್. ಇದು ಫಾರ್ವರ್ಡ್ ಬಯಾಸ್, ರಿವರ್ಸ್ ಬಯಾಸ್, ಹಾಫ್ ವೇವ್ ರೆಕ್ಟಿಫೈರ್, ಫುಲ್ ವೇವ್ ರೆಕ್ಟಿಫೈರ್. ಇದು 1+4 ತರ ಸ್ಪ್ಲಿಟ್ ಆಗುತ್ತೆ. ಹಾಫ್ ವೇವ್ ರೆಕ್ಟಿಫೈರ್ ಡೆಫಿನೇಷನ್, ಫುಲ್ ವೇವ್ ರೆಕ್ಟಿಫೈರ್ ಡೆಫಿನೇಷನ್ 4 ಮಾರ್ಕ್. ಅಗೇನ್ ಇಲ್ಲಿ 4 ಮಾರ್ಕ್ ಹೇಗೆ? 1 ಮಾರ್ಕ್ ಸರ್ಕ್ಯೂಟ್ ಡಯಾಗ್ರಾಮ್ಗೆ, 2 ಮಾರ್ಕ್ ಪಾಸಿಟಿವ್ ಸೈಕಲ್ಸ್ಗೆ, ಇನ್ನೊಂದು ಮಾರ್ಕ್ ನೆಗೆಟಿವ್ ಸೈಕಲ್ಸ್ ಎಕ್ಸ್ಪ್ಲನೇಷನ್ಗೆ, ಇನ್ನೊಂದು ಮಾರ್ಕ್ ವೇವ್ ಫಾರ್ಮ್ಸ್. ವೇವ್ ಫಾರ್ಮ್ಸ್ ಬರೆಯೋದಿಲ್ಲ ಮಕ್ಕಳು, ಜೊತೆಗೆ ಆಕ್ಸಿಸ್ ಮೆನ್ಷನ್ ಮಾಡೋದಿಲ್ಲ, ವ್ಯಾಲ್ಯೂಯೇಷನ್ ಅನ್ನೋದು ನೋಡ್ತಾ ಇರ್ತೀವಿ. ದಯವಿಟ್ಟು ನೀವು ಅದನ್ನ ಮಕ್ಕಳಿಗೆ ಹೇಳ್ಬೇಕಾಗ್ತದೆ. ಸೊ ಕ್ವಶನ್ ನಂಬರ್ 41ಗೆ 5 ಕ್ವಶನ್ಸ್ ಓದ್ಕೊಂಡ್ರೆ ಸಾಕು, ಮಕ್ಕಳು ಅಟೆಂಡ್ ಮಾಡಬೇಕು. ಸೊ ಈಗ ಡೆರಿವೇಶನ್ಸ್ 5ರಲ್ಲಿ 3 ಅಟೆಂಡ್ ಮಾಡಬೇಕು. 37 ಅಟೆಂಡ್ ಮಾಡ್ಲಿಕ್ಕೆ 8 ಆಗೋದ್ರಿಂದ ಟಫ್ ಆಗುತ್ತೆ. 38 ಅಟೆಂಡ್ ಮಾಡ್ಲಿಕ್ಕೆ 4 ಇರೋದ್ರಿಂದ ಕರೆಂಟ್ ಎಲೆಕ್ಟ್ರಿಸಿಟಿ ಈಸಿ. 39 ಅಟೆಂಡ್ ಮಾಡ್ಲಿಕ್ಕೂ 4 ಇರೋದ್ರಿಂದ ಸ್ವಲ್ಪ ಫೆಮಿಲಿಯರ್ ಅನ್ಸುತ್ತೆ. 40ಗೆ ಮತ್ತೆ 8 ಕ್ವಶನ್ಸ್ ಓದ್ಕೋಬೇಕಾಗುತ್ತೆ ಒನ್ ಡೆರಿವೇಶನ್ ಬರಲಿಕ್ಕೆ. ಬಟ್ ಈಗ 41 ಅಲ್ಲಿ ಮತ್ತೆ 5 ಕ್ವಶನ್ಸ್ ಓದ್ಕೊಂಡ್ರೆ ಒನ್ ಡೆರಿವೇಶನ್ ಬರೀಬಹುದು. ದಿಸ್ ಇಸ್ ಆಲ್ ಅಬೌಟ್ 5 ಮಾರ್ಕ್ ಲಾಂಗ್ ಆನ್ಸರ್ ಕ್ವಶನ್. ಔಟ್ ಆಫ್ 5 ಸ್ಟೂಡೆಂಟ್ಸ್ ಹ್ಯಾಸ್ ಟು ಆನ್ಸರ್ 3. ಆ 3 ಎಲ್ಲಿಂದ ಚೂಸ್ ಮಾಡ್ಬೇಕಾಗ್ತದೆ ಅಂದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್, ಸೆಮಿ ಕಂಡಕ್ಟರ್, ಎಲೆಕ್ಟ್ರಾನಿಕ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಈಗ
ಪಾರ್ಟ್ ಸಿ. ಪಾರ್ಟ್ ಸಿ ಕ್ವಶನ್ ನಂಬರ್ 29 ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. 8 ಕ್ವಶನ್ಸ್ ಇರುತ್ತೆ. ಸೊ ಔಟ್ ಆಫ್ 8 5. ಸೊ ಚಾರ್ಜಸ್ ಫಸ್ಟ್ ಚಾಪ್ಟರ್ ಇಂದ expected questions: basic properties of charges, properties of field lines, torque, linear charge density formula, surface charge density formula, ಮತ್ತೆ field due to wire, field due to plane. ಚಾಪ್ಟರ್ ನ ಪದೇ ಪದೇ ಓದ್ತಾ ಇರೋದ್ರಿಂದ ಸೆಟ್ಟಿಂದ ಓದ್ತಾರೆ ಮಕ್ಕಳು ನೆನಪು ಇರುತ್ತೆ. ಸೊ 8ರಲ್ಲಿ 5 ಬರಬೇಕಾಗಿರೋದ್ರಿಂದ ಕ್ವಶನ್ ನಂಬರ್ 20 ಅಟೆಂಡ್ ಮಾಡ್ಕೊಳ್ತಾರೆ ಮಕ್ಕಳು ಈಸಿಯಾಗಿ. ಪ್ರಾಪರ್ಟೀಸ್ ಆಫ್ ಚಾರ್ಜಸ್, ಪ್ರಾಪರ್ಟೀಸ್ ಆಫ್ ಫೀಲ್ಡ್, ಡೆರಿವೇಷನ್ ಒಂದೇ ಬರೋದಿಲ್ಲ. ಟಾರ್ಕ್ ಅದೊಂದು ಡೆರಿವೇಷನ್ ಬಿಟ್ರೆ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಸರ್ಫೇಸ್ ಡೆನ್ಸಿಟಿ ಎರಡು ಡೆಫಿನೇಷನ್, ಫೀಲ್ಡ್ ಎಕ್ಸ್ಪ್ರೆಷನ್. ಸೊ ಕ್ವಶನ್ ನಂಬರ್ 30 ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್. ಸೊ ಈ ಕ್ವಶನ್ ನಂಬರ್ 30ಗೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್: ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ at any point due to dipole. Next derivation: potential energy of two in absence, potential energy of two charges in absence. So idu two charges, idu three charges, both in absence. Idu potential at any point due to dipole. There is a relation between field and electric potential, E equal to minus dV by dx. This is energy stored in dipole. ಸೊ ಅಲ್ಲಿಗೆ ಪೊಟೆನ್ಷಿಯಲ್ ಎನರ್ಜಿ ಇದೆ, 3 ಡೆರಿವೇಷನ್ ಆಗುತ್ತೆ ಇಲ್ಲಿ. ಒಂದು 2 charges, 3 charges, both are in absence of field. Again, this is potential energy in a dipole. This is E equal to minus dV by dx. And this is 2 capacitors in series, 2 capacitors in parallel. So question number 30 attend ಮಾಡಲಿಕ್ಕೆ ಈ 7 questions expected. Next question number 31. Moving charges and magnetism. So first question: radius of circular path R equal to mv by bq. R derivation ಆಗುತ್ತೆ. This is F is equal to ILB sin theta. R derivation ಆಗುತ್ತೆ. This is Ampere circuital law. Mu naught by 2 pi into I by R. Current due to long straight conductor. Biot-Savart's law. Conversion of G to V. Conversion of G to A. Current sensitivity, voltage sensitivity. 3 factors on which current sensitivity and voltage sensitivity depends. 3 ways how to change. Question number ಜಾಸ್ತಿ ಕಾಣ್ತಾ ಇದ್ರು ಏನು ಹೆಚ್ಚಿಗೆ ಟಫ್ ಇರೋದಿಲ್ಲ. ಈ ಡೆರಿವೇಷನ್ ಸುಲಭ ಇದೆ. R is equal to mv by bq. This is also easy. ಇದು ಸುಲಭ ಇದೆ. PAL sin theta, LIB sin theta. ಸರ್ಕ್ಯೂಟ್ ಅಲ್ಲ ಅದು ಕೂಡ ಸುಲಭ ಇದೆ. Biot-Savart's law ಅದು ಓದಿರ್ತಾರೆ. So question number 32: magnetism and matter. Properties of bar magnet, properties of field lines, distinguish between diapara, diaferro, paraferro, Gauss law in magnetism, magnetization, magnetic permeability, relative permeability, susceptibility. ಈ ಚಾಪ್ಟರ್ ಇಂದ ಮಕ್ಕಳಿಗೆ ಬೋನಸ್ ಯಾಕಂದ್ರೆ ಶಾರ್ಟ್ ಆನ್ಸರ್ಸ್ ಅಲ್ಲಿ ಇರುತ್ತೆ, ಇವನ್ 3 ಮಾರ್ಕ್ ಕ್ವಶನ್ಸ್ ಅಲ್ಲಿ ಇರುತ್ತೆ. 33 EMI, coil magnet, coil, PLV sin theta, motional name of derivation, coefficient of self-inductance derivation, the next coefficient of mutual inductance derivation, expression for energy stored in inductor, working of AC with the need label diagram. So these are the expected questions. Question number 33 in 3 mark. Question number 34: optics ಮತ್ತೆ optical instrument ಮೇಲೆ. So sign convention used in geometric optics. Relation between focal length and radius of curvature F is equal to R by 2. TIR ಅಂದ್ರೆ ಏನು? Conditions. N is equal to 1 by sin C. Relation between index and critical angle. Applications of TIR. Applications of optical fiber. ಸ್ವಲ್ಪ ಸುಲಭನೇ ಅನ್ಸುತ್ತೆ. Dual nature of radiation and matter. 3 types of emission. Halbwachs and Lenard observations. Properties of photon. Experimental observations. ಪ್ರಾಬ್ಲಮ್ ಎಕ್ಸ್ಪೆಕ್ಟ್ ಮಾಡೋದಾದ್ರೆ ವರ್ಕ್ ಫಂಕ್ಷನ್ ಅಂತ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಥ್ರೆಶೋಲ್ಡ್ ವೇವ್ಲೆಂತ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 36: ನ್ಯೂಕ್ಲಿಯೈ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನ್ಯೂಕ್ಲಿಯಸ್. ಶೋ ದಟ್ 1 AMU, mass defect binding energy definitions,
binding energy curve, properties of nuclear force, fission, fusion, mass effect, binding energy, specific binding energy problems. So, nuclei ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಈ 3 ಚಾಪ್ಟರ್ ಇಂದ 3 ಮಾರ್ಕ್ ನ್ಯೂಮರಿಕಲ್ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಯು ಕ್ಯಾನ್ ವರ್ಕ್ಔಟ್ ಆನ್ ಡಿನೇಚರ್, ನ್ಯೂಕ್ಲಿಯೈ ಅಂಡ್ EMI. ಸೊ ದಿಸ್ ಇಸ್ ಪಾರ್ಟ್ ಸಿ. ಕ್ವಶನ್ ನಂಬರ್ 29 to 36. ಸೊ ಇಲ್ಲಿ 8ರಲ್ಲಿ 5 ಬರಿಬೇಕಾಗಿರೋದ್ರಿಂದ ಸೊ ಕ್ವಶನ್ ನಂಬರ್ ವೈಸ್ ಕ್ವಶನ್ಸ್ ಗಳನ್ನ ನಾನು ಅಲಾಟ್ ಮಾಡ್ತಾ ಹೋಗಿದ್ದೀನಿ. ಸೊ ಬಿಗಿನಿಂಗ್ ಚಾಪ್ಟರ್ಸ್ ಗಳು ಚೂಸ್ ಮಾಡೋದು ಒಳ್ಳೇದು. ಇಷ್ಟೇ ಬಾರಿ ಓದಿ ರಿಪೀಟ್ ಆಗಿರೋದ್ರಿಂದ ಅಲ್ಲೇ ಒಂದು 4 ಸಿಕ್ಬಿಡುತ್ತೆ 8ರಲ್ಲಿ. ಇನ್ನೊಂದಕ್ಕೆ ಸೊ ನ್ಯೂಮರಿಕಲ್ ನ ಬಿಟ್ಟು ಪಾರ್ಟ್ 2 ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಂಡ್ರೆ 5 ಬರೆಯೋ ರೀತಿ ಆಗುತ್ತೆ. ಪಾರ್ಟ್ ಬಿ. ಸೊ ಪಾರ್ಟ್ ಬಿ ಬಂದು 21 to 28. ಕ್ವಶನ್ ನಂಬರ್ 21 to 28. ಸೊ ಇಲ್ಲಿ ಫೀಲ್ಡ್ ಅಲ್ಲಿ ತಗೊಳ್ಳೋದಾದ್ರೆ 21ಗೆ ಕೂಲಂಬ್ಸ್ ಲಾ, ವೆಕ್ಟರ್ ಫಾರ್ಮ್, ಫೀಲ್ಡ್ ಲೈನ್ ಡ್ರಾ ಮಾಡೋದು, ಪಾಸಿಟಿವ್ ಚಾರ್ಜ್ಗೆ, ನೆಗೆಟಿವ್ ಚಾರ್ಜ್ಗೆ, ದಿಸ್ ಇಸ್ ಪ್ಲಸ್ ಮೈನಸ್, ಅನ್ಲೈಕ್ ಚಾರ್ಜ್ಗೆ, ಮೈನಸ್ ಮೈನಸ್ ಆರ್ ಪ್ಲಸ್ ಪ್ಲಸ್ ಲೈಕ್ ಚಾರ್ಜ್ಗೆ ಫೀಲ್ಡ್ ಲೈನ್ ಡ್ರಾ ಮಾಡೋದು. ಸೊ ಡೈಪೋಲ್ ಮೂಮೆಂಟ್ ಡೆಫಿನಿಷನ್, ವೆನ್ ಡಸ್ ಡೈಪೋಲ್ ಎಕ್ಸ್ಪೀರಿಯನ್ಸ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ಟಾರ್ಕ್, ಫ್ಲಕ್ಸ್ ಡೆಫಿನಿಷನ್, ಗಾಸ್ ಲಾ. ಸೊ ಇಷ್ಟು ಕ್ವಶನ್ಸ್ ಈಸಿ ಇರುತ್ತೆ. ಸೊ ಆರಾಮ್ಸೆ ಕ್ವಶನ್ ನಂಬರ್ 21 ಅಟೆಂಡ್ ಮಾಡ್ಕೋಬಹುದು. 22 from potential and capacitance. Potential definition, amount of work done inside a shell 0 irutte. Potential energy 2 like charges positive, reason helbekagutte. Equipotential surface draw ಮಾಡಬೇಕು dipole ಗೆ, 2 identical positive charge ಗೆ, uniform electric field ಗೆ. Dielectrics, polar non-polar, dielectric strength, and what factors capacitor depends epsilon A by D. Energy stored half CV square, just mentioning the formula, electrostatic shielding, and one application. So question number 23 from current electricity, ohmic, non-ohmic devices, current density, resistivity of wire depends, means geometrical dimensions and nature, state and explain Ohm's law, the limitations kuda, resistance, R is equal to rho into L by A, how it depends on length and area, mobility, PD by E, give it SI unit, drift velocity definition and expression, minus E by M into tau, definition of EMF internal resistance, but important graph ಬರೆಯೋದು, resistive versus temperature ಗೆ, conductor ಗೆ, semiconductor ಗೆ, alloy ಗೆ, KCL, KVL, significance of KCL, KVL. So question number 24 from moving charges and magnetism. These are the possible questions. When the force is maximum and minimum on a charge moving in a magnetic field, Lorentz force, ಹೇಳಿ ಮಕ್ಕಳಿಗೆ ದಯವಿಟ್ಟು they must write in vector form. Scalar form ಅಲ್ಲಿ ಬರೆದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. So better to write in vector form. Expression for the force acting on current carrying conductor, that is what ILB sin theta. Path, straight path, perpendicular circular path, parallel straight path, and helical path. Nature same directions ಗೆ attraction, opposite direction ಗೆ repulsion. When torque maximum, value of resistance voltmeter, ideal resistance for volt, infinity ammeter, ಅದೊಂದು voltage sensitivity. So ತುಂಬಾ ಕ್ವಶನ್ಸ್ ಇದ್ರು ಈಸಿ ಅನ್ಸುತ್ತೆ ಮಕ್ಕಳಿಗೆ, ಡಿಫಿಕಲ್ಟ್ ಅನ್ಸೋದಿಲ್ಲ. EMI for 2 mark, question number 25. Faraday's laws, Lenz law, self-inductance of a solenoid, mu naught mu r n square EL, ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ, ಆ ಫಾರ್ಮುಲಾ ಗೊತ್ತಿದೆ, ಅದನ್ನ ಬರ. ಮ್ಯೂಚುವಲ್ ಇಂಡಕ್ಟೆನ್ಸ್ ಮತ್ತೆ ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಫ್ಲಕ್ಸ್, ವಾಟ್ ಇಸ್ ಎಸಿ ಜನರೇಟರ್, ಪ್ರಿನ್ಸಿಪಲ್ EMI, ಟೇಬಲ್ ಡಯಾಗ್ರಾಮ್ ಆಫ್ ಎಸಿ ಜನರೇಟರ್. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ 2 mark. ಎಲ್ಲಾ ರೇಡಿಯೇಷನ್ಸ್ ಎರಡು ಯೂಸಸ್ ಕಲ್ತ್ಕೊಳ್ಳಕ್ ಹೇಳ್ಬೇಕಾಗತ್ತೆ. ಅಥವಾ ರಿವರ್ಸ್ ಕೇಳಿದ್ರೆ ಈ ಯೂಸ್ ಯಾವ ವೇವ್ ಬಳಸ್ಕೊಂಡು ಎನೇಬಲ್ ಆಗುತ್ತೆ ಅಂತ, ರಡಾರ್ ಮತ್ತೆ ರಿಮೋಟ್ ಟು ಕಿಲ್ ಜರ್ಮ್ಸ್, ಈ ರೀತಿ ಫಂಕ್ಷನ್ ಕೊಟ್ಬಿಟ್ಟು ಯಾವ ವೇವ್ ಬಳಸ್ಕೊಂಡು ಈ ಫಂಕ್ಷನ್ ಮಾಡ್ಲಾಗ್ತದೆ ಅಂತ. ಡಿಸ್ಪ್ಲೇಸ್ಮೆಂಟ್ ಕರೆಂಟ್, ಆಂಪರ್ ಮ್ಯಾಕ್ಸ್ವೆಲ್ಸ್ ಈಕ್ವೇಶನ್, ಸ್ಪೀಡ್ ಆಫ್ ಲೈಟ್ 1/√of mu naught epsilon, ವೇವ್ ಲೆಂತ್ ರೇಂಜ್, ಫ್ರೀಕ್ವೆನ್ಸಿ ರೇಂಜ್. ಅದ್ರ ಒಂದು ನೆನ್ಪಿಟ್ಕೊಂಡ್ರೆ ಆಯ್ತು, ವೇವ್ ಲೆಂತ್ ರಿವರ್ಸ್ ಫ್ರೀಕ್ವೆನ್ಸಿ ಬರ್ಕೋಬೇಕಾಗುತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ದಿಸ್ ಇಸ್ ಕ್ವಶನ್ ನಂಬರ್ 26. ಕ್ವಶನ್ ನಂಬರ್ 27
from atoms. Thomson brief model, Rutherford atom model brief, demerits of core, expression for radius of electron in nth orbit, again energy in nth orbit, radius of electron, radius of nth orbit, energy of electron in nth orbit, total energy again, energy level diagram, ionization, energy, problem, energy from ground state to second excited state. Last question. So 5 questions attend ಮಾಡಲಿಕ್ಕೆ it's better to choose 21 field charges field ಒಂದು choose ಮಾಡ್ಕೋಬಹುದು. Potential capacitance ಹೆಚ್ಚಿಗೆ ಇದ್ರು ಮೊದಲೇ ಓದಿರೋದ್ರಿಂದ ನೆನಪಲ್ಲಿರುತ್ತೆ. ಕರೆಂಟ್ ಎಲೆಕ್ಟ್ರಿಕ್ ಚೂಸ್ ಮಾಡಬಹುದು, ಮೂವಿಂಗ್ ಚಾರ್ಜಸ್ ನ ಚೂಸ್ ಮಾಡಬಹುದು. ಇಲ್ಲಿ 4 ಕ್ವಶನ್ಸ್ ಚೂಸ್ ಮಾಡ್ಕೊಂಡ್ರೆ ಇನ್ನೊಂದು 5 ಕ್ವಶನ್ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಬಂದು ಇಲ್ಲೊಂದು ಕ್ವಶನ್ ಹೇಳ್ಬಿಡ್ಬೋದು. ಸೊ ಸೇಫರ್ ಸೈಡ್ ಇನ್ನೊಂದು ಎಕ್ಸ್ಟ್ರಾ ಇರಲಿ ಅನ್ನೋವಾಗ go with 25, 26, 27. ಸೊ ಇಲ್ಲಿ ರೇಂಜ್, ರೆಸಿಸ್ಟಿವಿಟಿ ರೇಂಜ್ ಕಂಡಕ್ಟರ್ಗೆ, ಸೆಮಿ ಕಂಡಕ್ಟರ್ಗೆ, ಇನ್ಸುಲೇಟರ್ಗೆ. ಡೆಫಿನೇಷನ್ಸ್, ಡೋಪಿಂಗ್, ಡೋಪೆಂಟ್ಸ್, ಎನ್ ಟೈಪ್, ಪಿ ಟೈಪ್ ಮೇಜರ್ ಕ್ವಶನ್ಸ್, ಇಂಟೆನ್ಸಿಕ್ ಎಕ್ಸ್ಟೆನ್ಸಿಕ್ ಡಿಫರೆನ್ಸಸ್ ಮೇಜರ್ ಕ್ವಶನ್ಸ್, ರೇಂಜ್ ಆಫ್ ಗ್ಯಾಪ್, ಮತ್ತೆ ಕಟ್ ಇನ್ ವೋಲ್ಟೇಜ್, ಬ್ರೇಕ್ ಡೌನ್ ವೋಲ್ಟೇಜ್, ರಿವರ್ಸ್ ಸ್ಯಾಚುರೇಷನ್ ಕರೆಂಟ್, then circuit symbol of diode, significance of arrow mark mentioned. Okay, wave and full wave rectifier. So this is what part B, question number 21 to 28 out of 8, 5. So ಈಗ ಪಾರ್ಟ್ ಎ ಗೆ 1 to 20 ಗೆ ನಾನು 3 ಮಾಡೆಲ್ ಕ್ವಶನ್ ಪೇಪರ್ಸ್ ಮತ್ತೆ ಮೊನ್ನೆ ನಡೆದ ಪ್ರಿಪರೇಟರ್ದು ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸ್ಲೈಡ್ಸ್ ಅಲ್ಲಿ. ಫುಲ್ ಆಗುತ್ತೆ ಮಕ್ಕಳಿಗೆ ಈಗ ಡಿಸ್ಪ್ಲೇ ಮಾಡಿದ್ರೆ. ದಿಸ್ ಇಸ್ ಕ್ವಶನ್ ನಂಬರ್ 1 2. ಅಲ್ಲಿ ಬ್ಲಾಕ್ಡ್ ಪಾರ್ಟ್ ಏನಾಗಿದೆ ಆಪ್ಷನ್ ಅದೇ ಆನ್ಸರ್ ಆಗಿ ಕಾಣುತ್ತೆ ಮಕ್ಕಳಿಗೆ. ಸೊ ದಿಸ್ ಇಸ್ MCQs ಆಫ್ ಮಾಡೆಲ್ ಪೇಪರ್ 1 to 5. This is 6 to 15. So 15 MCQs model paper 1 ನೆತ್ತಿದ್ರು. Again model paper 2 ದು MCQs. This is 1 to 6. Again 7 to 13. So 15 ಇಲ್ಲಿಗೆ ಎಂಡ್ ಆಯಿತು. This is model paper 2 MCQs. Again ಇಲ್ಲಿ model paper 3 MCQs. So 15 ಇಲ್ಲಿಗೆ ಮಾಡಲ್ ಪೇಪರ್ 2 MCQs ಎಂಡ್ ಆಗುತ್ತೆ. Sorry, this is 2. From here itself 3. ಇಲ್ಲಿ 3 ಎಂಡ್ ಆದ್ರೆ ಇದು ಪ್ರಿಪರೇಟರಿ ಕ್ವಶನ್ ಪೇಪರ್ದು. ಸೊ ಇಲ್ಲೇನೆಲ್ಲ ಆನ್ಸರ್ ಸಿಗ್ತಾ ಇದೆ ಆಪ್ಷನ್ಸ್. So this is FIP from first paper NKP1. Again model question paper 2. This is from model question paper 3. ಓಕೆ ಫ್ರೆಂಡ್ಸ್, ನಾನು ಆದಷ್ಟು ಎಲ್ಲ ಪಾರ್ಟ್ಸ್ ABCD ಕವರ್ ಮಾಡಿದ್ದೀನಿ. ಬಟ್ ಪಾರ್ಟ್ A 1 to 20 ಮಾತ್ರ 3 ಮಾಡಲ್ ಕ್ವಶನ್ ಪೇಪರು ಪ್ಲಸ್ ಪ್ರಿಪರೇಟರಿ ಅಷ್ಟನ್ನು ಮಾತ್ರ ಕ್ವಶನ್ಸ್ ವಿತ್ ಆನ್ಸರ್ಸ್ ಇದು ಮಾಡಿದ್ದೀನಿ. ಬಟ್ ಬೇರೆ ಎಲ್ಲದಕ್ಕೂ ಕ್ವಶನ್ ನಂಬರ್ ವೈಸ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸು ಹಾಕೊಂಡು ನ್ಯೂಮರಿಕಲ್ಸ್ನ ಮತ್ತೆ ಮೆಥಡ್ ವೈಸ್ ವಿತ್ ಸೊಲ್ಯೂಷನ್ಸು ಹಾಕೊಂಡು ಹೋಗಿದ್ದೀನಿ. ಸೊ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕೇಳಿ ಸರ್. ಹಲೋ 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 Sir, you are audible. Audible, sir. ಥ್ಯಾಂಕ್ ಯು ಸರ್. ಕೇಳಿಸ್ತಾ ಇದೆ ಸರ್, ಮೋಹನ್ ಸರ್.
ಸರ್ ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇದೆ. ನಮ್ಮ MRP ಅವರು ಮಾತಾಡ್ತಾರ, ಕೇಳಿ ಸರ್. ಮೇಡಮ್ ನಮ್ಮ MRP ಫಿಸಿಕ್ಸ್ MRP ಉಪಣ್ಣ ಚಿಂತಾಲಯ ಅವರು. No, but Lakshmipati sir, before we move to that, SRP had asked for questions, if there are. If some of the lecturers have any questions on his presentation, let us complete the question answer session. ಸರ್ ನಮಸ್ತೆ ಸರ್, ಬೀದರಿಂದ ತಿಪ್ಪಣ್ಣ ಚಿಂತಾಲೆ MRP ಮಾತಾಡ್ತಾರೆ ಸರ್. ಸರ್ ನಮಸ್ತೆ, ಹೇಳಿ ಸರ್. ಅದೇ ಏನಿಲ್ಲ ಸರ್, ತುಂಬಾ ಚೆನ್ನಾಗಿ ಶಾಂತವಾಗಿ ಆಮೇಲೆ ಏನೇನ್ ಕವರ್ ಮಾಡ್ಬೇಕು ಅದನ್ನೆಲ್ಲ ಕವರ್ ಮಾಡಿದಾರೆ ಸರ್. ಆಲ್ರೆಡಿ ಅವ್ರ ಜೊತೆ 2 ದಿನ ಟೈಮ್ ಕಳೆದಿನಲ್ಲ, ತುಂಬಾ ನಾಲೆಜ್ ಫುಲ್, ಜೊತೆಗೆ ಅಲ್ಲಿ ಅವ್ರು ಏನು ಶೇರ್ ಮಾಡಿರ್ತಾರಲ್ಲ ಎಲ್ಲ, ಅದು ನಮ್ಗೆ ತುಂಬಾ ಹೆಲ್ಪ್ ಆಗಿತ್ತು. ಇವತ್ತಿಂದು ಸೆಷನ್ ಅವರು ಒಂಥರ ಡಿಫ್ರೆಂಟ್ ಆಗಿ ಮಾಡಿದ್ರು. ಅಂದ್ರೆ ಪ್ರತಿಯೊಬ್ರು ಟಾಪಿಕ್ ವೈಸ್ ಹೋಗೋದಕ್ಕಿಂತ ಇವತ್ತು ಸರ್ ಏನ್ ಮಾಡಿದ್ರು ಅಂದ್ರೆ ಕ್ವಶನ್ ವೈಸ್ ಬಹಳ ತುಂಬಾ ಇದು ಅನುಕೂಲ ಆಯ್ತು ಸರ್ ಎಲ್ಲರಿಗೆ. ನನ್ ಅನ್ಸಿಕ ಪ್ರಕಾರ ಸರ್ ಇದನ್ನ ಒಂದ್ಸಲ ಮಕ್ಕಳಿಗೆ ಮಾಡಿದ್ರು ತುಂಬಾ ಅನುಕೂಲ ಆಗ್ತದೆ. ನಾವು ಮಕ್ಕಳಿಗೂ ಒಂದು ಓರಿಯಂಟೇಶನ್ ಮಾಡ್ತೀವಲ್ಲ, ಅವ್ರ ಜೊತೆ ನಾವು ಜಾಯ್ನ್ ಆಗ್ತೀವಿ. ಬಟ್ ಸರ್ ಮಕ್ಕಳಿಗೆ ಇದನ್ನ ತಿಳಿಸಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ನಮ್ಗಂತೂ ಅಂಡರ್ಸ್ಟ್ಯಾಂಡ್ ಆಯ್ತು ಚೆನ್ನಾಗಿ ಸರ್. ಬಟ್ ಮಕ್ಕಳಿಗೆ ಇದನ್ನ ಒಂದು ಸೆಷನ್ ಅಲ್ಲಿ ಎಲ್ಲಾ ಪ್ಲೇ ಮಾಡೋದಕ್ಕಿಂತ ಪಾರ್ಟ್ ಡಿನೇ ಒಂದು ಸೆಷನ್ ಬೇಕಾಗುತ್ತೆ ಮಕ್ಕಳಿಗೆ. ಹೌದು ಸರ್, ಹೌದು. ನಮ್ಮ ಮಕ್ಕಳು ಫೇಸ್ ಆಗೋದು ಅಲ್ಲೇ ಸರ್, ಪ್ರಾಬ್ಲಮ್ ಸೆಕ್ಷನ್ ನಮ್ಗೆ ಸ್ವಲ್ಪ 5 ಕಷ್ಟ ಮಾರ್ಕ್ ಆಗುತ್ತೆ. ನ್ಯೂಮರಿಕಲ್ಸ್, 5 ಮಾರ್ಕ್ ನ್ಯೂಮರಿಕಲ್ಸ್, 5 ಮಾರ್ಕ್ ಥಿಯರಿ, ಇದಕ್ಕೆ ಒಂದು ಸೆಷನ್ ತಗೊಂಡು ನೀವು, ಆಮೇಲೆ 2 ಮಾರ್ಕ್ಗೆ 3 ಮಾರ್ಕ್ಗೆ ಒಂದು ಸೆಷನ್ ತಗೊಂಡು, ಫಿಲ್ ಇನ್ ದ ಬ್ಲಾಂಕ್, ಚೂಸ್ MCQs ಗೆ ಒಂದು 3 ಸೆಷನ್ ಬೇಕಾಗ್ತದೆ. ಅಂದ್ರೆ ಸಪರೇಟ್ ಆಗಿ ನೀವು ಮಾಡ್ಕೊಂಡ್ರೆ ಅಂತ ನನ್ನ ಅನಿಸಿಕೆ. ಇಲ್ಲ ಸರ್, ಇದು ನ್ಯೂಮರಿಕಲ್ಸ್ ಒಂದು ನಮ್ಗೆ ಹೆಲ್ಪ್ ಆಗತ್ತಾರ. ಯಾಕಂದ್ರೆ ಮಕ್ಕಳಿಗೆ ನಮ್ ಫಿಸಿಕ್ಸ್ ನಲ್ಲಿ ಪ್ರಾಬ್ಲಮ್ ಏನಂದ್ರೆ ಪ್ರಾಬ್ಲಮ್ಸ್ ಇಸ್ ಇಟ್ ಸೆಲ್ಫ್ ಎ ಪ್ರಾಬ್ಲಮ್ ಅಂತಾರೆ. ಸೊ ಅದು ನ್ಯೂಮರಿಕಲ್ ಒಂದು ಕವರ್ ಮಾಡಿದ್ರೆ ಚೆನ್ನಾಗುತ್ತೆ ಸರ್. ಉಳಿದಿದ್ದೆಲ್ಲ ನಾವು ಅದನ್ನು ಬೇರೆ ಮಾಡ್ಬೋದು. ಓಕೆ ಸರ್, ಇನ್ನೇನಾದ್ರು ಡೌಟ್ಸ್ ಬೇರೆ ಯಾರು? ಸರ್ PDF ಶೇರ್ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗ್ತದೆ ಸರ್. ಆಯ್ತು ಸರ್, PDF ಶೇರ್ ಮಾಡ್ತೀನಿ ಸರ್. ಶೋರ್. ಓಕೆ, ಥ್ಯಾಂಕ್ ಯು ಸರ್. ಕ್ವೆಶನ್ಸ್ ಏನಾದ್ರು ಇದ್ರೆ ಕೇಳ್ರಿ. ಸೋ ಫಾರ್ ಪ್ರೆಸೆಂಟೇಶನ್ ಆಯ್ತಲ್ಲ, ಅದರಲ್ಲಿ ತಮ್ಗೆ ಫೀಲ್ಡ್ ಲೆವೆಲ್ ಅಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳು ಮತ್ತೆ ನಿಮ್ಗೆ ಅಲ್ಲಿ ರೈಸ್ ಆಗುವಂತ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಯು ಕ್ಯಾನ್ ಆಸ್ಕ್ ಕ್ವೆಶನ್ಸ್. lecturers. On a quick review of common test 2, out of all the subjects, physics has got the least number of out. Only about 29 students out of 5,044 have got out. So that is why, it is very important that all the physics lecturers, please, whatever doubts, whatever challenges you have, we have got Mohan sir here. Please ask the questions. And also, about 4.8% of our students have failed in physics. ಸೊ ಸೆಂಟಮ್ ತೆಗೆ ಮಕ್ಕಳಿಗೆ MCQs ಮೇಲೆ ಹೆಚ್ಚಿಗೆ ವರ್ಕ್ ಮಾಡಬೇಕಾಗುತ್ತೆ ಸರ್. Lakshmipati sir. Yeah. Yes sir. I want a detailed report for physics now, and like this for every subject that we do this orientation program, effectiveness of use of each of these things. If 72 college lecturers must have attended, I saw maximum 66 participants. You leave about 4 for some of our logins.
Only 62 colleges out of 72 at any given point in time maximum participated. And after some time, it dropped to about 55. And when there are so many aspects that sir has shared, I want to know, nobody has asked for any doubt. How come? Were they really attentive? Yeah. And then we have been always saying people, when they join Zoom sessions like this, they should always put the college code first, followed by the name, so that we understand which college people participated and which ones could not participate. Small things, why we are not able to follow? Lakshmitra sir, please, I want you to insist on all these discipline, and we cannot just simply, have spectators here. We want participants here. No spectators, please. Yes, sir. I need a detailed report which we will present to Executive Director, ED sir. Thank you. Sir. Anybody in this group? Those who are having the questions, please raise your questions. Mohan sir is waiting. ನಮಸ್ತೆ Or else ಸರ್. you can- ನಾನ್ ಸುಧಾರಾಣಿ ಅಂತ. ಮೇಡಮ್ ಹೇಳಿ ಮೇಡಮ್. ನಾವು ಬಂದು ಬೇನಳ್ಳಿ ಕ್ರಾಸ್ ಸರ್, ಶಾಪೂರ್ PU ಕಾಲೇಜ್ ದಿಂದ. ಸರ್ ನನ್ ಕ್ವಶನ್ ಬಂದು ಈಗ ಆಲ್ಮೋಸ್ಟ್ ಎಲ್ಲಾ ಮಕ್ಕಳನ್ನು ಎಲ್ಲಾನು ಓದ್ಕೊಂಡು ನೆನ್ಪಿಟ್ಕೋಕ್ ಆಗೋದಿಲ್ಲ. ಸಮ್ ಪೀಪಲ್ಸ್ ಬಂದು ಪಾಸ್ ಆಗಷ್ಟು ಅಷ್ಟೇ ನೆನ್ಪಿಟ್ಕೊಂತಾರೆ. ಅವ್ರಿಗೆ ಕೆಲವೊಬ್ರಿಗೆ ಡೆರಿವೇಶನ್ಸ್, ಲ್ಯಾಕ್ ಆಫ್ ಡೆರಿವೇಶನ್ಸ್ ಇರೋದ್ರಿಂದ ಬರೆಯೋದಿಲ್ಲ. ಅವ್ರಿಗೆ ಇಷ್ಟಿಂತೆ ಚಾಪ್ಟರ್ಸ್ ಅನ್ನ ಓದೋದಕ್ಕೆ ಹೇಳ್ಬೋದಾ ಸರ್? ಅದೇ ಹೇಳಿದ್ನಲ್ಲ ಮೇಡಮ್, ಈಗ ನ್ಯೂಮರಿಕಲ್ 4ರಲ್ಲಿ 2 ಅಟೆಂಡ್ ಮಾಡ್ಲಿಕ್ಕೆ ನಾವು ತಗೊಂಡಿದ್ದು 2 ಚಾಪ್ಟರ್. ಕರೆಂಟ್ ಎಲೆಕ್ಟ್ರಿಸಿಟಿ 1 ಚಾಪ್ಟರ್, 3rd ಚಾಪ್ಟರ್, ಆಲ್ಟರ್ನೇಟಿಂಗ್ ಕರೆಂಟ್ 7th ಚಾಪ್ಟರ್. 2 ಚಾಪ್ಟರ್ ನ್ಯೂಮರಿಕಲ್ ಅಟೆಂಡ್ ಮಾಡ್ಲಿಕ್ಕೆ ಅಂತ ತಗೊಂಡ್ವಿ. ಇನ್ನು ನೆಕ್ಸ್ಟ್ 5 ಮಾರ್ಕ್ ಡೆರಿವೇಶನ್ಸ್ ಅಲ್ಲಿ 3 ಡೆರಿವೇಶನ್ಸ್ ಅಟೆಂಡ್ ಮಾಡ್ಬೇಕು. ಸೊ ಆ 3 ಡೆರಿವೇಶನ್ಸ್ ಗೆ ನಾವು ಚೂಸ್ ಮಾಡಿದ ಚಾಪ್ಟರ್ಸ್ ಗಳು ಬಂದು ಫಸ್ಟ್ ಕರೆಂಟ್ ಎಲೆಕ್ಟ್ರಿಸಿಟಿ, ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್, ಮತ್ತೆ ಲಾಸ್ಟ್ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಓಕೆ ಸರ್, ಥ್ಯಾಂಕ್ ಯು. ಸೊ 5 ಮಾರ್ಕ್ ಲಾಂಗ್ ಆನ್ಸರ್ಸ್ ಗೆ ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಮತ್ತೆ ಸೆಮಿ ಕಂಡಕ್ಟರ್. 3rd, 4th, 14th ಮತ್ತೆ ನ್ಯೂಮರಿಕಲ್ ಗೆ 3rd and 7th. ಓಕೆ ಸರ್. ಅದೇ ಸರ್ 4 to 5 ಚಾಪ್ಟರ್ಸ್ ಓದ್ಕೊಂಡ್ರೆ ಇನಫ್ ಆಗುತ್ತಲ್ಲ ಸರ್, ಜಸ್ಟ್ ಪಾಸ್ ಆಗೋ ಅಂತ ಕ್ಯಾಂಡಿಡೇಟ್ ಸ್ಟೂಡೆಂಟ್ಸ್? ಮೇಡಮ್ ಈಗ ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ, 3 ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಇಲ್ಲ ಸರ್, ಅದು ಅದೇ ಪ್ರಕಾರ ಹೇಳ್ತೀವಿ. ಕೆಲವೊಂದು ಸ್ಟೂಡೆಂಟ್ಸ್ ಈ ಕಡೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಐ ವಿಲ್ ಟ್ರೈ. Any other? Right. Sir, ಯಾವ್ದು questions ಇಲ್ಲ ಅಂತಂದ್ರೆ I have one suggestion. Let us just share the presentation to all of them. And then after a day or so, let us give them some time to again go through it and understand in detail. And we can have possibly a quick 15 minutes or half an hour, just a Q&A session with Mohan sir.
because a lot of inputs have been given during the session today. Let us just give them some more time to again go through it, understand, and then ask. Maybe, some more questions will come. Lakshmipati, sir. There are no questions. I think we can close today's session. Or DD wants to. No, you can close. You can close, sir. Say Correct. thanks Yeah. to everyone, and you can close. Mainly Mohan, sir. Okay, sir. Okay, sir. Thank you. Thank you very much, sir. Thank you, Anand. Thank you, sir. Thank you all. Thank you, sir. Thank you. We'll close the session, sir. Thank you, everyone. Thank you. Excuse me, sir. Somebody has a question in a chat, sir. Can you please go through it? ಸರ್ ಚಾಟ್ನಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ ಸರ್.